ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ RRB NTPC ಹಾಗೆ RRB ಡಿ ಗ್ರೂಪ್ ಎಕ್ಸಾಮ್ಗೆ ಕೇಳಬಹುದಾದಂತಹ ಪ್ರಮುಖ ಪ್ರಶ್ನೋತ್ತರಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಸಾಲ್ವ್ ಮಾಡ್ತಾ ಇದ್ವಿ, ಸರಿನಾ. ಸೊ ಈ ಒಂದು ಸೆಷನಲ್ಲಿ ನಾವು ಎಷ್ಟನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಅಂತ ನೋಡೋದಾದ್ರೆ ಮೂರನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಸಾಲ್ವ್ ಮಾಡೋಣ, ಸರಿನಾ. ಸೊ ಆಲ್ರೆಡಿ ನಾವು 2 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದ್ವಿ. ಆ 2 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಟೋಟಲಿ 100 ಪ್ರಶ್ನೆಗಳನ್ನು ಅಫಿಷಿಯಲ್ ಆಗಿ ಹಾಗೆ ಅನ್ಅಫಿಷಿಯಲ್ ಆಗಿ ಮೀನ್ಸ್ ಅದಕ್ಕೆ ಸಂಬಂಧಿಸಿದಂತಹ ಪೂರಕ ಮಾಹಿತಿಗಳನ್ನ ತಿಳ್ಕೊಂಡು ಎಷ್ಟು ತಿಳ್ಕೊಂಡಿದ್ದೀವಿ ಅಂದರೆ ಆಲ್ಮೋಸ್ಟ್ ಒಂದು 400 ಪ್ರಶ್ನೆಗಳನ್ನು ನಾವು ಕ್ಲಾರಿಫೈ ಮಾಡ್ಕೊಂಡಿದ್ದೀವಿ, ಸರಿನಾ. ಸೊ ಹಾಗೆ ಈ ಒಂದು ಸೆಷನಲ್ಲೂ ಕೂಡ 50 ಪ್ರಶ್ನೆಗಳು ನೆಪ ಮಾತ್ರಕ್ಕೆ ಅಂತ ತಿಳಿದುಕೊಳ್ತಾ ಹಾಗೆ 50 ಪ್ರಶ್ನೆಗಳಿಗೆ ಸಂಬಂಧಿಸಿದಂತಹ ಪೂರಕ ಮಾಹಿತಿ ಟೋಟಲಿ ಒಂದು 200 ಪ್ರಶ್ನೆಗಳನ್ನು ನಾವು ಇಲ್ಲಿಂದ ತಿಳಿದುಕೊಂಡು ಎಕ್ಸಿಟ್ ಆಗೋಣ, ಸರಿನಾ. ಸೊ ಹಾಗೆ ಇನ್ನೂ ಕೆಲವೊಬ್ರದ್ದು ಡೌಟ್ ಇತ್ತು. ಹಾಗೆ ನನಗೆ ಒಂದು ಏನಾದರೂ ಒಂದು 8 ಜನ ನನಗೆ ಟೆಕ್ಸ್ಟ್ ಕೂಡ ಮಾಡಿದ್ದಾರೆ, ಎಲ್ಲಿ ಈ ಟೆಲಿಗ್ರಾಮಲ್ಲಿ, ಸರಿನಾ. ಟೆಲಿಗ್ರಾಮಲ್ಲಿ ಟೆಕ್ಸ್ಟ್ ಮಾಡಿದ್ದಾರೆ. ಹಾಗೆ ಇವಾಗಲೇ ಜಸ್ಟ್ ಒಂದು ಕಾಮೆಂಟ್ ಕೂಡ ಬಂದಿದೆ ನೋಟಿಫಿಕೇಷನಲ್ಲಿ. ಸೊ ಅವರು ಕೂಡ ಏನು ಕೇಳಿದ್ದು ಅಂತ ನೋಡೋದಾದರೆ SSCಗೆ ಇದು ಹೆಲ್ಪ್ಫುಲ್ ಆಗುತ್ತಾ ಅಥವಾ ಇಲ್ವಾ ಅಂತ, ಸರಿನಾ. ಸೊ ನೀವು ಒಂದೇ ಒಂದು ತಿಳ್ಕೊಳ್ಳಿ ಏನು ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಎಕ್ಸಾಮು ಕೂಡ ಸಿಲೆಬಸ್ ಸೇಮ್ ಇದೆ ಅಂತ, ಸರಿನಾ. ಇವಾಗ ನಿಮಗೆ ಆನ್ಲೈನಲ್ಲಾಗಲಿ ಆಫ್ಲೈನ್ ಆಗಲಿ ಜಸ್ಟ್ ಏನು ಅಂದರೆ ಥಂಬ್ನೇಲ್ ನಿಮಗೆ ಚೇಂಜ್ ಮಾಡಿ ಕೋರ್ಸ್ಗಳನ್ನು ಮಾರಾಟ ಮಾಡ್ತಾರೆ ರೀ, ತಿಳ್ಕೊಳ್ರಿ ಇದನ್ನು. ಓಕೆ, ಇದು ಸ್ಯಾಡ್ ಟ್ರುತ್. ಇದನ್ನು ಯಾವನು ನಿಮ್ಗೆ ಹೇಳೋದಿಲ್ಲ, ಬಟ್ ನಾನು ಇದ್ರ ಓಪನ್ ಆಗಿ ಹೇಳ್ತೀನಿ. ಎಷ್ಟೋ ಟೀಚರ್ಸ್, ಕೆಲವೊಬ್ಬರು ಟೀಚರ್ಸ್ ಇದ್ದಾರೆ, ಅವರು ಕೂಡ ಓಪನ್ ಅಪ್ ಆಗಿ ಹೇಳ್ತಾರೆ, ಸರಿನಾ. ಸೊ ಇಲ್ಲಿ ಇವಾಗ ಏನು ನೋಡಿರ್ತೀರಾ ನೀವು, ಇವಾಗ ಇಲ್ಲಿ ಮೇಲೆ RRB NTPC ಹಾಗೆ RRB ಡಿ ಗ್ರೂಪ್ ಅಂತ ನಾನು ಹಾಕಿದ್ದೀನಿ. ಸೊ ಅದಕ್ಕೆ ಇವಾಗ NTPC ಇದ್ದವ್ರು ನೀವು ಮತ್ತು ಡಿ ಗ್ರೂಪ್ ಇದ್ದವರು ಸ್ವಲ್ಪ ಕ್ಲಿಕ್ ಮಾಡ್ತೀರಾ, ನೋಡ್ತೀರಾ. ಇಲ್ಲ ಅಂದರೆ ಇಫ್ ಏನಾದರೂ ನಾನು ಹಾಕಿರಲಿಲ್ಲ, ಜಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮಾತ್ರ ಹಾಕಿದ್ದೀನಿ ನಾನು ಥಂಬ್ನೇಲ್ ಅಂತ ಅಂದರೆ ನೀವು ನೋಡಿರಲ್ಲ, ಸರಿನಾ. ಬಟ್ ಇದು ಅದಕ್ಕೆ ಮಾತ್ರ ಸೀಮಿತವಾಗಿರ್ತದಾ? ಸೀಮಿತವಾಗಿರಲ್ಲ. ಸೊ ನಿಮಗೆ ಜಸ್ಟ್ ಈ ಥಂಬ್ನೇಲ್ ಚೇಂಜ್ ಮಾಡಿ ಕೋರ್ಸ್ಗಳನ್ನು ಮಾರಾಟ ಮಾಡ್ತಾರೆ ಅಷ್ಟೇ. ಇವಾಗ SSC ಕೆಲವೊಂದು ಕೋಚಿಂಗ್ ಸೆಂಟರ್ ನಾನೇ ನೋಡಿದ್ದೀನಲ್ವಾ. ಸೊ SSC ಈ GDಗೆ ಒಂದು ಬ್ಯಾಚ್ ಸ್ಟಾರ್ಟ್ ಮಾಡ್ತಾರೆ, ಸರಿನಾ. SSC GDಗೆ ಒಂದು ಬ್ಯಾಚ್ ಸ್ಟಾರ್ಟ್ ಮಾಡ್ತಾರೆ, ಆ ಬ್ಯಾಚನ್ನು ಕಂಪ್ಲೀಟ್ ಮಾಡ್ತಾರೆ. ಸೊ ಸರ್ಟನ್ ಒಂದು ಅಮೌಂಟ್ ಇಟ್ಟಿರ್ತಾರೆ, ಸರಿನಾ. ಒಂದು 500 1000 2000 3000 ಸಮಥಿಂಗ್ ಒಂದು ನಂಬರ್ ಇಟ್ಟಿರ್ತಾರೆ, ಸರಿನಾ. ಸೊ ಇದನ್ನು ಮಾರಾಟ ಮಾಡ್ತಾರೆ. ಆಮೇಲೆ ಈ SSC GD ಮಾರಾಟ ಆಯಿತು, ಸೇಮ್ ಅದೇ ಸ್ಲೈಡ್ಗಳಿರುತ್ತೆ, ಅದೇ ಸ್ಲೈಡ್ಗಳು, ಅದೇ ಫ್ಯಾಕಲ್ಟಿ, ಅದೇ ಸ್ಟೂಡೆಂಟ್ಸ್ಗೆ ಮತ್ತೆ ಯೂಟ್ಯೂಬಲ್ಲಿ ಮತ್ತೆ ಏನು ಪ್ರಮೋಷನ್ ಮಾಡ್ತಾರೆ ಅಂದರೆ SSC ಈ CHSLಗೆ ಬ್ಯಾಚ್ಗಳು ಸ್ಟಾರ್ಟ್ ಆಗಿದ್ದಾವೆ, ಅಡ್ಮಿಷನ್ ಮಾಡೋರು ಮಾಡಬಹುದು ಅಂತ, ಸರಿನಾ. ಸೊ ಅಡ್ಮಿಷನ್ ಮತ್ತೆ ರಿಟರ್ನ್ ಮಾಡಿದಾಗ ಅದೇ ಸ್ಲೈಡಿಂದಾನೆ ಮತ್ತೆ ಅದೇ ಟಾಪಿಕ್ ಹೇಳ್ತಾರೆ. ಇವಾಗ ಮೀನ್ಸ್ ಸಿಲೆಬಸ್ ಚೇಂಜ್ ಇಲ್ಲ. ಸೆಂಟ್ರಲ್ ಗೌರ್ಮೆಂಟಲ್ಲಿ ನಿಮಗೆ ಸಿಲೆಬಸ್ ಚೇಂಜ್ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ ಬರೀರಿ, ಸಿಲೆಬಸ್ ಚೇಂಜ್ ಇಲ್ಲ ಇದು, ಸರಿನಾ. ಸೊ ಇದಕ್ಕೆ ಯಾಕೆ ಇಷ್ಟು ಫ್ರಸ್ಟ್ರೇಟಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ತಿಳ್ಕೊಳ್ಳಿ ಹುಡುಗರಾಗಿ ನೀವು, ಸರಿನಾ. ಸೊ ಇವಾಗ ಈ ಪ್ರಶ್ನೆ ಯಾವುದೋ ಒಂದು ಪ್ರಶ್ನೆ ತಗೊಳ್ಳಿ. ಈ ಪ್ರಶ್ನೆ ನಿಮಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ PCL ಬರಬಾರ್ದು ಅಂತ ರೂಲ್ಸ್ ಇದೆಯಾ? ಈ ಸ್ಟೇಟ್ ಗೌರ್ಮೆಂಟ್ PC ಏನಿದೆ ಅಲ್ವಾ, ಎಲ್ಲವೂ ಕೂಡ ಸೆಂಟ್ರಲ್ ಗೌರ್ಮೆಂಟಿಂದ ಈ SSC GD MTS CHSL CGL ಅಲ್ಲಿಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನೇ ತೊಗೊಂಡು ಬಂದು ಡಂಪ್ ಮಾಡ್ತಾನೆ, ಸರಿನಾ. ಸೊ ಹಾಗಿರುವಾಗ ಅಲ್ಲೇ ಒಂದು ಪಕ್ಕದಲ್ಲೇ ಒಂದು RRB ಎಕ್ಸಾಮ್ ನಡೆದಿದೆ, SSC ಅವನು ಅದನ್ನು ಕಾಪಿ ಮಾಡಲ್ವಾ? ಕಾಪಿ ಮಾಡ್ತಾನೆ. ಇವಾಗ ಕಾನ್ಸ್ಟಿಟ್ಯೂಷನು ಈ RRB ಅವರಿಗೆ ಬೇರೆ ಇದೆ, ಹಾಗೆ SSC ಅವರಿಗೆ ಚೇಂಜ್ ಇದೆಯಾ? ನೋ ವೇ, ಚೇಂಜ್ ಇಲ್ಲ, ಸರಿನಾ. ಸೊ ಇದು ಸ್ಯಾಡ್ ಟ್ರುತ್. ಇದು ತಿಳ್ಕೊಳ್ಳಿ. ಏನು ಅಂದರೆ ನಿಮಗೆ ಕಾನ್ಸೆಪ್ಟ್ ಯಾವತ್ತೂ ಕೂಡ ಈ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಚೇಂಜ್ ಆಗಲ್ಲ. ನೀವು ಸ್ಟೆನೋಗೆ ಹಾಕಿದ್ದೀರಾ, ಅಲ್ಲಿ ಓಕೆ, ಅಲ್ಲಿ ನೀವು ಬೇರೆ ಕಲಿಬೇಕಾಗುತ್ತೆ, ಓಕೆ. ಅದಾಂತರ SBI POಗೆ ಹಾಕಿದ್ದೀರಾ, SBIಗೆ ಹಾಕಿದ್ರಾ, ಓಕೆ, ನಿಮಗೆ ಅಲ್ಲಿ ಸ್ವಲ್ಪ ಸಿಲೆಬಸ್ ಚೇಂಜ್ ಇರುತ್ತೆ, ಬೇರೆ ಓದ್ಕೋಬೇಕು ನೀವು. ಬ್ಯಾಂಕಿಂಗ್, ಒಟ್ಟಿನಲ್ಲಿ ಬ್ಯಾಂಕಿಂಗ್ ಬೇರೆ ಏನಾದರೂ ಹಾಕಿದ್ರು ಕೂಡ ಸಿಲೆಬಸ್ ಚೇಂಜ್ ಇರುತ್ತೆ, ಅದರ ಪ್ರಕಾರ ಓದ್ಕೋಬೇಕಾಗುತ್ತೆ. ಬಟ್ ರಿಮೈನಿಂಗ್ ಎಲ್ಲವೂ ಕೂಡ ಸೇಮ್ ಇದೆ ರೀ, ಸರಿನಾ. ಸೊ ಇದೊಂದು ನೀವು ನನ್ನ ವಿಡಿಯೋ ನೋಡಿ ಬಿಡಿ, ಬಟ್ ಏನು ಅಂತಂದರೆ ಮೇಲೆ ಥಂಬ್ನೇಲ್ ನೋಡಿ ಮಾತ್ರ ಅದು ಅವ್ರಿಗೆ ಅಷ್ಟೇ ಯೂಸ್ ಆಗುತ್ತೆ, ಮತ್ತೊಬ್ರಿಗೆ ಯೂಸ್ ಆಗಲ್ಲ. ಇವಾಗ ನಾನು ಏನಿದನ್ನು ಮಾಡಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಲ್ವಾ, SSC GD ನೀವು ಯಾರು ಈ ವರ್ಷ ಅಟೆಂಪ್ಟ್ ಕೊಡ್ತಿದ್ದೀರಲ್ವಾ, ಮೀನ್ಸ್ ಈ 2025ನಲ್ಲಿ ಯಾರು ನಾನು SSC GD ಎಕ್ಸಾಮ್ ಬರೀಬೇಕು, ನಾನು ಅಸ್ಪಿರೆಂಟ್ ಇದ್ದೀನಿ ಅಂತ ಇದ್ದೀರಲ್ವಾ, ಈ ಕ್ಲಾಸ್ಗಳನ್ನು ಸಂಪೂರ್ಣವಾಗಿ ನೋಡ್ತಾ ಬನ್ನಿ. ನಿಜವಾಗ್ಲೂ ಹೇಳ್ತಿದ್ದೀನಿ, ನಿಮಗೆ ಎಷ್ಟು 20 ಕ್ವಶನ್ಗಳಿರ್ತಾವಲ್ಲ, 20 ಕ್ವಶನ್ಗೆ 40 ಮಾರ್ಕ್ಸ್ ಇರುತ್ತೆ ನಿಮಗೆ, ಸರಿನಾ. ಸೊ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ ಅಲ್ವಾ ನಿಮಗೆ SSC GDನಲ್ಲಿ. ಮಿನಿಮಮ್ ಈ 20 ಕ್ವಶನಲ್ಲಿ 15 ಕ್ವಶನ್ ಮಿನಿಮಮ್ ನೀವು ರೈಟ್ ಹಾಕಿ ಬರ್ತೀರಾ. ಮೇಲೆ ಒಂದು 3 ಕ್ವಶನ್ ನಿಮಗೆ ಕರೆಂಟ್ ಅಫೇರ್ಸ್ ಬರುತ್ತೆ, ಆ ಕರೆಂಟ್ ಅಫೇರ್ಸ್ ನಿಮಗೆ ಸ್ವಲ್ಪ ಇದ್ರೇನೋ ಟಫ್ ಅನಿಸ್ಬೋದು. ರಿಮೈನಿಂಗ್ ಒಂದು 2 ಕ್ವಶನ್ ನಿಮಗೆ ಟಫ್ ಆಗಿ ಬಂದಿರ್ತವೆ. ಬಟ್ ರಿಮೈನಿಂಗ್ ಉಳಿದಿದ್ದೆಲ್ಲವೂ ಕೂಡ ನಿಮಗೆ ಕ್ವಶನ್ ಹೇಗೆ ಅಂತಂದರೆ ಗೊತ್ತಿದ್ದೇ ಬರ್ತವೆ. 15 ನೀವು ಇದ್ರೆ ಮಿನಿಮಮ್ ರೈಟ್ ಹಾಕಿ ಬರ್ತೀರಾ. 15 ಮೀನ್ಸ್ 30 ಮಾರ್ಕ್ಸ್ ನಿಮಗೆ ಬಂದೇ ಬಿಟ್ಟು ಇಲ್ಲೇ, ಸರಿನಾ. ಸೊ ಇದೇ ಇದು. ಸೊ ಇದರಲ್ಲಿ ಏನಿಲ್ಲ. ಸೊ ಎಲ್ಲ ಟಾಪಿಕ್ಗಳು ಸೇಮ್ ಇರ್ತವೆ, ಅದು ಯೂಸ್ಫುಲ್ ಆಗುತ್ತೆ ನಿಮಗೆ. ಸೊ ನೋಡ್ಕೊಳ್ಳಿ, ಸರಿನಾ. ಸೊ ಇವಾಗ ನೀವು SSC MTS ಅಸ್ಪಿರೆಂಟ್ ಆಗಿದ್ದೀರಾ, ಇದು ಯೂಸ್ಫುಲ್ ಆಗುತ್ತೆ. ಹಾಗೆ SSC GD ಆಗಿದ್ದೀರಾ, ಯೂಸ್ಫುಲ್ ಆಗುತ್ತೆ. ಅದಾದ ನಂತರ CHSL ಸೇಮ್ ಟು ಸೇಮ್ ಇದೆ, ಸೇಮ್ ಕಾನ್ಸೆಪ್ಟ್ ಇದೆ, ಎಲ್ಲವೂ ಕೂಡ, ಸರಿನಾ, ಯೂಸ್ಫುಲ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಹಾಗೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬೇಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ 4 ನಿಮಿಷ ಇದೆ ಕತೆ ಹೇಳ್ತಾ ಸ್ವಲ್ಪ ಟೈಮ್ ವೇಸ್ಟ್ ಮಾಡೋದಾಗಿತ್ತು. ಸೊ ಯಾರು ಡಬಲ್ ಟ್ಯಾಪ್ ಮಾಡಿ ಮುಂದೆ ಹೋಗಿದ್ರಲ್ವಾ, ಸೊ ಬುದ್ಧಿವಂತರು. ಸೊ ಈಗ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ ಬನ್ನಿ. ಏನಿದೆ ಮೊದಲ ಪ್ರಶ್ನೆ? ಓಕೆ, ಇಷ್ಟಿದ್ದಾವೆ ಕ್ವಶನ್ಗಳು, ಒಂದು ಸೆಕೆಂಡ್.
ಓಕೆ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಅಂಚೆ ಕಚೇರಿ ತಿದ್ದುಪಡಿ ಮಸೂದೆಯ ಮೇಲೆ ಭಾರತದ ಯಾವ ರಾಷ್ಟ್ರಪತಿ ಪಾಕೆಟ್ ವಿಟೋವನ್ನು ಚಲಾಯಿಸಿದರು ಅಂತ ಕೇಳಿದ್ದಾರೆ. ಸರಿನಾ, ಇವಾಗ ಅಂಚೆ ಕಚೇರಿ ಒಂದು ತಿದ್ದುಪಡಿ ಮಸೂದೆ ಬರ್ತದೆ. ಸರಿನಾ, ಆ ಒಂದು ಮಸೂದೆ ಮೇಲೆ ಇವಾಗ ಪಾಕೆಟ್ ವಿಟೋವನ್ನು ಚಲಾಯಿಸ್ತಾರೆ. ಸರಿನಾ, ಯಾವ ಒಂದು ರಾಷ್ಟ್ರಪತಿ ಅಂತ ನೋಡೋದಾದ್ರೆ ಗ್ಯಾನಿ ಜೈಲ್ ಸಿಂಗ್ ಅಂತ ಕಂಡು ಬರ್ತಾರೆ. ಸರಿನಾ, ಈ ಗ್ಯಾನಿ ಜೈಲ್ ಸಿಂಗ್ ಅನ್ನ ಒಬ್ಬರು ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಪಾಕೆಟ್ ವಿಟೋವನ್ನು ಚಲಾಯಿಸಿದ್ದಾರೆ. ಸರಿನಾ, ಈ ಕ್ವಶನ್ ನಿಮಗೆ ಟಫ್ ಅಲ್ವೇ ಅಲ್ಲ ಇದು, ಯಾಕಂದ್ರೆ ಈ ಕ್ವಶನ್ ಇದು ಬಾಳ್ ಏನು ರಿಪೀಟ್ ಆಗಿದೆ ಇದು. ಸರಿನಾ, ಸೊ ಈ ಕ್ವಶನ್ ಏನಾಗಿದೆ, ರಿಪೀಟ್ ಕ್ವಶನ್ ಆಗಿದೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇದು ಹೇಗೆ ಅಂದರೆ ಫ್ಯಾಕ್ಚುಯಲ್ ಕ್ವಶನ್ ಅಂತ ನೆನ್ಪಿಟ್ಕೊಳ್ಳಿ, ಇದನ್ನು ನಿಮ್ಗೆ ಕೇಳಬಹುದು. ಸರಿನಾ, ಯಾರು ಅಂಚೆ ಕಚೇರಿ ತಿದ್ದುಪಡಿ ಮಸೂದೆ ಮೇಲೆ ಅವರು ಪಾಕೆಟ್ ವಿಟೋವನ್ನು ಚಲಾಯಿಸ್ತಾರೆ ಅಂತ ನೋಡೋದಾದ್ರೆ ಯಾವುದು, ಗ್ಯಾನಿ ಜೈಲ್ ಸಿಂಗ್ ಅನ್ನೋರು. ಸರಿನಾ, ಸೊ ಹಾಗೆ ಈ ಗ್ಯಾನಿ ಜೈಲ್ ಸಿಂಗ್ ಅನ್ನೋರು ಯಾವ ಒಂದು ವಿಟೋವನ್ನು ಚಲಾಯಿಸಿದ್ರು ಅಂತ ಕೇಳಬಹುದು ನಿಮಗೆ. ಸರಿನಾ, ಸೊ ಅವಾಗ ಯಾವುದಂತ ನೀವು ಹೇಳಬೇಕಾಗುತ್ತೆ, ಪಾಕೆಟ್ ವಿಟೋ ಅಂತ ನೀವು ಹೇಳಬೇಕಾಗುತ್ತೆ. ಸರಿನಾ, ಸೊ ಮೀನ್ಸ್ ಅದಕ್ಕೆ ಅವರು ಸೈನ್ ಮಾಡಿ ಕೊಡೋದಿಲ್ಲ, ಹಾಗೆ ರಿಟರ್ನ್ ಕೂಡ ಕಳಿಸೋದಿಲ್ಲ. ಸರಿನಾ, ಒಂದು ಸೈನ್ ಮಾಡಿಕೊಡ್ಬೇಕಾಗುತ್ತೆ. ಟೋಟಲಿ 3 ರೀತಿಯ ವಿಟೋಗಳು ಬರ್ತವೆ. ಒಂದು ಸೈನ್ ಮಾಡಿಕೊಡ್ಬೇಕಾಗುತ್ತೆ, ಸೈನ್ ಮಾಡಿ ಅದಕ್ಕೆ ಪಾಸ್ ಮಾಡಬೇಕಾಗುತ್ತೆ ಆ ಒಂದು ಮಸೂದೆಯನ್ನು. ಹಾಗೆ ಇನ್ನೊಂದು ಏನು ಬರುತ್ತೆ ನಿಮಗೆ, ಇದನ್ನು ರೀಚೆಕಿಂಗ್ ಅಂತ ಕಳಿಸ್ಬೋದಾಗಿದೆ. ಸರಿನಾ, ಈ ಏನು ಸಂಸತ್ ಇದೆ ಅಲ್ವಾ, ಅವರಿಗೆ ಇನ್ನೊಮ್ಮೆ ಹೇಳ್ಬೋದು ನೀವು, ಇದು ತಪ್ಪಿದೆ ಅಪ್ಪ, ಇದೇನೋ ತಿದ್ದುಪಡಿ ಏನೇನೋ ಮಾಡ್ಕೊಂಡು ಬಂದಿದ್ದಲ್ಲ, ಇದು ತಪ್ಪಿದೆ, ಇನ್ನೊಂದ್ಸರಿ ಇದನ್ನೇನು ಹಿಂಗೆ ಮಾಡು ನೀನು ಅಂತ ಹೇಳಿ ಅವ್ರು ಸಜೆಷನ್ ಕೊಟ್ಟು ಅವ್ರಿಗೆ ಹೊಳ್ಳಿ ರಿಟರ್ನ್ ಕಳಿಸ್ಬೋದು. ಇದೊಂದು ವಿಟೋ. ಅದಾಂತರ ಇನ್ನೊಂದು ವಿಟೋ ಏನಂತಂದ್ರೆ ಪಾಕೆಟ್ ವಿಟೋ. ಪಾಕೆಟ್ ಮೀನ್ಸ್ ಏನು, ತನ್ನ ಜೇಬಲ್ನಲ್ಲೇ ಇಟ್ಕೊಂಡ್ಬಿಡೋದು ಅದನ್ನು, ಆ ಮಸೂದೆ ಏನಿದೆ ಅಲ್ವಾ, ಆ ಪೇಪರನ್ನು ತನ್ನ ಜೇಬಲ್ನಲ್ಲೇ ಇಟ್ಕೊಂಡ್ಬಿಡೋದು, ಅವ್ರಿಗೆ ಕೊಡೋದು ಇಲ್ಲ, ಮುಂದೆ ಕಳಿಸೋದಿಲ್ಲ. ಸರಿನಾ, ಸೊ ಈ ರೀತಿ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಭಾಳ ಆಗ್ತಿರ್ತವೆ. ಸರಿನಾ, ಸೊ ನಮ್ಮ ಬಿಲ್ ಏನು ಮುಂದೆ ಪಾಸ್ ಮಾಡೋದಿಲ್ಲ. ಸೊ ಹಾಗೆ ಈ ಒಂದು ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಪಾಕೆಟ್ ವಿಟೋ ಅಂತ ಕರಿತೀವಿ. ಸರಿನಾ, ಆ ಪಾಕೆಟ್ ವಿಟೋವನ್ನು ಬಳಸೋರು ಯಾರು ಅಂದರೆ ಗ್ಯಾನಿ ಜೈಲ್ ಸಿಂಗ್ ಅನ್ನೋರು. ಹಾಗೆ ಇಲ್ಲಿ ನಮ್ಮ ಜನರ ನೆಚ್ಚಿನ ರಾಷ್ಟ್ರಪತಿ ಯಾರು ಅಂತ ಕೇಳ್ತಾರೆ. ಯಾರು ಅಂದರೆ ಜನರ ನೆಚ್ಚಿನ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರು. ಸರಿನಾ, ಸೊ APJ ಅಬ್ದುಲ್ ಕಲಾಂ ಅವರು ನಮ್ಮ ಭಾರತದ 11ನೇ ರಾಷ್ಟ್ರಪತಿ ಆಗಿದ್ದಾರೆ. ಹಾಗೆ ಇವರು ರಾಷ್ಟ್ರಪತಿ ಆಗಿರತಕ್ಕಂತಹ ಸಮಯದಲ್ಲಿ APJ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆಗಿರ್ತಕ್ಕಂಥ ಸಮಯದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನಿದಾರಲ್ವ, ಅವರು ಭಾರತದ ಪ್ರಧಾನಮಂತ್ರಿ ಆಗಿರ್ತಾರೆ. ಸರಿನಾ, ಹಾಗೆ ಇವರು ವಾಜಪೇಯಿ ಅವರು ಅವರ ಅಧಿಕಾರ ಮುಗಿದ ನಂತರ ಮುಂದೆ ಈ ಮನಮೋಹನ್ ಸಿಂಗ್ ಏನಿದಾರಲ್ವಾ, ಅವರ ಒಂದು ಅವಧಿಯಲ್ಲೂ ಕೂಡ ಇವರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಿರ್ತಾರೆ. ಯಾರು ಅಂದರೆ ಈ ನಮ್ಮ APJ ಅಬ್ದುಲ್ ಕಲಾಂ ಅವರು. ಸರಿನಾ, 11ನೇ ನಮ್ಮ ಭಾರತದ ರಾಷ್ಟ್ರಪತಿಯಾಗಿ ವರ್ಕ್ ಮಾಡಿದ್ದಾರೆ. ಯಾರು ನೆನ್ಪಿಟ್ಕೊಳ್ಳಿ, ಈ APJ ಅಬ್ದುಲ್ ಕಲಾಂ ಅನ್ನೋರು. ಹಾಗೆ ನಮ್ಮ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಅಂತ ನೋಡಿದ್ರೆ ಈ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತ ನಾವು ಹೇಳ್ತೀವಿ. ಸರಿನಾ, ಅದಾಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2024ರ ಡಿಸೆಂಬರ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ಯಾವ ಕ್ಷೇತ್ರಗಳಲ್ಲಿ ವ್ಯಾಪಾರವನ್ನು ಹೆಚ್ಚಿಸಲು ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದವನ್ನು ಈ CECA ತ್ವರಿತಗೊಳಿಸಿದವು ಅಂತ ಕೇಳಿದ್ದಾನೆ. ಸರಿನಾ, ಯಾವುದ್ಯಾವುದರಲ್ಲಿ ವ್ಯಾಪಾರ ಕ್ಷೇತ್ರವನ್ನು ಹೆಚ್ಚಿಸಲು ಇದು ಸ್ವಲ್ಪ ಡಿಸ್ಕಷನ್ ಮಾಡಿದ್ದಾರೆ ಅಂತ ನೋಡೋದಾದರೆ, ಒಂದು ಕೃಷಿ, ಹಾಗೆ ಪೂರೈಕೆ ಸರಪಳಿಗಳು ಮತ್ತು ಉದಯೋನ್ಮುಖ ವಲಯಗಳೇನಿದಾವಲ್ವಾ, ಇದರೆಲ್ಲದರಲ್ಲೂ ಕೂಡ ಆರ್ಥಿಕ ಸಹಕಾರ ಒಪ್ಪಂದವನ್ನು ಮಾಡ್ಕೊಂಡಿದ್ದಾವೆ. ಯಾವ್ಯಾವುದು, ನಮ್ಮ ಭಾರತ ಮತ್ತು ಈ ಒಂದು ಆಸ್ಟ್ರೇಲಿಯಾ ದೇಶಗಳು. ಸರಿನಾ, ಸೊ 2024ರಲ್ಲಿ ಇರತಕ್ಕಂಥ ಕರೆಂಟ್ ಅಫೇರ್ಸ್ನ ಸ್ವಲ್ಪ ಜಾಸ್ತಿ ಕೇಳ್ತಾ ಇದ್ದಾನೆ, ಸ್ವಲ್ಪ ಅದನ್ನು ನೋಡ್ಕೊಳ್ಳಿ. ಬಟ್ ಇವಾಗ RRB NTPC ಗ್ರಾಜುಯೇಷನ್ ಏನಿದೆ ಅಲ್ವಾ, ಅಲ್ಲಿ ಜಾಸ್ತಿ ಏನು ಕೇಳಿದಾನೆ ಅಂದರೆ 2025 ಜನವರಿಯಿಂದ 2025 ಜೂನ್ವರೆಗೂ ಏನು ಕರೆಂಟ್ ಅಫೇರ್ಸ್ ಆಗಿದೆ ಅಲ್ವಾ, ಅದನ್ನು ಜಾಸ್ತಿ ಕೇಳಿದ್ದಾನೆ. ಸೊ ಇವಾಗ RRB ಅಂಡರ್ ಗ್ರಾಜುಯೇಟ್ ಏನು ಇದಿರಲ್ವಾ ನೀವು, ಸೊ ಅವ್ರು ಏನು ಮಾಡ್ಕೊಳ್ಳಿ, ಈ ಫಸ್ಟ್ ಸ್ವಲ್ಪ ಸಿಂಪಲ್ ಆಗಿ ನೋಡ್ಕೊಳ್ಳೋದಾದರೆ 2024ರ ಕರೆಂಟ್ ಅಫೇರ್ಸ್ ನೋಡ್ಕೊಳ್ಳಿ. ಹಾಗೆ 2025ರಿಂದ ಇಲ್ಲಿವರೆಗೂ ಏನು ಕರೆಂಟ್ ಅಫೇರ್ಸ್ ಇದೆ ಅಲ್ವಾ, ಸೊ ಅದನ್ನೆಲ್ಲವೂ ಕೂಡ ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳಿ. ಬಟ್ ಡಿ ಗ್ರೂಪ್ ಅವ್ರು ಏನು ಅಂದರೆ 2024 ಸ್ವಲ್ಪ ಜಾಸ್ತಿ ನೋಡ್ಕೊಂಡಿರಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, 1857ರ ದಂಗೆಗೆ ಸಂಬಂಧಿಸಿದ ರಿಲೀಫ್ ಆಫ್ ಲಕ್ನೋ ಅನ್ನು ಚಿತ್ರಿಸಿದವರು ಯಾರು ಅಂತ ಕೇಳಿದ್ದಾರೆ. ಈ ರಿಲೀಫ್ ಆಫ್ ಲಕ್ನೋ ಅನ್ನು ಚಿತ್ರಿಸಿದವರು ಯಾರು ಅಂತ ನೋಡೋದಾದ್ರೆ ಥಾಮಸ್ ಜೋನ್ ಬಾರ್ಕರ್ ಅವರು ಇದನ್ನು ಚಿತ್ರಿಸಿದ್ದಾರೆ. ಸರಿನಾ, ಇದು ಗೊತ್ತಿರಲಿ, ಕೇಳಬಹುದು ನಿಮಗೆ. ಇದು ಕೂಡ ನಿಮ್ಮ ಫ್ಯಾಕ್ಚುಯಲ್ ಕ್ವಶನ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಇದು ನಿಮಗೆ ಮ್ಯಾಕ್ಸಿಮಮ್ ಬುಕ್ಗಳಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಅಲ್ಲ ಇದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ 2024 ಜೂನ್ನಲ್ಲಿ ಈ ಕೆಳಗಿನ ರಾಜಕಾರಣಿಗಳಲ್ಲಿ ಯಾರು ಕೇಂದ್ರ ಶಿಕ್ಷಣ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು? ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು, ಮೀನ್ಸ್ ಕೇಂದ್ರ ಶಿಕ್ಷಣ ಸಚಿವರು ಯಾರಾಗಿದ್ದಾರೆ ಅಂತ ನೋಡೋದಾದ್ರೆ ಶ್ರೀ ಧರ್ಮೇಂದ್ರ ಪ್ರಧಾನ್ ಅವರು ನಮ್ಮ ಭಾರತದ ಕೇಂದ್ರದ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರಿನಾ, ಹಾಗಾದರೆ ನಮ್ಮ ಭಾರತದ ವಿತ್ತ ಸಚಿವೆ ಯಾರು? ನಿರ್ಮಲಾ ಸೀತಾರಾಮನ್ ಅವರು. ಸರಿನಾ, ನಮ್ಮ ಭಾರತ ವಿತ್ತ ಸಚಿವ ಯಾರಾಗಿದ್ದಾರೆ ಅಂತ ನೋಡೋದಾದ್ರೆ ಈ ನಿರ್ಮಲಾ ಸೀತಾರಾಮನ್ ಅವರಾಗಿದ್ದಾರೆ. ಸರಿನಾ, ಇವ್ರ ಹೆಸರು ನೀವು ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಹಾಗೆ ಇನ್ನೊಂದು ಈ ನಿತಿನ್ ಗಡ್ಕರಿ ಅವರು. ಸರಿನಾ, ಈ ನಿತಿನ್ ಗಡ್ಕರಿ ಅವರು ಏನಾಗಿದ್ದಾರೆ ಅಂದರೆ ರಸ್ತೆ ಮತ್ತು ಸಾರಿಗೆ ಸಂಪರ್ಕ ಇಲಾಖೆಯ ಒಬ್ಬರು ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸರಿನಾ, ಅದರ ಮಂತ್ರಿಗಳಾಗಿದ್ದಾರೆ. ಯಾರು? ನಿತಿನ್ ಗಡ್ಕರಿ ಅವರು. ಇವ್ರ ಹೆಸರು ನೀವು ನಾರ್ಮಲಿ ಕೇಳಿರ್ತೀರ. ಹೈವೇಲಿ ನೀವೇನಾದರೂ ಹೋಗ್ತಾ ಇರ್ತೀರಾ, ಬರ್ತಾ ಇರ್ತೀರಾ ಅಂದರೆ ಅಲ್ಲಿ ಇವರು ಫೋಟೋನು ಕೂಡ ನೀವು ನೋಡಿರ್ತೀರ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಭಾರತದ ಯಾವ ವಲಯಗಳು ಜಾಗತೀಕರಣದಿಂದ ಗರಿಷ್ಠ ಲಾಭವನ್ನು ಪಡೆದಿದೆ? ಯಾವ ಒಂದು ವಲಯ ಈ ಜಾಗತೀಕರಣ, ಈ ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್, ಲಿಬರಲೈಸೇಷನ್ ಆಗುತ್ತೆ ಅಲ್ವಾ, LPG ಆಗುತ್ತೆ ಅಲ್ವಾ. LPG ಯಾವಾಗ ಆಗುತ್ತೆ? 1991ರಲ್ಲಿ. ಅದನ್ನು ತಂದವರು ಯಾರು ಅಂತಂದರೆ PV ನರಸಿಂಹರಾವ್ ಅವರು. ಹಾಗೆ ನಮ್ಮ ಭಾರತದ ಈ
ವಿತ್ತ ಸಚಿವರಾಗಿರ್ತಕ್ಕಂಥ ಆಗಿನ ಸಮಯದಲ್ಲಿ ಮನಮೋಹನ್ ಸಿಂಗ್ ಅವರು ಸರಿನಾ ಈ ಎರಡೂ ಜೋಡಿಗಳು ಏನು ಮಾಡ್ತಾರೆ, ಈ LPG ನಮ್ಮ ಭಾರತ ದೇಶದಲ್ಲಿ ತರ್ತಾರೆ ಸರಿನಾ. ಲಿಬರೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ ಕರಿತೀವಿ, ಅಥವಾ ನಮ್ಮ ಭಾರತದ ನೂತನ ಆರ್ಥಿಕ ನೀತಿ ಅಂತ ನಾವು ಕರಿತೀವಿ. ಯಾವುದನ್ನ 1991 ಆರ್ಥಿಕ ನೀತಿಯನ್ನು ಸರಿನಾ. ಸೊ ಇದನ್ನ ತಂದವರು ಯಾರು ಅಂತ ನೋಡೋದಾದ್ರೆ ಈ ಇಬ್ಬರು ವ್ಯಕ್ತಿಗಳು. ಸೊ ಅದರಿಂದ ಗರಿಷ್ಠ ಲಾಭವನ್ನು ಯಾವ ಒಂದು ಕ್ಷೇತ್ರ ಪಡೆದಿದೆ ಅಂತ ನೋಡೋದಾದ್ರೆ ಕೃಷಿ ಕ್ಷೇತ್ರ ಪಡೆದಿದೆಯಾ? ಕೃಷಿ ಕ್ಷೇತ್ರ ಇದರಿಂದ ಜಾಸ್ತಿ ಲಾಭವನ್ನು ಪಡೆದಿಲ್ಲ. ಇಂಡಸ್ಟ್ರಿಯಲ್ ಸೆಕ್ಟರ್ ಜಾಸ್ತಿ ಲಾಭವನ್ನು ಪಡೆದಿದೆ. ಸೊ ಇಂಡಸ್ಟ್ರಿಯಲ್ ಸೆಕ್ಟರ್ ಅಂದ್ರೆ ಎಲ್ಲಿದೆ? ಗಣಿಗಾರಿಕೆ ಇಂಡಸ್ಟ್ರಿಯಲ್ ಅಂತ ಹೇಳ್ತೀವ, ಕೈಗಾರಿಕೆ ಅಂತ ಹೇಳ್ತೀವ, ಇದು ಕೂಡ ಅಲ್ಲ. ಸಾರ್ವಜನಿಕ ವಲಯದ ಉದ್ಯಮಗಳು ಇಲ್ಲ. ಮಾಹಿತಿ ತಂತ್ರಜ್ಞಾನ, ಇದು ಕೂಡ ಇಂಡಸ್ಟ್ರಿಯಲ್ ಸೆಕ್ಟರ್ ಅಲ್ಲೇ ಕಂಡುಬರುತ್ತೆ ನಿಮಗೆ ಸರಿನಾ. IT ಅಂತ ಹೇಳ್ತೀವಿ, IT BT ಅಂತ ಹೇಳ್ತೀವಲ್ವಾ. ಸೊ ಈ ಮಾಹಿತಿ ತಂತ್ರಜ್ಞಾನ ಏನಿದೆ ಅಲ್ವಾ, ಈ ಜಾಗತೀಕರಣದಿಂದ ಗರಿಷ್ಠ ಲಾಭವನ್ನು ಪಡೆದಿದೆ. ಸೊ ಇದು ಹೇಗೆ ಅಂತಂದ್ರೆ ಜಸ್ಟ್ ಡಮ್ಮಿ ಕ್ವಶನ್ ಅಂತ ಹೇಳ್ಬೋದು ಇದನ್ನ. ಸೊ ಆಪ್ಷನ್ ನೋಡಿ ನೀವು ಹಾಕ್ಬೋದು ಅದಕ್ಕೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಈ ಕೆಳಗಿನವರಲ್ಲಿ ಚಂದ್ರಗುಪ್ತ ಮೌರ್ಯನ ಮಗ ಯಾರು ಅಂತ ಕೇಳಿದ್ದಾರೆ. ಇವಾಗ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ನೋಡಿದ್ರೆ ಚಂದ್ರಗುಪ್ತ ಮೌರ್ಯ. ಈ ಚಂದ್ರಗುಪ್ತ ಮೌರ್ಯನ ಮಗ ಯಾರು ಅಂದ್ರೆ ಬಿಂಬಸಾರ ಅಲ್ಲ, ಬಿಂದುಸಾರ. ಆಪ್ಷನ್ ನಿಮಗೆ ಏನಾದರೂ ಬಿಂಬಸಾರ ಅಂತ ಕೊಟ್ಟಿದ್ರೆ ರಾಂಗ್ ಸರಿನಾ. ಈ ಬಿಂಬಸಾರ ಯಾರು ಅಂದ್ರೆ ಅಜಾತ ಶತ್ರುವಿನ ತಂದೆ, ಹರ್ಯಂಕ ಮನೆತನವನ್ನು ಸ್ಥಾಪಿಸಿದಂತಹ ವೀರ ಯಾರು ಅಂದ್ರೆ ಈ ಬಿಂಬಸಾರ ಸರಿನಾ. ಬಟ್ ಇಲ್ಲಿ ಯಾರು ಬರ್ತಾರೆ ಅಂತ ನೋಡಿದ್ರೆ ಬಿಂದುಸಾರ ಅಂತ ಕಂಡು ಬರ್ತಾರೆ ಸರಿನಾ. ಬಿಂದುಸಾರ. ಈ ಚಂದ್ರಗುಪ್ತ ಮೌರ್ಯರ ಮಗ ಯಾರು ಅಂದ್ರೆ ಬಿಂದುಸಾರ. ಹಾಗೆ ಈ ಬಿಂದುಸಾರರ ಮಗ ಯಾರು ಅಂತ ನೋಡೋದಾದ್ರೆ ಈ ಚಕ್ರವರ್ತಿ ಅಶೋಕ ಅಂತ ಹೇಳ್ತೀವಿ ಸರಿನಾ. ಮಹಾರಾಜ ಅಶೋಕ ಅಂತ ಹೇಳ್ತೀವಿ. ಈ ಅಶೋಕ ಏನಿದ್ದಾರೆ ಈ ಬಿಂದುಸಾರರ ಮಗನಾಗಿದ್ದಾರೆ. ಹಾಗೆ ಈ ಅಶೋಕನ ಮಕ್ಕಳು ಯಾರು? ಅಶೋಕನ ಮಕ್ಕಳು ನಿಮಗೆ ಟೋಟಲಿ ಇಬ್ರು ಕಂಡು ಬರ್ತಾರೆ ಸರಿನಾ. ಒಂದ್ ಯಾರು ಅಂದ್ರೆ ಈ ಮಹೇಂದ್ರನ ಹೆಸರು ನೀವು ಎಲ್ಲರೂ ಕೂಡ ಕೇಳಿರ್ತೀರಾ. ಯಾರು ಕೇಳದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮಹೇಂದ್ರ ಮತ್ತು ಸಂಘಮಿತ್ರೆಯನ್ನ ಅವರು ಈ ಶ್ರೀಲಂಕಾ ದೇಶಕ್ಕೆ ಕಳಿಸ್ತಾರೆ. ಯಾವುದಕ್ಕೆ? ಈ ಬೌದ್ಧ ಧರ್ಮವನ್ನು ಸ್ವಲ್ಪ ಪ್ರಚಾರ ಮಾಡೋಕ್ಕೆ ಅಂತ ನೀವು ಓದಿರ್ತೀರಾ. ಬಟ್ ಆತನ ಇನ್ನೊಬ್ಬ ಮಗ ಯಾರು? ಕುಲುನ ಅಂತ ಕಂಡು ಬರ್ತಾರೆ ಸರಿನಾ. ಈ ಕುಲುನ ಎಂಬ ಮಗನೂ ಕೂಡ ಈ ಚಂದ್ರಗುಪ್ತ ಮೌರ್ಯರ ಈ ಅಶೋಕರ ಮಗನೇ ಸರಿನಾ. ಅಶೋಕರ ಮಕ್ಕಳು ಇಬ್ಬರಿದ್ದಾರೆ. ಅಶೋಕನ ಮಕ್ಕಳು ಯಾರಿದ್ದಾರೆ ಅಂದ್ರೆ ಇಬ್ಬರಿದ್ದಾರೆ. ಅಶೋಕ ಅಂತ ನೆನ್ಪಿಟ್ಕೊಳ್ಳಿ. ಅಶೋಕನ ಮಕ್ಕಳು ಇಬ್ಬರಿದ್ದಾರೆ. ಒಬ್ಬರು ಮಹೇಂದ್ರ, ಇನ್ನೊಂದು ಯಾರು ಮೀನ್ಸ್ MK ಕುಲುನ ಅಂತ ಕಂಡು ಬರ್ತಾರೆ ಸರಿನಾ. ಈ ಕುಲುನವರು ಇವರ ಮಗನೇ ಆಗಿದ್ದಾರೆ, ನೆನ್ಪಿಟ್ಕೊಳ್ಳಿ. ಈ ಕುಲುನನ ಮಗ ಯಾರು ಅಂದ್ರೆ ದಶರಥ ಮೌರ್ಯ. ಸೊ ನಿಮಗೆ ಪ್ರಶ್ನೆ ಹೀಗೆ ಕೇಳ್ಬೋದು, ಅಶೋಕನ ನಂತರ ಬಂದಿರತಕ್ಕಂತಹ ಉತ್ತರಾಧಿಕಾರಿ ಯಾರು ಅಂತ ಕೇಳ್ಬೋದು. ಸೊ ಅವಾಗ ಏನಂತ ಹೇಳಬೇಕಾಗುತ್ತೆ? ದಶರಥ ಮೌರ್ಯ ಅಂತ ಹೇಳಬೇಕಾಗುತ್ತೆ ಸರಿನಾ. ಬಟ್ ಇಲ್ಲಿ ಮಹೇಂದ್ರನೂ ಬರೋದಿಲ್ಲ, ಕುಲುನನೂ ಬರೋದಿಲ್ಲ. ಯಾಕೆ ಮಹೇಂದ್ರ ಬರೋದಿಲ್ಲ, ಕುಲುನ ಬರೋದಿಲ್ಲ? ಇವಾಗ ಮಹೇಂದ್ರ ಅವನು ಜೀವನದ ಮೇಲೆ ಆಸೆಯನ್ನು ಬಿಟ್ಟು ಆತ ಏನು ಮಾಡಿದ್ದಾನೆ, ಬೌದ್ಧ ಧರ್ಮಕ್ಕೆ ತನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದಾನೆ. ಸೊ ಆತ ಹೇಗೆ ರಾಜನಾಗಿ ಕಾರ್ಯನಿರ್ವಹಿಸ್ತಾನೆ? ಸೊ ಆಗಲ್ಲ ಈತ. ಸೊ ಮಹೇಂದ್ರ ಆಗಲ್ಲ. ಸೊ ಆ ನಂತರ ಕುಲುನ ಆಗಬೇಕಾಗಿತ್ತಲ್ಲ. ಕುಲುನ ಯಾವ ಬೌದ್ಧ ಧರ್ಮಕ್ಕೂ ಕೂಡ ಅವನ ಅನುಯಾಯಿ ಕೂಡ ಆಗಿರಲಿಲ್ಲ ಅಷ್ಟು ಜಾಸ್ತಿ. ಅದಾದ ನಂತರ ಬೌದ್ಧ ಧರ್ಮವನ್ನು ಪ್ರಚಾರ ಕೂಡ ಮಾಡ್ತಾ ಇರಲಿಲ್ಲ. ಆತ ಏನಿದ್ದ ಅಂದರೆ ಮದುವೆ ಮಾಡ್ಕೊಂಡಿದ್ದ. ಕುಲನ ಮದುವೆ ಒಂದು ಹುಡುಗಿ ಜೊತೆ ಮದುವೆ ಮಾಡ್ಕೊಂಡಿದ್ದ. ಆ ಒಂದು ದಂಪತಿಗೆ ಮಗ ಯಾರಾಗಿದ್ದಾರಂತ ನೋಡೋದಾದ್ರೆ ಈ ದಶರಥ ಮೌರ್ಯ ಅನ್ನೋರು ಮಗನಾಗಿ ಹುಟ್ಟಿದ್ರು ಸರಿನಾ. ಸೊ ಮೀನ್ಸ್ ಇವನು ಸಂಸಾರಿಯಾಗಿದ್ದ. ಸೊ ಈತ ರಾಜನಾಗಬಹುದಾಗಿತ್ತಲ್ಲ ಸರಿನಾ. ಸೊ ಇದಕ್ಕೆ ಜಸ್ಟ್ ಒಂದು ಸಿಂಪಲ್ ಒಂದು ಸ್ಟೋರಿ ಇದೆ, ಅದನ್ನು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಏನು ಅಂದರೆ ಈ ಅಶೋಕನಿಗೆ 60 ವಯಸ್ಸಿನ ಅಶೋಕನಿಗೆ ಕಾಮವನ್ನು ಕಂಟ್ರೋಲ್ ಮಾಡೋದಾಗಿರಲಿಲ್ಲ ಸರಿನಾ. ಅಶೋಕನಿಗೆ ಕಂಟ್ರೋಲ್ ಮಾಡೋದಾಗಿರಲಿಲ್ಲ. ಸೊ ಆತ ಒಂದು ಹುಡುಗಿ, ಆ ಹುಡುಗಿ ಹೆಸರು ನಂಗೆ ಎಕ್ಸಾಕ್ಟ್ ನೆನಪಿಲ್ಲ, 16 ವರ್ಷದ ಒಂದು ಹುಡುಗಿ ಅಂತ ಹೇಳ್ತಾರೆ. ಸುಹೇದ ಅಂತ ಏನೋ ಬರುತ್ತೆ ಸರಿನಾ. ಒಂದ್ಸರಿ ಗೂಗಲ್ ಚೆಕ್ ಮಾಡ್ಕೊಳ್ಳಿ. ಇಫ್ ನಮಗೆ ಅಷ್ಟು ಇಂಪಾರ್ಟೆಂಟ್ ಕೂಡ ಆಗೋದಿಲ್ಲ, ಬಟ್ ಆತನ ಮಗನ ಹೆಸರು ಇಂಪಾರ್ಟೆಂಟ್ ಆಗುತ್ತೆ ಸರಿನಾ. ಸೊ ಆ ಹುಡುಗಿಗೆ ಏನು ಮಾಡ್ತಾರೆ, ಈ ಅಶೋಕ ನನ್ನನ್ನು ಮದುವೆ ಆಗು ಅಂತ ಆ ಹುಡುಗಿಗೆ ಅಪಹರಣ ಮಾಡ್ಕೊಂಡು ಬಂದು ತನ್ನ ರಾಜಮನೆತನದಲ್ಲಿ ಮೀನ್ಸ್ ತನ್ನ ಒಂದು ಆಸ್ಥಾನದಲ್ಲಿ ಇಟ್ಕೊಂಡು ಬಿಡ್ತಾನೆ. ಯಾರು? ಅಶೋಕ. ಸೊ ಅವಾಗ ಆ ಹುಡುಗಿ ಹೇಳ್ತಾಳೆ, ಈ ಮುದುಕನ ಜೊತೆ ನಾನೇನು ಸಂಸಾರ ಮಾಡಲಿ? ಸೊ ಈತನ ಮಗ ಆಗಿರ್ತಕ್ಕಂತಹ ಕುಲುನನ ಜೊತೆ ನಾನು ಇನ್ನೂ ಇದ್ರ ಸಂಸಾರ ಮಾಡ್ಬೋದು ಅಂತ ಕುಲು ನನಗೆ ಹೋಗಿ ಕೇಳ್ತಾಳೆ. ಸೊ ನೋಡಪ್ಪ, ನಿಮ್ಮ ಅಪ್ಪ ಹೋಗಿ ನನಗೆ ಕರ್ಕೊಂಬಂದಾನೆ, ನಿಮ್ಮ ಅಪ್ಪನ ವಯಸ್ಸೇನು ನನ್ನ ವಯಸ್ಸೇನು, ಸುಮ್ಮನೆ ಇದ್ರೆ ನಾನು ಈ ಮದುವೆ ಆಗೋನು, ಬಾ, ನೀ ನನಗೆ ಮದುವೆ ಆಗು, ನಡೀತದೆ, ನನಗೆ ಖುಷಿ ಇದೆ ಅಂತ ಹೇಳ್ತಾಳೆ. ಸೊ ಅವಾಗ ಈ ಕುಲುನ ಏನು ಹೇಳ್ತಾನೆ, ನನ್ನ ತಂದೆ ಇಷ್ಟಪಟ್ಟಿರ್ತಕ್ಕಂಥ ಹುಡುಗಿ ನೀನು, ಸೊ ನಿನ್ನನ್ನು ಹೇಗೆ ನಾನು ಮದುವೆ ಆಗಲಿ ಅಂತ ಹೇಳ್ತಾನೆ. ಸೊ ಅದಕ್ಕೆ ಇವಳು ಏನು ಮಾಡ್ತಾಳೆ, ಒಂದು ದಿನ ಪ್ಲ್ಯಾನ್ ಮಾಡ್ಕೊಂಡು ಈ ಕುಲುನನ ಕಣ್ಣನ್ನು ಸುಟ್ಟು ಬಿಡ್ತಾಳೆ ಸರಿನಾ. ಮೀನ್ಸ್ 2 ಕಣ್ಣುಗಳನ್ನು ಸುಟ್ಟು ಬಿಡ್ತಾಳೆ. ಸೊ ಸುಟ್ಟಿರ್ತಕ್ಕಂಥ ಅಂಧ ವ್ಯಕ್ತಿ ರಾಜನಾಗಕ್ಕೆ ಹೇಗೆ ಸಾಧ್ಯ? ಸೊ ಈತ ಕೂಡ ರಾಜ ಆಗೋದಿಲ್ಲ. ಈತನ ಬದಲಾಗಿ ಈತನ ಮಗನಾಗಿರ್ತಕ್ಕಂಥ ದಶರಥ ಮೌರ್ಯ ರಾಜನಾಗ್ತಾನೆ. ಎಲ್ಲರೂ ಕೂಡ ಕೆಲವೊಂದು ಬುಕ್ಕಲ್ಲಿ ಓದಿರ್ತೀರ, ದಶರಥ ಮೌರ್ಯ ಅಶೋಕನ ಉತ್ತರಾಧಿಕಾರಿ ಅಂತ. ಯಾಕೆ ಉತ್ತರಾಧಿಕಾರಿ ಆತನ ಮಕ್ಕಳನ್ನು ಬಿಟ್ಟು ಅಂತ ಕೇಳಿದ್ರೆ ಈ ಒಂದು ಕಥೆ ಸರಿನಾ. ಗೊತ್ತಿರೋ ಕೇಳ್ಬೋದು. ದಶರಥ ಮೌರ್ಯ ಯಾರ ಮಗ ಅಂತ ನೀವು ಕೇಳಿದ್ರೆ ಈ ಒಂದು ಕುಲುನನ ಮಗ ಆಗಿರ್ತಾನೆ ಸರಿನಾ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ ಈ ಸ್ಟೋರಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಪೂರ್ವ ಮತ್ತು ಪಶ್ಚಿಮ ಕಾರಿಡಾರ್ ಅನ್ನು ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಸಿಲ್ಚಾರ್ ಅನ್ನು ಗುಜರಾತ್ನ ಬಂದರು ಪಟ್ಟಣವಾದ ಪೋರ್ ಬಂದರ್ನೊಂದಿಗೆ ಸಂಪರ್ಕಿಸಲು ಯೋಜಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾವ್ದ್ಯಾವುದು? ಈ ಒಂದು ಗುಜರಾತ್ನ ಪೋರ್ ಬಂದರ್ ಜೊತೆ ಯಾವ್ದ್ಯಾವುದು ಪೂರ್ವ ಮತ್ತು ಪಶ್ಚಿಮದ ಯಾವುದಿದೆ? ಈ ಸಿಲ್ಚಾರ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತೆ ಸಿಂಪಲ್ ಆಗಿ ಸರಿನಾ. ಸೊ ಇದನ್ನು ಹೀಗೆ ಇದಾವಲ್ವಾ, 2 ನಮ್ಮ ಲೇನ್ ಇದ್ದಾವೆ. ಸೊ ಒಂದು ಯಾವುದು ಅಂದರೆ ಈ
NH44, ಹಾಗೆ ಇನ್ನೊಂದು NH27 ಅನ್ನೋದು. ಸೊ ಇದು ನಿಮ್ಗೆ ಕೇಳ್ಬೋದು, ಪೂರ್ವ ಮತ್ತು ಪಶ್ಚಿಮಕ್ಕೆ ಕೂಡಿಸ್ತಕ್ಕಂತಹ ಒಂದು ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತ ನಿಮ್ಗೆ ಕೇಳ್ಬೋದು. NH27 ಆಗುತ್ತೆ. ಅದಾದ ನಂತರ ಉತ್ತರ ಮತ್ತು ದಕ್ಷಿಣ ನಮ್ಮ ಭಾರತವನ್ನು ಕೂಡಿಸ್ತಾ ಇರತಕ್ಕಂತಹ ಒಂದು ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತ ನಿಮಗೆ ಕೇಳ್ಬೋದು, NH44. ಸರಿನಾ, ಗೊತ್ತಿರಲಿ ಕೇಳ್ಬೋದು ನಿಮಗೆ. ಸೊ ಇದು ನಮ್ಮ NH44 ಏನಿದೆಯಲ್ಲ, ನಮ್ಮ ಇಡೀ ಭಾರತದಲ್ಲಿ ಅತ್ಯಂತ ಉದ್ದವಾಗಿರ್ತಕ್ಕಂಥ ಹೆದ್ದಾರಿ ಆಗಿದೆ. ಸರಿನಾ, ಇದು ಕೂಡ ನಿಮ್ಗೆ ಕೇಳ್ಬೋದು, ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2023-24 ಸಾಲಿನಲ್ಲಿ NSSOದ ಪ್ರಕಾರ ಭಾರತದಲ್ಲಿ ಪ್ರಸ್ತುತ ಬೆಲೆಗಳಲ್ಲಿ ಅಂದಾಜು ನಾಮಮಾತ್ರ GDP ಅಥವಾ GDP ಎಷ್ಟಾಗಿದೆ ಅಂತ ಕೇಳಿದ್ದಾನೆ. ಸರಿನಾ, ಅಂದಾಜು ಅಥವಾ ನಾಮಮಾತ್ರ GDP ಎಷ್ಟಿದೆ ಅಂತ ನೋಡೋದಾದ್ರೆ 296.58 ಲಕ್ಷ ಕೋಟಿ ಏನಿದೆ ಅಲ್ವಾ, ನಮ್ಮ ಭಾರತದ GDP ಇದೆ. ಸೊ ಪ್ರಸ್ತುತ ನಮ್ಮ ಭಾರತದ GDP ಇಡೀ ಜಗತ್ತಿನಲ್ಲಿ 4ನೇ ಸ್ಥಾನದಲ್ಲಿ ಹೊಂದಿದೆ. ಸರಿನಾ, 4ನೇ ಸ್ಥಾನದಲ್ಲಿ ಇಡೀ ಜಗತ್ತಿನಲ್ಲಿ ನಮ್ಮ ಭಾರತ ಹೊಂದಿದೆ. ಸರಿನಾ, ಇದು ಕೂಡ ನೆನ್ಪಿಟ್ಕೊಂಡು ಕೇಳ್ಬೋದು ನಿಮಗೆ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಯಾವ ವಲಯವು ಭಾರತದಲ್ಲಿ ವಿದ್ಯುತ್ ಶಕ್ತಿಯನ್ನು ಪೂರೈಸುವ ಹೊಣೆಗಾರಿಕೆಯನ್ನು ಹೊಂದಿದೆ ಅಂತ ಕೇಳಿದ್ದಾನೆ. ಸರಿನಾ, ಯಾವ ವಲಯ? ಈ ಪವರ್ ವಲಯ, ಶಕ್ತಿ ವಲಯ ಅಂತ ಹೇಳ್ಬೋದು. ಸರಿನಾ, ಸೊ ಇದು ವಿದ್ಯುತ್ ಶಕ್ತಿ ಯಾವುದಕ್ಕೆ? ಶಕ್ತಿ ವಲಯ ತಾನೆ, ಮೀನ್ಸ್ ಪವರ್ ತಾನೆ. ಸೊ ಗಣಿಗಾರಿಕೆ ಬರೋದಿಲ್ಲ, ಕೃಷಿ ಬರೋದಿಲ್ಲ, ಗಣಿಗಾರಿಕೆ. ಇದು ಕೂಡ ಡಮ್ಮಿ ಕ್ವಶನ್ ಆಗುತ್ತೆ ಇದು. ಅದಾನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಯಾವ ರಾಜ್ಯದಲ್ಲಿ ಪ್ರತಿ ವರ್ಷ ನಡೆಯುವ ಗಂಗಾ ಸಾಗರ್ ಮೇಳದಲ್ಲಿ ಗಂಗಾ ನದಿಯ ತೀರದಲ್ಲಿ ಲಕ್ಷಾಂತರ ಯಾತ್ರಾರ್ಥಿಗಳು ಪವಿತ್ರ ಸ್ನಾನ ಮಾಡಲು ಒಟ್ಟುಗೂಡುತ್ತಾರೆ? ಗಂಗಾ ಸಾಗರ ಮೇಳ ಎಲ್ಲಿ ನಡೀತದೆ? ಗಂಗಾ ಸಾಗರ್ ಅಂದರೆ ಉತ್ತರ ಪ್ರದೇಶ ಮತ್ತು ಈ ಬಿಹಾರ ಮಾತ್ರ ಅಲ್ಲ, ಸರಿನಾ, ಉತ್ತರಾಖಂಡ ಮಾತ್ರ ಅಲ್ಲ. ಗಂಗಾ ಸಾಗರ ಮೇಳ, ಗಂಗಾ ನದಿ ಹರಿಯೋದು ಈ ಒಂದು ಪಶ್ಚಿಮ ಬಂಗಾಳದಲ್ಲೂ ಕೂಡ ಹರಿತದೆ. ಆ ಪಶ್ಚಿಮ ಬಂಗಾಳದಲ್ಲೇ ಒಂದು ಮೇಳ ನಡೀತದೆ, ಯಾವುದು ಅಂದರೆ ಗಂಗಾ ಸಾಗರ ಮೇಳ ಅಂತ ನಡೀತದೆ. ಸರಿನಾ, ಸೊ ಹಾಗಾದರೆ ಗಂಗೌರ್ ಉತ್ಸವ ಎಲ್ಲಿ ನಡೀತದೆ? ಗಂಗೌರ್ ಉತ್ಸವ ಎಷ್ಟು ದಿನಗಳ ಕಾಲ ನಡೀತದೆ? 18 ದಿನಗಳ ಕಾಲ ನಡೀತದೆ. ಯಾವೊಂದು ದೇವಿಗೆ ಸಮರ್ಪಿತವಾಗಿದೆ? ಪಾರ್ವತಿ ದೇವಿಗೆ ಸಮರ್ಪಿತವಾಗಿದೆ. ಈ ಗಂಗೌರ್ ಉತ್ಸವ ಈ 3 ರಾಜ್ಯಗಳಲ್ಲಿ ನಡೆಯಲ್ಲ. ಎಲ್ಲಿ ನಡೀತದೆ ಅಂತ ನೋಡೋದಾದ್ರೆ ರಾಜಸ್ಥಾನದಲ್ಲಿ ನಡೀತದೆ. ರಾಜಸ್ಥಾನದಲ್ಲಿ ಗಂಗಾ ಅನ್ನೋ ನದಿನೇ ಹರಿದಿಲ್ಲ, ಬಟ್ ಆದರೂ ಕೂಡ ಗಂಗೌರ, ಈ ಗಂಗೆಯ ಮೇಲೆ ಒಂದು ಹೆಸರು ಇರತಕ್ಕಂಥ ಒಂದು ಹಬ್ಬ ಇದೆ ಅಲ್ಲಿ. ಸರಿನಾ, ಸೊ ಗಂಗಾ ಇಲ್ಲೇ ಬರ್ತಿರ್ಬೋದು. ಉತ್ತರಾಖಂಡ, ಬಿಹಾರ ಮತ್ತು ಈ ಉತ್ತರ ಪ್ರದೇಶ, ವೆಸ್ಟ್ ಬೆಂಗಾಲ್ ಅಂತ ಹಾಕಬೇಡಿ. ಸರಿನಾ, ಈ ಗಂಗೌರ್ ಉತ್ಸವ ಎಲ್ಲಿ ನಡೀತದೆ ಅಂತ ನೋಡೋದಾದ್ರೆ ಇದು ರಾಜಸ್ಥಾನದಲ್ಲಿ ನಡೀತದೆ. ಟೋಟಲ್ ಎಷ್ಟು ದಿನಗಳ ಕಾಲ ನಡೀತದೆ ಅಂತ ನೋಡೋದಾದ್ರೆ ಹಬ್ಬ 18 ದಿನಗಳ ಕಾಲ ನಡೀತದೆ. ಸರಿನಾ, ಬಟ್ ಇಲ್ಲಿ ಗಂಗಾಸಾಗರ ಮೇಳ ಯಾವ ಒಂದು ರಾಜ್ಯದಲ್ಲಿ ನಡೀತದೆ ಅಂತ ನೋಡೋದಾದ್ರೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಈ ಒಂದು ಗಂಗಾಸಾಗರ ಮೇಳ ನಡೀತದೆ. ಸರಿನಾ, ಹಾಗೆ ದುರ್ಗಾ ಪೂಜೆ ಯಾವ ಒಂದು ರಾಜ್ಯದಲ್ಲಿ ನಡೀತದೆ? ಇದೇ ಒಂದು ಪಶ್ಚಿಮ ಬಂಗಾಳದಲ್ಲಿ ನಡೀತದೆ. ಸರಿನಾ, ಕೇಳಬಹುದು, ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ತೀವ್ರಗಾಮಿಗಳ ಬೇಡಿಕೆ ಆಗಿರಲಿಲ್ಲ ಅಂತ ಕೇಳಿದ್ದಾನೆ. ಯಾವುದು ಬೇಡಿಕೆ ಆಗಿರಲಿಲ್ಲ? ಯಾವುದಾದ್ರು ಬೇಡಿಕೆ ಆಗಿತ್ತು ಅಂತ ನಮ್ಗೆ ಗೊತ್ತಿರುತ್ತೆ. ಯಾವುದಾಗಿತ್ತು? ಸಂಪೂರ್ಣ ಸ್ವಾತಂತ್ರ್ಯ, ಹೌದಾಗಿತ್ತು. ಸ್ವದೇಶಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ, ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ಸ್ವರಾಜ್ಯ ಅನ್ನೋ ವರ್ಡ್ ಹೇಳುತ್ತೆ. ಅಲ್ಲಿ ಏನಾಗುತ್ತೆ, ಸ್ವದೇಶಿ ಕೈಗಾರಿಕೆಗಳು ಅಥವಾ ಒಟ್ಟಿನಲ್ಲಿ ಸ್ವದೇಶಿಗೆ ಇಂಪಾರ್ಟೆನ್ಸ್ ಅವರು ಜಾಸ್ತಿ ಕೊಡ್ತಿದ್ರು ಅಂತ. ಅದಾದ್ರೆ ನೆಕ್ಸ್ಟ್ ಸಂಪೂರ್ಣ ಸ್ವರಾಜ್ಯ. ಹೌದು, ಸಂಪೂರ್ಣ ಸ್ವರಾಜ್ಯಕ್ಕಾಗಿ ಬೇಡಿಕೆ ಇಟ್ಟಿದ್ರು ಯಾರು? ಬಾಲಗಂಗಾಧರ ತಿಲಕ್ ಅವರು. ಸೊ ಇಲ್ಲಿ ಆಗದೆ ಇರೋದು ಯಾವುದು ಅಂದರೆ ಸಾಂವಿಧಾನಿಕ ಸುಧಾರಣೆಗಳಿಗೆ ಅವರು ಬೇಡಿಕೆ ಇಟ್ಟಿರಲಿಲ್ಲ. ಯಾರು? ತೀವ್ರಗಾಮಿಗಳು, ಲಾಲ್, ಪಾಲ್ ಮತ್ತು ಅರವಿಂದ ಘೋಷ್ ಅವರು. ಸರಿನಾ, ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಆದರ್ಶ ಅನಿಲದ ನಿಯಮವನ್ನು ಅತ್ಯುತ್ತಮವಾಗಿ ವಿವರಿಸುತ್ತದೆ ಅಂತ ಕೇಳಿದ್ದಾನೆ. ಆದರ್ಶ ಅನಿಲದ ನಿಯಮ ಯಾವುದು ಹೇಳ್ತದೆ ಅಂತ ಎಕ್ಸ್ಪ್ಲೇನ್ ಮಾಡ್ತದೆ ಅಂತ ನೋಡೋದಾದರೆ ಒಂದು ನಿರ್ದಿಷ್ಟ ಪ್ರಮಾಣದ ಅನಿಲದ ಒತ್ತಡ, ಪ್ರೆಷರ್ ಮತ್ತು ಪರಿಮಾಣ, ವ್ಯಾಲ್ಯೂಮ್ ಮತ್ತು ತಾಪಮಾನ, ಟೆಂಪ್ರೇಚರ್ಗಳು PV/T ಈಕ್ವಲ್ಸ್ ಸ್ಥಿರಾಂಕ ಸಮೀಕರಣದೊಂದಿಗೆ ಸಂಬಂಧ ಹೊಂದಿದವೆ ಅಂತ ಹೇಳಿದ್ದಾನೆ. ಸರಿನಾ, ಇದು ಕೂಡ ನೀವು ಫ್ಯಾಕ್ಚುಯಲ್ ಆಗಿರುತ್ತೆ. ಇದನ್ನು ನೀವು ಜಸ್ಟ್ ನೋಡ್ಕೊಳ್ಳಿ, ಏನಿಲ್ಲ, ಈ ಫಾರ್ಮುಲಾ ನೋಡ್ಕೊಳ್ಳಿ ಅಷ್ಟೇ. ಅದಾನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಭಾರತ ಸಂವಿಧಾನದ 3ನೇ ಅನುಸೂಚಿ ಈ ಕೆಳಗಿನ ಯಾವುದನ್ನು ಒಳಗೊಂಡಿದೆ? ಈ ಅನುಸೂಚಿಯ ಮೇಲೆ ಫಿಕ್ಸ್ 2 ಅಥವಾ 1 ಕ್ವಶನ್ ಕೇಳ್ತಾನೆ ಇದ್ದಾನೆ. ಸರಿನಾ, ಸೊ ಇವಾಗ ಅನುಸೂಚಿಗಳು ಟೋಟಲ್ ಎಷ್ಟಿದ್ದಾವೆ ಅಂತ ನೋಡೋದಾದ್ರೆ 12 ಅನುಸೂಚಿಗಳು ಕಂಡು ಬರ್ತವೆ. ಮೂಲ ಸಂವಿಧಾನದಲ್ಲಿ ಎಷ್ಟು ಅನುಸೂಚಿಗಳಿದ್ದು ಅಂತ ನೋಡೋದಾದ್ರೆ 8 ಅನುಸೂಚಿಗಳು ಇರ್ತವೆ. ಹಾಗಾದ್ರೆ 4 ಅನುಸೂಚಿಗಳು ಏನು ಮಾಡ್ತಾರೆ? ಎಡಿಷನಲಿ ತಿದ್ದುಪಡಿ ಮಾಡಿ ಸೇರ್ಪಡೆ ಮಾಡ್ತಾರೆ. ಸೊ ಇವಾಗ 4 ಅನುಸೂಚಿಗಳನ್ನ ನೋಡ್ಕೊಳ್ಳೋಣ. ಯಾವುದ್ಯಾವುದು? 9ನೇದು, 10ನೇದು, 11ನೇದು, 12ನೇದು. ಸರಿನಾ, ಮೀನ್ಸ್ 9, 10, 11, 12 ತಿದ್ದುಪಡಿಯಾಗಿದ್ದಾವೆ ತಾನೇ? ಇವು ತಿದ್ದುಪಡಿಯಾಗಿ ಬಂದಿದ್ದಾವೆ. ಹಾಗಾದ್ರೆ ಎಷ್ಟನೇ ತಿದ್ದುಪಡಿಯಾಗಿ ಬಂದಿದ್ದಾವೆ? ಏನಿಲ್ಲ, 1, 2, 3, 4 ಅಂತ ಬರ್ಕೊಂಡ್ಬಿಡೋದು ಇವಾಗ. ಸೊ ಇಲ್ಲಿ ಬರ್ಕೊಂಡು ಏನು ಮಾಡಬೇಕು? ಇಲ್ಲಿ 5 ಸೇರಿಸಬೇಕು, ಇಲ್ಲಿ 7 ಸೇರಿಸಬೇಕು, ಇಲ್ಲಿ 7 ಸೇರಿಸಬೇಕು, ಮುಗೀತು. ಸರಿನಾ, 9ನೇ ಒಂದು ಅನುಸೂಚಿ ಎಷ್ಟನೇ ಒಂದು ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಿದ್ದಾರೆ? 1ನೇ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಿದರೆ. 10ನೇ ಅನುಸೂಚಿ ಎಷ್ಟನೇ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಿದರೆ? 52ನೇ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಿದರೆ. 11ನೇ ಅನುಸೂಚಿ ಎಷ್ಟನೇ ತಿದ್ದುಪಡಿ ಮೂಲಕ ಸೇರ್ಪಡೆ ಮಾಡಿದರೆ? 73. 12ನೇದು 74. ಸಿಂಪಲ್ ಆಗಿರ್ತಕ್ಕಂಥ ಒಂದು ಟೆಕ್ನಿಕ್, ಸಿಂಪಲ್ ಆಗಿ ನೆನ್ಪಿಟ್ಕೊಂಡು ಸಾಕು. ಹಾಗೆ 9ನೇ ಅನುಸೂಚಿ ಅದರ ಬಗ್ಗೆ ಹೇಳುತ್ತೆ, ಭೂ ಸುಧಾರಣೆ ಬಗ್ಗೆ ಹೇಳುತ್ತೆ. 10ನೇದು ನಿಮಗೆ ಪಕ್ಷಾಂತರ ನಿಷೇಧದ ಕಾಯ್ದೆ ಬಗ್ಗೆ ಹೇಳುತ್ತೆ. 11ನೇದು ನಿಮಗೆ ಪಂಚಾಯತಿಗಳ ಬಗ್ಗೆ ಹೇಳುತ್ತೆ. ಹಾಗೆ 12ನೇದು ನಿಮಗೆ ಈ ಒಂದು ಮುನ್ಸಿಪಾಲಿಟಿಗಳ ಬಗ್ಗೆ ಹೇಳುತ್ತೆ ಅಥವಾ ನಗರ ನಿಗಮಗಳ ಬಗ್ಗೆ ಹೇಳುತ್ತೆ. ಹಾಗಾದ್ರೆ 3ನೇ ಅನುಸೂಚಿ ಅದರ ಬಗ್ಗೆ ಹೇಳುತ್ತೆ, ಪ್ರಮಾಣ ವಚನದ ಬಗ್ಗೆ ಹೇಳುತ್ತೆ. ಸೊ ಇನ್ನೊಮ್ಮೆ ಇದನ್ನು ಕೂಡ ಹೇಳ್ಬಿಡ್ತೀನಿ, ನೆನ್ಪಿಟ್ಕೊಳ್ಳಿ. ಏನು ಅಂದರೆ 1ನೇ ಅನುಸೂಚಿ ನಿಮಗೆ ಭಾರತದ ಭೂಪ್ರದೇಶಗಳ ಬಗ್ಗೆ ಹೇಳುತ್ತೆ. 2ನೇದು ಅದರ ಒಂದು ಪಗಾರ ಬಗ್ಗೆ ಹೇಳುತ್ತೆ. ಮೀನ್ಸ್ ಈ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಅಟಾರ್ನಿ ಜನರಲ್, CAG, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಇವರೆಲ್ಲರ ಬಗ್ಗೆ, ಇವರೆಲ್ಲರ ಒಂದು ಪಗಾರ ಮೀನ್ಸ್ ಸ್ಯಾಲ್ರಿ. ಸರಿನಾ, ಸಂಬಳದ ಬಗ್ಗೆ ಹೇಳುತ್ತೆ. ಯಾವುದು? 2ನೇ ಅನುಸೂಚಿ. ಹಾಗಾದ್ರೆ 3ನೇ ಅನುಸೂಚಿ ಏನು ಹೇಳುತ್ತೆ? ಪಗಾರ ಕೊಡ್ತೀನಪ್ಪ, ನೀ ಪ್ರಮಾಣವಚನ ಮಾಡು, ಮೊದಲು ಗ್ಯಾರಂಟಿ ಮೇಲೆ ಸೈನ್ ಮಾಡು, ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡು. ಮತ್ತೆ ನಡುವೆ ಇದ್ರ ದೇಶ ಬಿಟ್ಟು ಓಡಿ ಹೋದೆ ಅಂದರೆ ಹೆಂಗೆ? ನಮ್ಮ ಹೊಲ ಬಿಟ್ಟು ಓಡಿ ಹೋದಂದ್ರೆ ಹೆಂಗೆ? ಸೊ ನಮ್ಮ ಏರಿಯಾ ನೀನು ನೋಡ್ಕೊಳ್ತೆ ಅಂತ ಹೇಳಿದ್ಯಾ?
ನೀನು ಹೋದರೆ ಹೆಂಗೆ ಪ್ರಮಾಣ ವಚನ ಮಾಡು, ಎಲ್ಲ ಚಲೋಗೆ ಮಾಡ್ತೀನಿ, ಎಲ್ಲ ದೇಶವನ್ನು ಹಾಳು ಮಾಡಲ್ಲ ಅಂತ ಪ್ರಮಾಣ ವಚನ ಮಾಡಿಸ್ಕೊಳ್ತಾರೆ ಸರಿನಾ. ಯಾವುದು 3ನೇ ಅನುಸೂಚಿಯಲ್ಲಿ. ಹಾಗೆ 4ನೇ ಅನುಸೂಚಿಯಲ್ಲಿ ಏನು ಹೇಳ್ತದೆ ಅಂತ ನೋಡಿದ್ರೆ ಈ ರಾಜ್ಯಸಭೆಗಳಲ್ಲಿ ರಾಜ್ಯಗಳ ಸ್ಥಾನಮಾನದ ಬಗ್ಗೆ ಹೇಳುತ್ತೆ ಸರಿನಾ, ನೆನಪಿಟ್ಕೊಳ್ಳಿ ಕೇಳಬಹುದು ನಿಮಗೆ. ಹಾಗೆ 5ನೇ ಅನುಸೂಚಿ ಅನುಸೂಚಿತ ಪ್ರದೇಶಗಳ ಬಗ್ಗೆ ಹೇಳುತ್ತೆ. ಹಾಗಾದರೆ 6ನೇ ಅನುಸೂಚಿ ಅದರ ಬಗ್ಗೆ ಹೇಳುತ್ತೆ, ಇದನ್ನು ಕೂಡ ಅನುಸೂಚಿತ ಪ್ರದೇಶಗಳ ಬಗ್ಗೆ ಹೇಳುತ್ತೆ. ಬಟ್ ಆ ಅನುಸೂಚಿತ ಪ್ರದೇಶಗಳಲ್ಲಿ ಸ್ಪೆಷಲಿ ಯಾವ ರಾಜ್ಯಗಳು ಅಂತ ನೋಡಿದ್ರೆ ATM² ಅಂತ ಹೇಳ್ಬೋದು, ಅಥವಾ ಕನ್ನಡದಲ್ಲಿ ನೀವು ಏನಾದರೂ ಟ್ರಿಕ್ ಇಟ್ಕೊಂಡ್ರೆ ಆಮೆ ಮಿತ್ರ ಅಂತ ಹೇಳ್ಬೋದು. ಯಾವುದು ಅಸ್ಸಾಮು, ಮೇಘಾಲಯ, ತ್ರಿಪುರ ಮತ್ತು ಮಿಜೋರಾಂ ಅಂತ ಹೇಳ್ತೀವಿ. ಈ 4 ರಾಜ್ಯಗಳ ಅನುಸೂಚಿತ ಪ್ರದೇಶಗಳ ಬಗ್ಗೆ ಹೇಳಿರ್ತಕ್ಕಂಥ ಒಂದು ಅನುಸೂಚಿ ಯಾವುದು ಅಂದರೆ 6ನೇ ಅನುಸೂಚಿ. ಹಾಗಾದರೆ 7ನೇ ಅನುಸೂಚಿ ಏನು ಹೇಳಿದೆ ಅಂತ ನೋಡಿದ್ರೆ ರಾಜ್ಯಪಟ್ಟಿ, ಕೇಂದ್ರ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯ ಬಗ್ಗೆ ಹೇಳುತ್ತೆ. ಹಾಗಾದರೆ 8ನೇ ಅನುಸೂಚಿ ಭಾಷೆಗಳ ಬಗ್ಗೆ ಹೇಳುತ್ತೆ. ಪ್ರಸ್ತುತ ನಮ್ಮ ಭಾರತದ ಅಧಿಕೃತ ಭಾಷೆಗಳು ಎಷ್ಟಿದಾವೆ ಅಂತ ನೋಡಿದ್ರೆ 22 ಭಾಷೆಗಳು ಕಂಡುಬರ್ತವೆ. ಮೂಲ ಒಂದು ಸಂವಿಧಾನದಲ್ಲಿ ಎಷ್ಟು ಭಾಷೆಗಳಿದ್ದು ಅಂತ ನೋಡಿದ್ರೆ 14 ಭಾಷೆಗಳು ಕಂಡುಬರ್ತಾ ಇತ್ತು. ಸೊ 15ನೇ ಭಾಷೆಯಾಗಿ ಸಿಂಧಿ ಭಾಷೆಯನ್ನು 1967ರಲ್ಲಿ ಸೇರ್ಪಡೆ ಮಾಡ್ತಾರೆ. ಎಷ್ಟನೇ ತಿದ್ದುಪಡಿ ಮೂಲಕ? 21ನೇ ತಿದ್ದುಪಡಿ ಮೂಲಕ ಸರಿನಾ. ಸ್ವಲ್ಪ ಫಾಸ್ಟಾಗಿ ಆಗ್ತಾ ಇದೆ, ಬಟ್ ಏನು ಅಂದರೆ ರಿವಿಷನ್ ಸ್ವಲ್ಪ 50 ಕ್ವಶನ್ಗಳು ಕಂಪ್ಲೀಟ್ ಆಗಬೇಕು ಅಂತ ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಇರ್ತೀನಿ. ನಿಮ್ಗೆ ಏನಾದರೂ ಇದು ಫಾಸ್ಟ್ ಅನಿಸಿದ್ರೆ ಪ್ಲೀಸ್ 0.9x ಇಟ್ಕೊಂಡು ನೋಡಿ. ಇಲ್ಲ ನಿಮ್ಗೆ ಏನಾದರೂ ನಿಧಾನವಾಗಿ ಅನಿಸ್ತಾ ಸೊ ಏನಿಲ್ಲ 1.5x ಅಥವಾ 2x ಇಟ್ಕೊಂಡು ನೋಡಿದ್ರು ನನಗೇನು ಪ್ರಾಬ್ಲಮ್ ಇಲ್ಲ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಈ ಕೆಳಗಿನ ಯಾವುದು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯದ ಕುರಿತು ಪ್ರಸ್ತಾಪಿಸುತ್ತದೆ ಅಂತ ಕೇಳಿದ್ದಾನೆ. ಯಾವುದು? ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ, DPSP ಮುಗಿತಲ್ಲ. ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳುತ್ತೆ ಸರಿನಾ. ಈ ರಾಜನೀತಿ ನಿರ್ದೇಶಕ ತತ್ವಗಳು ಮತ್ತು ಪೀಠಿಕೆಯಲ್ಲಿ ಇದು ಇಂಪಾರ್ಟೆಂಟ್ ಇದೆ ನೋಡಿ ಇಲ್ಲಿ ಸರಿನಾ. ಪೀಠಿಕೆ ಮತ್ತು ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಎರಡರಲ್ಲೂ ಕೂಡ ಹೇಳುತ್ತೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯದ ಕುರಿತು ಸರಿನಾ. ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯದ ಕುರಿತು ಎರಡರಲ್ಲಿ ಹೇಳುತ್ತೆ. ಒಂದು ಈ ಒಂದು ಪೀಠಿಕೆಯಲ್ಲಿ, ಪೀಠಿಕೆ ಮೀನ್ಸ್ ಪ್ರಿಯಾಂಬಲ್ ಹೇಳುತ್ತೆ. ಹಾಗೆ ಇನ್ನೊಂದು DPSPಯಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಹೇಳುತ್ತೆ. ನೆನ್ಪಿಟ್ಕೊಳ್ಳಿ ಕೇಳ್ಬೋದು ನಿಮಗೆ. ಹಾಗೆ ಪೀಠಿಕೆಯು ನಿಮಗೆ ನಮ್ಮ ಭಾರತ ಸಂವಿಧಾನದ ಅಂಗವೋ ಅಥವಾ ಅಲ್ಲವೋ ಅಂತ ಕೇಳಿದ್ರೆ ಹೌದು, ನಮ್ಮ ಭಾರತ ಸಂವಿಧಾನದ ಅವಿಭಾಜ್ಯ ಅಂಗವಾಗಿದೆ ಯಾವುದು ಈ ಪೀಠಿಕೆ ಅನ್ನೋದು. ಹಾಗೆ ರಾಜನೀತಿ ನಿರ್ದೇಶಕ ತತ್ವಗಳು ಎಷ್ಟನೇ ಒಂದು ಭಾಗದಲ್ಲಿ ಕಂಡುಬರ್ತವೆ ಅಂತ ನೋಡಿದ್ರೆ 4ನೇ ಭಾಗದಲ್ಲಿ ಕಂಡುಬರ್ತವೆ. ಹಾಗಾದರೆ ಮೂಲಭೂತ ಕರ್ತವ್ಯಗಳು 4A ಭಾಗದಲ್ಲಿ ಕಂಡುಬರ್ತವೆ. ಹಾಗಾದರೆ ಈ ಮೂಲಭೂತ ಹಕ್ಕುಗಳು ಎಷ್ಟನೇ ಭಾಗದಲ್ಲಿ ಕಂಡುಬರ್ತವೆ ಅಂತ ನೋಡಿದ್ರೆ 3ನೇ ಭಾಗದಲ್ಲಿ ಕಂಡುಬರ್ತವೆ. ಹಾಗಾದರೆ ಈ ಒಂದು ಪೌರತ್ವದ ಬಗ್ಗೆ ಹೇಳ್ತಕ್ಕಂಥ ಒಂದು ಭಾಗ ಯಾವುದು ಅಂದರೆ 2ನೇ ಭಾಗ. ಹಾಗಾದರೆ 1ನೇ ಭಾಗ ಏನು ಹೇಳುತ್ತೆ? ನಮ್ಮ ಭಾರತೀಯ ಒಂದು ಭೂಪ್ರದೇಶದ ಬಗ್ಗೆ ಹೇಳುತ್ತೆ ಸರಿ. ಇದು ಗೊತ್ತಿರಲಿ ಕೇಳ್ಬೋದು ನಿಮಗೆ. ಹಾಗಾದರೆ 5ನೇದು ಕೇಂದ್ರ ಸರ್ಕಾರದ ಬಗ್ಗೆ ಹೇಳುತ್ತೆ, 6ನೇದು ರಾಜ್ಯ ಸರ್ಕಾರದ ಬಗ್ಗೆ ಹೇಳುತ್ತೆ, 7ನೇದು ಪ್ರಸ್ತುತ ರದ್ದಾಗಿದೆ, 8ನೇದು ಈ 8 ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಹೇಳುತ್ತೆ, 9ನೇದು ಈ ಪಂಚಾಯತಿ ಬಗ್ಗೆ ಹೇಳುತ್ತೆ, ಹಾಗೆ 9A ನಿಮಗೆ ಮುನ್ಸಿಪಾಲಿಟಿ ಬಗ್ಗೆ ಹೇಳುತ್ತೆ. ಹಾಗಾದರೆ 9B ನಿಮಗೆ ಏನು ಹೇಳುತ್ತೆ ಅಂತ ನೋಡಿದ್ರೆ ಈ ಒಂದು ಸಹಕಾರಿ ಸಂಘಗಳ ಬಗ್ಗೆ ಹೇಳುತ್ತೆ. ಈ ಸಹಕಾರಿ ಸಂಘಗಳ ಪಿತಾಮಹ ಯಾರು ನಮ್ಮ ಭಾರತದ್ದು ಅಂತ ನೋಡಿದ್ರೆ ನಿಕೋಲ್ಸನ್ ಅಂತ ಹೇಳ್ತೀವಿ ನಾವು ಸರ್. ಹಾಗಾದರೆ ಎಲ್ಲ ಬಿಟ್ಟು ಇದಕ್ಕೆ ಯಾಕೆ ಬಂದ್ರಿ ಇವಾಗ? ಯಾಕೆಂದರೆ ರೀಸೆಂಟಾಗಿ ಒಂದು 2 ಡೇಸ್ ಬ್ಯಾಕ್ ಈ ಯಾವುದರಲ್ಲಿ ಆನಂದಲ್ಲಿ ಸರ್ ಏನು ಆನಂದ್ ಹುಡುಗನ ಹೆಸರ? ಆನಂದ್ ಅನ್ನೋ ಹುಡುಗನ ಹೆಸರಲ್ಲ, ಆನಂದ್ ಅನ್ನೋದು ಒಂದು ಊರಿನ ಹೆಸರು. ಎಲ್ಲಿ ಕಂಡುಬರುತ್ತೆ ಅಂದರೆ ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ. ಸೊ ಈ ಗುಜರಾತ್ ರಾಜ್ಯದಲ್ಲಿ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಸಹಕಾರಿ ವಿಶ್ವವಿದ್ಯಾಲಯವನ್ನು ಅಮಿತ್ ಶಾ ಅವರು ಪ್ರಾರಂಭ ಮಾಡಿದ್ದಾರೆ. ಸೊ ಅದಕ್ಕೆ ಈ ಕ್ವಶನ್ ಏನು ಅಂದರೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಸರಿನಾ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಇದು ಕಾಮನ್ ಎರರಲ್ಲಿ ಕಂಡುಬರುತ್ತೆ ಸರಿನಾ. ಸೊ ಕಾಮನ್ ಎರರ್ ಆಗುತ್ತೆ. ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಆದರೂ ಕೂಡ ನೆನ್ಪಿಟ್ಕೊಳ್ಳಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಸರಿನಾ. ಯಾವುದು? ಈ ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾಲಯ ಯಾವೊಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ನೋಡಿದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ. ಇಡೀ ದೇಶದ ಮೊಟ್ಟ ಮೊದಲ ಸಹಕಾರಿ ವಿಶ್ವವಿದ್ಯಾಲಯ ಆಗಿದೆ. ಆ ವಿಶ್ವವಿದ್ಯಾಲಯದ ಹೆಸರೇನು ಅಂತ ನೋಡಿದ್ರೆ ತ್ರಿಭುವನ ಗೋಪಾಲ, ತ್ರಿಭುವನ ಅಂತ ಹೇಳ್ತೀವಿ ನಾವು ಸರಿನಾ. ಗೋಪಾಲ ಅಲ್ಲ, ಮತ್ತೆ ತ್ರಿಭುವನ ಅಷ್ಟೇ. ಸೊ ಈ ತ್ರಿಭುವನ ಒಂದು ಸಹಕಾರಿ ವಿಶ್ವವಿದ್ಯಾಲಯ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ನೋಡೋದಾದ್ರೆ ಈ ಒಂದು ಗುಜರಾತ್ ರಾಜ್ಯದ ಆನಂದದಲ್ಲಿ ಕಂಡುಬರುತ್ತೆ. ಆನಂದದಲ್ಲಿ ಇನ್ನೂ ಒಂದು ಕೂಡ ಇತ್ತು ಏನು? ವರ್ಗೀಸ್ ಕುರಿಯನ್ ಅವರು ಹಾಲು ಕ್ರಾಂತಿಯನ್ನು ಮೀನ್ಸ್ ವೈಟ್ ರೆವಲ್ಯೂಷನನ್ನು ಸ್ಟಾರ್ಟ್ ಮಾಡಿದ್ರು ಅಲ್ಲೇ ಸರಿನಾ. ಅದು ಕೂಡ ಗೊತ್ತಿರಲಿ ನಿಮಗೆ ಕೇಳ್ಬೋದು. ಅಮೂಲನ್ನು ಸ್ಟಾರ್ಟ್ ಮಾಡಿರೋದಲ್ಲಿ ಅದೇ ಒಂದು ಗುಜರಾತ್ನ ಆನಂದದಲ್ಲಿ ಸರಿನಾ. ಬಮೂಲ್ ಎಲ್ಲಿ ಕಂಡುಬರುತ್ತೆ ನಿಮಗೆ? ಬಮೂಲ್ ನಮ್ಮ ಬೆಂಗಳೂರಲ್ಲಿ ಕಂಡುಬರುತ್ತೆ ಸರಿನಾ. ಹಾಗಾದರೆ ನಂದಿನಿ ಎಲ್ಲಿ ಕಂಡುಬರುತ್ತೆ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗಾದರೆ ಇನ್ನೊಂದು ಕಂಡುಬರುತ್ತೆ ನಿಮಗೆ ಪರಾಗ್ ಅನ್ನೋದು ಒಂದು ಹಾಲಿನ ಒಂದು ಡೈರಿ ಕಂಡುಬರುತ್ತೆ. ಆ ಪರಾಗ್ ಹಾಲಿನ ಡೈರಿ ಎಲ್ಲಿ ಕಂಡುಬರುತ್ತೆ ನಿಮಗೆ? ಇದು ಲಾಸ್ಟ್ SSC JEಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಪರಾಗ್ SSC JE ಅಲ್ಲ, UP ಪೊಲೀಸ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಈ ಪರಾಗ್ ಹಾಲಿನ ಡೈರಿ ಯಾವೊಂದು ರಾಜ್ಯದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಹಾಲಿನ ಡೈರಿ ಆಗಿದೆ ಅಂತ ಸರಿನಾ. ಸೊ ನಮ್ಮ ಕರ್ನಾಟಕದ್ದು ಹೇಳಿದ್ವಿ ನಾವು, ಏನಂತ ಹೇಳಿದ್ವಿ? ಈ ನಂದಿನಿ ಅಂತ ಹೇಳಿದ್ವಿ. ಬೆಂಗಳೂರು ಅಂತ ಏನಾದರೂ ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ಬಮೂಲ್ ಅಂತ ಹೇಳ್ತೀವಿ. ಈ ಗುಜರಾತ್ ಅಂತ ಕೇಳಿದ್ರೆ ನಾವು ಅಮೂಲ್ ಅಂತ ಹೇಳ್ತೀವಿ ಸರಿನಾ. ಸೊ ಅದಾದ ನಂತರ ಈ ನಮ್ಮ ಪರಾಗ್ ಅನ್ನೋದು ಯಾವ ಒಂದು ರಾಜ್ಯದ್ದು? ಕಮೆಂಟ್ ಮಾಡಿ ಇದಕ್ಕೆ ಸರಿನಾ. ಇಂಪಾರ್ಟೆಂಟ್ ಕ್ವಶನ್, ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಥಾರ್ ಮರುಭೂಮಿಯಲ್ಲಿ ಯಾವ ರೀತಿಯ ಸಸ್ಯವರ್ಗವು ಹೆಚ್ಚಾಗಿ ಕಂಡುಬರುತ್ತದೆ? ಯಾವುದು? ಮುಳ್ಳಿನ ಪೊದೆಗಳು ಮತ್ತು ಕಂಟಿಗಳು ಕಂಡುಬರ್ತವೆ ಸರಿನಾ. ಸೊ ಮುಳ್ಳಿನ ಪೊದೆಗಳು ಮತ್ತು ಕಂಟಿಗಳು ಎಲ್ಲಿ ಕಂಡುಬರ್ತವೆ ಅಂದರೆ ಈ ಥಾರ್ ಮರುಭೂಮಿಯಲ್ಲಿ ಕಂಡುಬರ್ತವೆ. ಹಾಗಾದರೆ ಎಷ್ಟು ಮಳೆ ಆಗ್ತದೆ ಇಲ್ಲಿ ಅಂತ ನೋಡಿದ್ರೆ ಟೋಟಲಿ 50 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಆಗುತ್ತದೆ. ಎಲ್ಲಿ ಅಂದರೆ ಈ ಒಂದು ಥಾರ್ ಮರುಭೂಮಿಯಲ್ಲಿ ಸರಿನಾ. ಟೋಟಲಿ ನಮ್ಮ ಭಾರತ ದೇಶದಲ್ಲಿ 8 ಮರುಭೂಮಿಗಳು ಕಂಡುಬರ್ತವೆ ಅಂತ ನೋಡಿದ್ರೆ 3 ಮರುಭೂಮಿಗಳು ಕಂಡುಬರ್ತವೆ. ಒಂದು ಈ ಉಷ್ಣ ಮರುಭೂಮಿ, ಇನ್ನೊಂದು ನಿಮಗೆ ಶೀತ ಮರುಭೂಮಿ ಅಂತ ಕಂಡುಬರುತ್ತೆ. ಎಲ್ಲಿ? ಲಡಾಖಲ್ಲಿ ಕಂಡುಬರುತ್ತೆ. ಅದಾದರೆ ಇನ್ನೊಂದು ರನ್ ಆಫ್ ಕಚ್ ಮರುಭೂಮಿ ಅಂತ ಕಂಡುಬರುತ್ತೆ. ಯಾವುದರಲ್ಲಿ? ಈ ಒಂದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ ಸರಿನಾ. ಅದು ಉಪ್ಪಿನ ಮರುಭೂಮಿ ಆಗಿದೆ. ಸೊ 3 ಕೂಡ ನೆನ್ಪಿಟ್ಕೊಳ್ಳಿ ಕೇಳ್ಬೋದು ನಿಮಗೆ ಎಷ್ಟು ಮರುಭೂಮಿಗಳು ಇದ್ದಾವೆ ಏನಾದ್ರು ಅಂತ. ಸೊ ಮರುಭೂಮಿ ಇದ್ರ ಬಗ್ಗೆ ಕೇಳಿದ್ರೆ ಹೇಳ್ತೀರಾ ನೀವು, ಬಟ್ ಎಷ್ಟು ಅಂತ ಕೇಳಿದಾಗ
ತಲೆ ಇದ್ರೆ ಹೋಗ್ತದೆ ಸ್ವಲ್ಪ ಸರಿನಾ. ಒಂದೇ ಅದಲ್ಲ ಥಾರ್ ಮರುಭೂಮಿ ಮತ್ತೆ ಕೇಳಿದ ನೀವು ಹಿಂಗೆ ಅಂತೇಳಿ ಅವಾಗ 3 ಅಂತ ಹೇಳಬೇಕಾಗುತ್ತೆ ಸರಿನಾ. ಸೊ ಗೊತ್ತಿರೋ ಕೇಳ್ಬೋದು ನಿಮಗೆ. ಅದಾಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಭಾರತದಲ್ಲಿ ಉತ್ತರ ಸರ್ಕಾರ ನಾರ್ದರ್ನ್ ಸರ್ಕಾರ ಎಂದರೇನು? ಕರಾವಳಿ ಮೈದಾನದ ಹೆಸರು ಸರಿನಾ. ಸೊ ನಮ್ಮ ಭಾರತದಲ್ಲಿ ಟೋಟಲಿ 9 ರಾಜ್ಯಗಳು ಕರಾವಳಿ ಮೈದಾನವನ್ನು ಹಂಚ್ಕೊಂಡಿದ್ದಾವೆ. ಈ ಗುಜರಾತ್ ಕರಾವಳಿ ಮೈದಾನವನ್ನು ನಾವು ಕಾತೆವಾಡ ತೀರ ಅಂತ ಕರೆದ್ರೆ, ಈ ಮಹಾರಾಷ್ಟ್ರ ಮತ್ತು ಗೋವಾದ ಕರಾವಳಿ ತೀರವನ್ನು ನಾವು ಏನಂತ ಕರಿತೀವಿ? ಕೊಂಕಣ ಕರಾವಳಿ ತೀರ ಅಂತ ಕರಿತೀವಿ. ಹಾಗಾದರೆ ನಮ್ಮ ಕರ್ನಾಟಕದ ಕರಾವಳಿ ತೀರವನ್ನು ನಾವು ಈ ಮ್ಯಾಕರಲ್ ಕರಾವಳಿ ತೀರ ಅಥವಾ ಕೆನರಾ ಕರಾವಳಿ ತೀರ ಅಂತ ಕರಿತೀವಿ. ಹಾಗೆ ಈ ಒಂದು ಕೇರಳ ಕರಾವಳಿ ತೀರವನ್ನು ನಾವು ಮಲಬಾರ್ ಕರಾವಳಿ ತೀರ ಅಂತ ಕರಿತೀವಿ. ಹಾಗೆ ಈ ಒಂದು ತಮಿಳುನಾಡು ಕರಾವಳಿ ತೀರವನ್ನು ನಾವು ಕೋರಮಂಡಲ್ ಕರಾವಳಿ ತೀರ ಅಂತ ಕರೆದ್ರೆ, ಈ ಒಂದು ಆಂಧ್ರ ಪ್ರದೇಶದ ಕರಾವಳಿ ತೀರವನ್ನು ನಾವು ಈ ಉತ್ತರ ಸರ್ಕಾರ ಅಥವಾ ಸರ್ಕಾರ್ ತೀರ ಅಂತ ನಾವು ಕರಿತೀವಿ. ಹಾಗಾದರೆ ಈ ಒಂದು ಪಶ್ಚಿಮ ಬಂಗಾಳದ ಏನಂತ ಕರಿತೀವಿ? ಸಾರಿ, ಈ ಒಡಿಸಾದ ಏನಂತ ಕರಿತೀವಿ ಅಂತ ನೋಡೋದಾದ್ರೆ ವಂಗ ಕರಾವಳಿ ತೀರ ಅಂತ ಕರಿತೀವಿ. ಸಾರಿ, ಉತ್ಕಲ ಕರಾವಳಿ ತೀರ ಅಂತ ಕರಿತೀವಿ. ಉತ್ಕಲ ಕರಾವಳಿ ತೀರ ಈ ಒಂದು ಒಡಿಸಾದು. ಹಾಗಾದರೆ ವಂಗ ಕರಾವಳಿ ತೀರ ಯಾವುದನ್ನ ಕರಿತೀವಿ ಅಂತ ನೋಡೋದಾದ್ರೆ ಈ ವೆಸ್ಟ್ ಬೆಂಗಾಲ್ದು. ಸರಿ, ನಾನು ನೆನ್ಪಿಟ್ಕೊಳ್ಳಿ ಕೇಳ್ಬೋದು ನಿಮಗೆ. ಸೊ ರೀಸೆಂಟಾಗಿ ಎಲ್ಲದ್ರದ್ದು ಅಳತೆಗಳು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಾವೆ. ಸೊ ಅದಕ್ಕೆ ಕೂಡ ನಿಮಗೆ ಕೇಳ್ತಾನೆ. ಈ ಟಾಪಿಕ್ ಏನಿದೆಯಲ್ಲ, ಈ ಟಾಪಿಕ್ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್. ಯಾಕಂದರೆ ರೀಸೆಂಟಾಗಿ ನಮ್ಮ ಭಾರತ ಸರ್ಕಾರ ಅದರ ಅಳತೆಗಳನ್ನೆಲ್ಲವೂ ಕೂಡ ಈ ಕಿಲೋಮೀಟ್ರಲ್ಲಿ ಬದಲಾಗಿದೆ. ನಮ್ಮ ಕರ್ನಾಟಕ ರಾಜ್ಯ ಏನಿದೆಯಲ್ವ, ಎಷ್ಟು ಕರಾವಳಿ ತೀರವನ್ನು ಹೊಂದಿದೆ ಸರ್? 320 ಅಂತ ಓದಿದ್ವಿ ಸರ್. 320 ಅಲ್ವಾ? ಹಾಂ, ಹಳೆಯದು T20 T20 ಅಲ್ಲ 320 ಸರಿನಾ. 420 ಅಲ್ಲ 320. ಸೊ ಪ್ರಸ್ತುತ ಎಷ್ಟಿದೆ ಅಂತ ನೋಡಿದ್ರೆ ಎಷ್ಟಿದೆ? ಐ ಲವ್ ಯು 143 ಸರಿನಾ. 143 ಅಲ್ಲ 343 ಇದೆ ಸರಿನಾ. 343.48 ಅನ್ನೋ ಇದೆ ಅನಿಸುತ್ತೆ. ಬಟ್ ಈ ಒಂದು ಹೋಲ್ ನಂಬರ್ ನೆನ್ಪಿಟ್ಕೊಳ್ಳಿ 343 ಅನ್ನೋದು ಸರಿನಾ. ಸೊ ಈ ಕರಾವಳಿ ತೀರವನ್ನು ನಾನು ಹೆವಿ ಲವ್ ಮಾಡ್ತೀನಿ ಅಂತ ನೆನ್ಪಿಟ್ಕೊಳ್ಳಿ. 43 ನೆನಪು ಬರುತ್ತೆ. ಸೊ ಅದ್ರ ಮುಂದೆ 3 ಅಂತ ಹಾಕ್ಬಿಡಿ ಸರಿನಾ. ಯು ಲವ್ ಮೀ ಸರಿನಾ. ಯು ಲವ್ ಮೀ ಮೀನ್ಸ್ ಯು ಲವ್ ಮೀ ಅಲ್ಲ, ಇದು ಯು ಲವ್ ಯೂನೇ ಇದು ಸರಿನಾ. ಸೊ ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ ಯಾವುದು 343 ಅನ್ನೋದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಭಾರತದಲ್ಲಿ ಮಾನ್ಸೂನ್ ಮುಂದುವರಿಕೆಯ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವ ನಗರವು ಅತ್ಯಂತ ಬೇಗನೆ ಮಳೆಯನ್ನು ಪಡೆಯುತ್ತದೆ? ಯಾವುದು ಅತ್ಯಂತ ಬೇಗನೆ ಮಳೆ ಪಡೀತದೆ ರೀ? ಹಿಂಗೆ ಮಳೆ ಹೋಗ್ತಿರ್ತದೆ. ಯಾವುದು? ಈ ಒಂದು ಅಡ್ವಾನ್ಸ್ ಮಾನ್ಸೂನ್ ಹೀಗೆ ಹೋಗ್ತಿರ್ತದೆ. ಸೊ ಹೀಗೆ ಹೋದರೆ ಲಕ್ನೋ ಇಲ್ಲಿದೆ, ನಾಗ್ಪುರ ಎಲ್ಕೊಂಡು ಬರುತ್ತೆ. ಓಕೆ, ಇಲ್ಲಿದೆ ನಾಗ್ಪುರ. ಅದಾಂತರ ಬೆಂಗಳೂರು ಇಲ್ಲಿದೆ, ಚಂಡೀಗಢ ಇಲ್ಲಿದೆ. ಸೊ ಯಾವುದು ಮಳೆ ಪಡಿಬೇಕು ರೀ? ಇದು ಪಡಿಬೇಕು ತಾನೆ. ನ್ಯಾಯವಾಗಿ ಯಾವ್ದು ಪಡಿಬೇಕು ಹೇಳಿ? ಇದು. ಬಿಜಾಪುರ ಏನಾದರೂ ಆಪ್ಷನ್ ಕೊಟ್ಟಿದ್ರೆ ಬಿಜಾಪುರ ಪಡಿತಾ ಇತ್ತು, ಇಫ್ ಬೆಂಗಳೂರು ಕೊಟ್ಟಿರಲಿಲ್ಲ ಅಂದರೆ ಸರಿನಾ. ಇಫ್ ಬೆಂಗಳೂರು ಕೊಟ್ಟು ಕೇರಳ ಕೊಟ್ಟಿದ್ದ ಅಥವಾ ಕೊಚ್ಚಿ ಕೊಟ್ಟಿದ್ದ ಅಂದರೆ ಕೊಚ್ಚಿ ಅಂತ ಹಾಕಬೇಕಾಗಿತ್ತು. ಯಾವ್ದು ನಿಯರ್ ಇದೆ ಅಲ್ವಾ ಅದನ್ನು ಹಾಕಬೇಕು ಅಷ್ಟೇ. ಸೊ ಜೂನ್ 7ಗೆ ನಮ್ಮ ರಾಜ್ಯದಲ್ಲಿ ಮಳೆ ಬರುತ್ತದೆ. ಜೂನ್ 7ನೇ ತಾರೀಕಿನಂದು ನಮ್ಮ ರಾಜ್ಯದಲ್ಲಿ ಮಳೆ ಬರ್ತದೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಸೊ ಜೂನ್ 7ನೇ ತಾರೀಕಿನಂದು ಯಾವ ರಾಜ್ಯದಲ್ಲಿ ಮಳೆ ಬರ್ತದೆ ಅಂತ ನಿಮಗೆ ಕೇಳ್ಬೋದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಳೆಯನ್ನು ಪಡಿತೀವಿ, ಮುಂಗಾರು ಮಳೆಯನ್ನು ನಾವು ಪಡಿತೀವಿ ಸರಿನಾ. ಗೋಲ್ಡನ್ ಸ್ಟಾರ್ ಗಣೇಶ್ ಮಳೆ ಅಲ್ಲ, ಇದು ಮುಂಗಾರು ಮಳೆ ಸರಿನಾ. ಇದನ್ನು ನಾವು ಪಡೆಯೋದು ಯಾವಾಗ ಅಂದರೆ ಜೂನ್ 7ನೇ ತಾರೀಕಿನಂದು. ಸೊ ಅದಕ್ಕೆ ನೀವು ಕೇಳಿರ್ಬೋದು, ಹಳ್ಳಿಯವರು ನೀವು ಏನಾದರೂ ಆಗಿದ್ದರೆ, ಅದು ಸ್ಪೆಷಲಿ ಉತ್ತರ ಕರ್ನಾಟಕದವರು ಆಗಿದ್ದರೆ ಒಂದು ಮಾತು ಕೇಳಿರ್ತೀರಿ ನೀವು. ಜೂನ್ 7ಕ್ಕೆ ಮಿರ್ಗಾ ಮಿಂಚ್ತದ ಅಂತ ಸರಿನಾ. ಮಿರ್ಗಿ ಅನ್ನುವ ಮಳೆ ಜೂನ್ 7ನೇ ತಾರೀಕಿನಂದು ಬರ್ತದೆ. ಸೊ ಅದಕ್ಕೆ ಮಿರ್ಗಾ ಮಿಂಚುತ್ತದ ಜೂನ್ 7ಕ್ಕೆ ಅಂತ ಹೇಳ್ತೀವಿ. ಸೊ ಆಲ್ಮೋಸ್ಟ್ ಆಗಿ ಈ ಒಂದು ಉತ್ತರ ಕರ್ನಾಟಕದಲ್ಲಿ ಹಿಂದಿ ಮಿಕ್ಸ್ಡ್ ನಿಮಗೆ ಭಾಷೆ ಸ್ವಲ್ಪ ಜಾಸ್ತಿ ಕಡಿಮೆ ಬರುತ್ತೆ. ಸೊ ಅದಕ್ಕೆ ಜೂನ್ 7 ಅಂತಲೇ ಹೇಳ್ತಾರೆ ಸರಿನಾ. ಜೂನ್ 7ಕ್ಕೆ ಇದ್ರೆ ಮಿರ್ಗಾ ಮಿಂಚ್ತದೆ ಅಂತ ಅವನು ಹೇಳೋದಿಲ್ಲ, ಜೂನ್ 7ಕ್ಕೆ ಮಿರ್ಗಾ ಮಿಂಚ್ತದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನಿಮಗೆ 1 ಮಾರ್ಕ್ಸ್ ಬರ್ತದೆ, ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಈ ಜೂನ್ 1ನೇ ತಾರೀಕಿನಂದು ಯಾವ ಒಂದು ರಾಜ್ಯದಲ್ಲಿ ಮಳೆ ಬರ್ತದೆ? ಜೂನ್ 1ನೇ ತಾರೀಕಿನಂದು ಕೇರಳದಲ್ಲಿ ಮಳೆ ಬರ್ತದೆ. ಹಾಗಾದರೆ ಕೇರಳದಲ್ಲಿ ಮಳೆ ಬರೋಕ್ಕಿಂತ ಪೂರ್ವದಲ್ಲೇ ಯಾವ ಒಂದು ರಾಜ್ಯದಲ್ಲಿ ಮಳೆ ಬರ್ತದೆ? ಯಾವ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಮಳೆ ಬರ್ತದೆ? ಆಪ್ಷನ್ ಕೊಡಲ್ಲ. ಒಂದು ಲಕ್ಷದ್ವೀಪ, ಇನ್ನೊಂದು ಅಂಡಮಾನ್ ನಿಕೋಬಾರ್. ಈ ಎರಡರಲ್ಲೇ ಕಾಮೆಂಟ್ ಮಾಡಿ, ನನಗೆ ವಿತ್ ಡೇಟ್ ಕಾಮೆಂಟ್ ಮಾಡಿ ಸರಿನಾ. ಲಕ್ಷದ್ವೀಪದಲ್ಲಿ ಯಾವಾಗ ಮಳೆ ಬರ್ತದೆ, ಹಾಗೆ ಅಂಡಮಾನ್ ನಿಕೋಬಾರದಲ್ಲಿ ಯಾವ ದಿನಾಂಕದಂದು ಮಳೆ ಬರ್ತದೆ, ಮೊದಲ ಮಳೆ, ಮಾನ್ಸೂನ್ ಮಳೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ತಾಂತ್ಯಾ ಟೋಪೆ ಅವರು 1857ರ ದಂಗೆಯನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿ ಮುನ್ನಡೆಸಿದರು? ಕಾನ್ಪುರದಲ್ಲಿ ಮುನ್ನಡೆಸ್ತಾರೆ. ಕಾನ್ಪುರದಲ್ಲಿ ಏನಾದರೂ ನಿಮ್ಗೆ ಆಪ್ಷನ್ ಕೊಟ್ಟಿರಲಿಲ್ವಾ? ಝಾನ್ಸಿ ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ಕಾನ್ಪುರದಲ್ಲಿ ಈ ನಾನಾ ಸಾಹೇಬ್ಗೆ ಸಹಾಯ ಮಾಡ್ತಿರ್ತಾರೆ. ಯಾರು? ತಾಂತ್ಯಾ ಟೋಪೆ ಅವರು. ಆ ತಾಂತ್ಯಾ ಟೋಪೆ ಅವರು ಸಹಾಯ ಮಾಡ್ತಾ ಇರ್ತಕ್ಕಂಥ ಈ ನಾನಾ ಸಾಹೇಬ ನೇಪಾಳಕ್ಕೆ ಓಡಿ ಹೋದಾಗ ಈ ಕಾನ್ಪುರದಲ್ಲಿರ್ತಕ್ಕಂಥ ತಾಂತ್ಯಾ ಟೋಪೆ ಅವರು ಝಾನ್ಸಿಗೆ ಹೋಗಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರಿಗೆ ಸಹಾಯ ಮಾಡೋಕ್ಕೆ ನಿಲ್ತಾರೆ ಸರಿನಾ. ಸೊ ಒನ್ ಆಫ್ ದ ಗ್ರೇಟ್ ಸೋಲ್ಜರ್ ಯಾರು ಅಂದರೆ ತಾಂತ್ಯಾ ಟೋಪೆ ಅಂತ ನಾವು ಹೇಳ್ಬೋದು ಸರಿನಾ. ಅದಾಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಈ ಕೆಳಗಿನವುಗಳಲ್ಲಿ ಯಾವ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯು ಹಿಂದಿನ ರಾಜಪ್ರಭುತ್ವದ ರಾಜ್ಯಗಳ ಆಡಳಿತಗಾರರ ರಾಜಧನಗಳನ್ನು ಮತ್ತು ಸವಲತ್ತುಗಳನ್ನು ರದ್ದುಗೊಳಿಸಿತು? ಇವಾಗ ರಾಜರ ಎಲ್ಲರೂ ಕೂಡ ಅವ್ರದ್ದು ಸಂಸ್ಥಾನವನ್ನು ನಮ್ಮ ಭಾರತ ದೇಶ ಕಿತ್ಕೊಂಡಿತ್ತು. 552 ಸಂಸ್ಥಾನಗಳು ಕಂಡುಬರ್ತಾ ಇದ್ವು 1947ರಂದು ಸರಿನಾ. 1947 ಆಗಸ್ಟ್ 15ರಂದು ಸರಿನಾ. ಸೊ ಇವಾಗ 552 ಸಂಸ್ಥಾನಗಳನ್ನ ಇವರು ಕಿತ್ಕೊಂಡ್ರು. ಮೀನ್ಸ್ ಇದ್ರೆ ನಮ್ಮ ಭಾರತ ದೇಶದ ಜೊತೆ ಮರ್ಜ್ ಆಗು ಅಂತ ಹೇಳಿದ್ರು. ಸೊ ಸುಮ್ಮನೆ ಇವಾಗ ನಿಂದು ಯಾವುದೋ ಒಂದು ನೀನೇ ರಾಜ ಇರ್ತಿ ಅಂತ ಅನ್ಕೋ ಸರ್. ಇವಾಗ ನಮ್ಮ ಭಾರತ ದೇಶ ಹಾಗೆ ಹಿಂಗೆ ಸರಿನಾ. ಜಸ್ಟ್ ಇದ್ರೇನೋ ಕಾನ್ಸೆಪ್ಟ್ ಏನಿದೆ ಕಾನ್ಸೆಪ್ಟ್ ಥರ ತಿಳ್ಕೊಳ್ಳಿ. ಓಕೆ, ಸೊ ಇವಾಗ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನೀವೇ ಒಂದು ಇವಾಗ ಸಮ್ವನ್ ಎಕ್ಸ್ ಅಂತ ನೀವು ವ್ಯಕ್ತಿ ಇದ್ದೀರಾ. ಸೊ ನೀವು ಇಷ್ಟು ಅದು ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಏನಿದೆಯಲ್ಲ, ಉತ್ತರ ಕರ್ನಾಟಕ ಒಟ್ಟು ನೀವೇ ಆಳ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಇವಾಗ ಯಾರೋ ಒಬ್ಬ ಬರ್ತಾನೆ, ಇಲ್ಲ ಇದನ್ನು ಅಖಂಡ ಏನೋ ಒಂದು ಯಾವುದೋ ಒಂದು ದೇಶ ಮಾಡ್ತಾ ಇದ್ದೀನಿ, ಇದನ್ನು ಬಿಟ್ಕೊಡು ಅಂತ ಬಿಟ್ಕೊಡ್ತೀರಾ? ಏನು ಮಾಡ್ತೀರಾ?
ಇಫ್ ಓಕೆ, ಅಲ್ಲಿದ್ರೇನೋ ಮಾರಲ್ಲು ಎಥಿಕ್ಸು ಅದು ಇದು ಬೇರೆ ಬೇರೆ ಅಂತ ನಾವೇನೇನೋ ಮಾತಾಡ್ಬೋದು. ಬಟ್ ಇವಾಗ ಏನು ಮಾಡ್ತೀರಾ, ಬಿಟ್ಕೊಡ್ತೀರಾ ಅಥವಾ ಬಿಟ್ಕೊಡಲ್ವಾ? ಬಿಟ್ಕೊಡಲ್ಲ. ಸೊ ಈ ಆಸೆ ಅಂತ ಬಂದಾಗ ಯಾವ ಮನುಷ್ಯನು ಯಾವನು ಕೂಡ ಬಿಟ್ಕೊಡಲ್ಲ. ನನ್ನ ಹತ್ರ ಏನು ಇಲ್ಲದೆ ಇರುವಾಗಲೇ ನಾನು ಭಾಳ ಉದಾರಿ ಆಗಬೇಕು ಅಂತ ಅನಿಸ್ತದೆ ಮನುಷ್ಯನಿಗೆ. ಬಟ್ ಎಲ್ಲ ಇದ್ದಾಗ ಇದ್ರೇನು ಉದಾರಿ ಆಗಬೇಕು ಅನ್ನೋ ಮನಸ್ಸು ಬರೋದಿಲ್ಲ, ಸರಿನಾ? ಸ್ವಾರ್ಥಿ ಆಗಬೇಕು ಅನ್ನೋ ಮನಸ್ಸೇ ಬರ್ತಿರ್ತದೆ. ಸೊ ಹಾಗೆ ಈ 552 ರಾಜರಿಗೂ ಕೂಡ ಏನೋ ಒಂದು ಆಸೆ ತೋರಿಸಿ ಅವರಿಗೆ ಅವರ ಆಸ್ಥಾನಗಳನ್ನು ತೆಗೆದುಕೊಂಡಿರ್ಬೇಕಲ್ವಾ? ಸೊ ಏನು ತೋರಿಸಿರ್ತಾರೆ ಅಂತ ನೋಡಿದ್ರೆ, ಈ ಬ್ರಿಟಿಷರು ಕೂಡ ಹೇಗೆ ಮಾಡ್ತಿರ್ತಾರೆ, ಅವರಿಗೆ ರಾಜಧನವನ್ನು ಕೊಡ್ತಿರ್ತಾರೆ, ಪಿಂಚಣಿ ಹಣವನ್ನು ಕೊಡ್ತಾ ಇರ್ತಾರೆ, ಸರಿನಾ? ಇವಾಗ ನಾನಾ ಸಾಹೇಬ, ಈ ಕಾನ್ಪುರದ ನಾನಾ ಸಾಹೇಬ ಯಾಕೆ ದಂಗೆ ಎದ್ದ? ಆತನಿಗೆ ಬರಬೇಕಾಗಿರ್ತಕ್ಕಂಥ 10 ಲಕ್ಷ ಈ ಪಿಂಚಣಿ ಹಣ ಬರದೇ ಇರೋ ಕಾರಣದಿಂದ ಅವನು ದಂಗೆ ಎದ್ದ, ಸರಿನಾ? ಸೊ ನಾವು ಹೇಳ್ತೀವಿ, ಈ 1857ರ ದಂಗೆ ಯಾಕೆ ವಿಫಲ ಆಯಿತು ಅಂತಂದರೆ ಪ್ರತಿಯೊಬ್ಬರು ಕೂಡ ಒಂದು ಸ್ವಾರ್ಥ ಕಾರಣದಿಂದ ಹೋರಾಡಿದ್ರು ಅಂತ ನಾವು ಓದ್ತೀವಿ, ಸರಿನಾ? ಸೊ ಲ್ಯಾಕ್ ಆಫ್ ಯೂನಿಟಿ ಇವೆಲ್ಲ ಕೂಡ ಓದಿರ್ತೀವಿ ನಾವು. 1857ರ ದಂಗೆ ಯಾಕೆ ವಿಫಲ ಆಯಿತು ಅಂತ ನೋಡಿದಾಗ, ಸೊ ಹಾಗೆ ಈ ನಾನಾ ಸಾಹೇಬು ಕೂಡ ಅವನು ಪಿಂಚಣಿ ಹಣ ಬರಲಿಲ್ಲ ಅಂತಾನೆ ಹೋರಾಡದ ತಾನೆ. ಸೊ ಹಾಗೆ ಇಲ್ಲಿ ಪಿಂಚಣಿ ಹಣ ಕೊಡ್ತೀನಿ ಅಂತಾನೆ ಈ ನಮ್ಮ ಭಾರತದ ವಿ ಪಿ ಮೆನನ್ ಹಾಗೂ ಈ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇವ್ರು ಏನು ಮಾಡ್ತಾರೆ ಅಂದರೆ, ನಿಮಗೆ ಪಿಂಚಣಿ ಹಣವನ್ನು ಕೊಡ್ತೀವಿ, ನಿಮಗೆ ರಾಜಧನವನ್ನು ಕೊಡ್ತೀವಿ, ನಿಮಗೆ ಇಂತಿಷ್ಟಿದ್ರೇನೋ ಆಸ್ತಿಯನ್ನು ಕೊಟ್ಟಿರ್ತೀವಿ, ಸೊ ನಿಮ್ಮ ರಾಜ್ಯವನ್ನು ಬಿಟ್ಟುಕೊಟ್ಟು ನಮ್ಮ ಭಾರತ ದೇಶದಲ್ಲಿ ಸೇರಿಸ್ರಿ ಅಂತ ಹೇಳ್ತಾರೆ, ಸರಿನಾ? ಸೊ ಹಾಗೆ ಸೇರಿಸಿದಾಗ ಅವರಿಗೆ ಒಂದು ಅಧಿಕಾರ ಇರುತ್ತೆ, ಏನು ಅಂದರೆ ಈ ಒಂದು ರಾಜಧನವನ್ನು ಅವರು ಸ್ವೀಕರಿಸೋದು ಒಂದು ಅಧಿಕಾರ ಇರುತ್ತೆ. ಬಟ್ ಏನು ಮಾಡ್ತಾರೆ, 26ನೇ ತಿದ್ದುಪಡಿ ಮಾಡಿ ಇಂದಿರಾ ಗಾಂಧಿ ಅವರು ಆ ರಾಜಧನವನ್ನು ರದ್ದು ಮಾಡಿಬಿಡ್ತಾರೆ, ರಾಜಧನವನ್ನು, ಸರಿನಾ? ಮೀನ್ಸ್ ರಾಜಧನ ಅಂದ್ರೆ ಏನು, ನನಗೆ ಸಮಥಿಂಗ್ ಇಷ್ಟು ಒಂದು ವರ್ಷಕ್ಕೆ ಇಷ್ಟು ಪಿಂಚಣಿ ಹಣ ಬರಬೇಕಪ್ಪ, ನನಗೆ ಒಂದು 10 ಲಕ್ಷ ಬರಬೇಕು, 20 ಲಕ್ಷ ಬರಬೇಕು, 1 ಕೋಟಿ ಬರಬೇಕು. ಬಟ್ ಅದನ್ನ ಏನು ಮಾಡ್ತಾರೆ, ಇಂದಿರಾ ಗಾಂಧಿ ಅವರು ರದ್ದು ಮಾಡ್ತಾರೆ. ಸೊ 26ನೇದು, ಸರಿನಾ? 26ನೇದು ಪೆರಿಯೋಡಿಕ್ ಟೇಬಲಲ್ಲಿ ಎದ್ರ ಬಗ್ಗೆ ಹೇಳುತ್ತೆ, FE ಬಗ್ಗೆ ಹೇಳುತ್ತೆ, ಐರನ್ ಬಗ್ಗೆ ಹೇಳುತ್ತೆ. ಸೊ FE ಕಬ್ಬಣದಂಗಿದ್ರು ನಮ್ಮ ರಾಜರು, ಆ ರಾಜಧನ ಬಗ್ಗೆ ಹೇಳೋದು 26ನೇ ಒಂದು ತಿದ್ದುಪಡಿ, ಸರಿನಾ? ಸೊ ಎಲ್ಲಿಯ ಮಾಮರ ಎಲ್ಲಿಯಕ್ಕೆ ಹೋಗಿಲ್ಲ, ಎಲ್ಲಿಂದ ಏನೋ ಎತ್ತಿಂದೆಲ್ಲ ಏನಂದ್ರೆ ಅದು ಎಲ್ಲಿಂದ ಎಲ್ಲಿಗೆ ಸಂಬಂಧವಯ್ಯ ಅಂತ, ಸರಿನಾ? ಸೊ ಹಾಗೆ ಎಲ್ಲ ಹೇಳಬೇಡಿ. ಬಟ್ ಏನು ಎಲ್ಲವೂ ಕೂಡ ನಾವು ಮಿಕ್ಸ್ ಮಾಡಿ ಓದಬೇಕಾಗುತ್ತೆ. ಸೊ ಅವಾಗ ಇಲ್ಲಿ ಏನಾಗುತ್ತೆ ನಮ್ಗೆ ಗೊತ್ತಾಗುತ್ತೆ. ಸೊ ಕಬ್ಬಿಣದಂಗ ರಾಜರು ಈ ಒಂದು ಪೆರಿಯೋಡಿಕ್ ಟೇಬಲಲ್ಲಿ ಇರತಕ್ಕಂಥ ಒಂದು ಅಟಾಮಿಕ್ ನಂಬರ್ ಕೂಡ ನಮ್ಗೆ ನೆನಪುಳಿತು, ಯಾವುದು ಈ ಐರನ್ದು, ಸರಿನಾ? ಸೊ ಹಾಗೆ ಇಲ್ಲಿ 26 ಕಬ್ಬಿಣದಂತ ರಾಜರು ಅಂತಂದರೆ 26ನೇ ತಿದ್ದುಪಡಿ ಕೂಡ ನೆನಪುಳಿತದೆ, ಸರಿನಾ? ಸೊ ಈ ರೀತಿ ಕೆಲವೊಂದು ಓದ್ಕೊಳ್ಳೋಕ್ಕೆ ಟ್ರಿಕ್ ಇವೆಲ್ಲವೂ ಕೂಡ, ಸರಿನಾ? ಇದು ನೆನಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. 26ನೇ ತಿದ್ದುಪಡಿ ಕಾಯ್ದೆ ಈ ಒಂದು ರಾಜಧಾನಗಳ ಬಗ್ಗೆ ಹೇಳುತ್ತೆ. ಈ ರಾಜಧಾನಗಳನ್ನು ತಿದ್ದುಪಡಿ ಮಾಡಿ 26ನೇ ತಿದ್ದುಪಡಿ ಮಾಡಿ ರಾಜಧಾನಗಳನ್ನು ರದ್ದು ಮಾಡ್ತಾರೆ, ಸರಿನಾ? ರಾಜಧಾನಗಳನ್ನ ಏನು ಮಾಡ್ತಾರೆ, ರದ್ದು ಮಾಡ್ತಾರೆ. ಯಾರು? ನಮ್ಮ ಭಾರತದ ನಮ್ಮ ಭಾರತ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರ ಸರ್ಕಾರ. ಹಾಗೆ 42ನೇ ತಿದ್ದುಪಡಿ ಯಾವಾಗ ಆಗುತ್ತೆ, 1976ರಲ್ಲಿ ಆಗುತ್ತೆ. ಅದಾಂತರ 44ನೇ ತಿದ್ದುಪಡಿ ಯಾವಾಗ ಆಗುತ್ತೆ ಅಂದರೆ 1978ರಲ್ಲಿ ಆಗುತ್ತೆ. ಇದೇ 1978ರ 44ನೇ ತಿದ್ದುಪಡಿಯ ಕಾಯ್ದೆಯ ಮುಖಾಂತರ ನಮ್ಮ ಭಾರತ ಸಂವಿಧಾನದಲ್ಲಿ ಇರ್ತಕ್ಕಂಥ ಆಸ್ತಿಯ ಹಕ್ಕನ್ನು, ಮೂಲಭೂತ ಹಕ್ಕನ್ನು ಇರ್ತಕ್ಕಂಥ ಆಸ್ತಿಯ ಹಕ್ಕನ್ನು ಕಾನೂನಾತ್ಮಕ ಹಕ್ಕನ್ನಾಗಿ ಬದಲಾವಣೆ ಮಾಡ್ತಾರೆ, ಸರಿನಾ? ಯಾರು? ಈ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ, ಸರಿನಾ? ನೆನಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಅದಾಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಶ್ರೀ ನಾರಾಯಣ ಗುರು ಅವರು ಸಾಮಾಜಿಕ ಸುಧಾರಣೆಯ ಕೆಲಸವನ್ನು ಮುಂದುವರಿಸಲು ಡ್ಯಾಶ್ರಲ್ಲಿ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಮವನ್ನು ಸ್ಥಾಪಿಸಿದರು ಅಂತ, ಸರಿನಾ? ಯಾವ ಒಂದು ವರ್ಷದಲ್ಲಿ ಸ್ಥಾಪಿಸ್ತಾರೆ ಇವರು ಅಂತ ನೋಡಿದ್ರೆ SNDP ಅನ್ನು 1903ರಲ್ಲಿ ಇವರು SNDP ಅನ್ನು ಸ್ಥಾಪಿಸ್ತಾರೆ, ಸರಿನಾ? ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಅನ್ನೋದು ಸ್ಥಾಪನೆ ಮಾಡಿದವರು ಯಾರು ಅಂದರೆ ಈ ಶ್ರೀ ನಾರಾಯಣ ಗುರುಗಳು. ಯಾವಾಗ ಅಂದರೆ 1903ರಲ್ಲಿ, 1903ರಲ್ಲಿ, ಸರಿನಾ? ನೆನಪಿಟ್ಕೊಂಡು ಕೇಳಬಹುದು ನಿಮಗೆ. ಹಾಗಾದರೆ 1903ರಲ್ಲಿ ಏನೋ ಒಂದಾಗಿದೆ, ಯಾವುದೊಂದು ದರ್ಬಾರ್ ಆಗಿದೆ. ಯಾವ ದರ್ಬಾರ್ ಆಗಿದೆ? ದೆಹಲಿ ದರ್ಬಾರ್ ಆಗಿದೆ, ದೆಹಲಿ ದರ್ಬಾರ್. ಸರ್ ಇಲ್ಲ ಸರ್ 1911ರಲ್ಲಿ ದೆಹಲಿ ದರ್ಬಾರ್ ಆಯಿತು. ಸರ್ ನೀವು ಒಂದು ಓದಿದರೆ ಒಂದರಲ್ಲಿ ಮಾತ್ರ ಆಗಿರುತ್ತಾ? ನೋ ವೇ, ಟೋಟಲಿ 3 ದೆಹಲಿ ದರ್ಬಾರ್ಗಳಾಗಿದ್ದಾವೆ ನಮ್ಮ ಭಾರತ ದೇಶದಲ್ಲಿ. ಒಂದು 1876ರಲ್ಲಿ, ಇನ್ನೊಂದು 6 ಅಂದರೆ ಇದು 3ರಿಂದ ಡಿವೈಡ್ ಆಗಬೇಕು, ಇನ್ನೊಂದು 3 1903ರಲ್ಲಿ, ಇನ್ನೊಂದು ಯಾವುದು ಅಂದರೆ ಎಷ್ಟು 1911ರಲ್ಲಿ ಟೋಟಲಿ 3 ಬಾರಿ ನಮ್ಮ ಭಾರತ ದೇಶದಲ್ಲಿ ದೆಹಲಿ ದರ್ಬಾರ್ಗಳು ನಡೆದಿದ್ದಾವೆ, ಸರಿನಾ? ನೆನಪಿಟ್ಕೊಂಡು ಕೇಳ್ಬೋದು ನಿಮಗೆ. ಇವಾಗ ಇಲ್ಲಿ ಫಸ್ಟ್ ನಡೆಸಿದವನು ಯಾರು ಅಂದರೆ ಆ ಲಾರ್ಡ್ ಲಿಟ್ಟನ್, ಸರಿನಾ? ಅವನು ಎಂಥ ಹುಚ್ಚ ಲಿಟ್ಟನ್ ಇರ್ತಾನೆ ಅಂದರೆ ನಮ್ಮ ಭಾರತದ ವಿರೋಧಿ ಯಾರು ಅಂದರೆ ಲಿಟ್ಟನ್, ಅವನು ನಡೆಸ್ತಾನೆ ಒಂದು. ಆನಂತರ ಇನ್ನೊಬ್ಬ ಈ ಲಾರ್ಡ್ ಕರ್ಜನ್, ಭಾರತದ ಅಥವಾ ಬ್ರಿಟಿಷರ ಔರಂಗಜೇಬ ಅಂತ ಕರೀತಾರೆ, ಯಾರು? ಈ ಗೋಪಾಲ್ ಕೃಷ್ಣ ಗೋಖಲೆ ಅವರು. ಸೊ ಆ ಒಂದು ಮೂರ್ಖ ಯಾರು ಅಂದರೆ ಈ ಲಾರ್ಡ್ ಕರ್ಜನ್ ಅವನು, ಸರಿನಾ? ಆ ಮೂರ್ಖ ಏನು ಮಾಡ್ತಾನೆ, 1903ರಲ್ಲಿ ಒಂದು ದೆಹಲಿ ದರ್ಬಾರ್ನ ನಡೆಸ್ತಾರೆ. ಹಾಗೆ ಇನ್ನೊಬ್ಬ ಮೂರ್ಖ ಯಾರು ಅಂತ ನೋಡೋದಾದ್ರೆ ಇಲ್ಲಿ ಲಾರ್ಡ್ ಸೆಕೆಂಡ್ ಹಾರ್ಡಿಂಜ್, ಸರಿನಾ? ಸೊ ಆತನು ಕೂಡ ದೆಹಲಿ ದರ್ಬಾರನ್ನು ನಡೆಸ್ತಾನೆ. ಸರ್ ಅವ್ರು ಯಾರು ಮೂರ್ಖ ಅಂತ ಇದ್ದೀರಾ? ಯಾಕೆ ಅಂದರೆ ನಮ್ಮ ಭಾರತದ ಬೊಕ್ಕಸದಲ್ಲಿರ್ತಕ್ಕಂಥ ಹಣವನ್ನು ತೆಗೆದುಕೊಂಡು ದೆಹಲಿ ದರ್ಬಾರ್ ಮಾಡ್ತಾರೆ. ಮೀನ್ಸ್ ನಾವು ಹೈರಾಣಾಗಿ ದುಡ್ಡಲ್ಲಿ ಅವ್ರಿದ್ರೆ ಮೋಜು ಮಸ್ತಿ ಮಾಡ್ತಾ ಇರ್ತಾರೆ, ಸರಿನಾ? ಅಲ್ಲಿಯ ದೇಶದ ರಾಜರನ್ನ ಕರ್ಕೊಂಡ್ಬಂದು ಅವರಿಗೆ ಇಲ್ಲಿ ಸಂತೃಪ್ತಿ ಮಾಡಿ ಕಳಿಸೋದು, ಸರಿನಾ? ಸೊ ಆ ರೀತಿ ಮಾಡೋದು ಯಾವುದು ಅಂದರೆ ಈ 3 ದೆಹಲಿ ದರ್ಬಾರ್ಗಳು. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. 3 ಎಕ್ಸಾಕ್ಟ್ ಇಯರೇ ಕೇಳ್ತಾನೆ. ಹಾಗಾಗಿ ಯಾವನು ಅದನ್ನು ಅರೇಂಜ್ ಮಾಡ್ದ, ಯಾವನು ಅದನ್ನು ಮಾಡ್ದ ಅಂತಲೇ ಕೇಳ್ತಾನೆ ನಿಮಗೆ. ಸೊ ಇನ್ನೊಂದು ನೆನ್ಪಿಟ್ಕೊಳ್ಳಿ, 1911ರ ಸಮಯದಲ್ಲೇ ಈ ಜನಗಣಮನ ಹಾಡಲಾಗ್ತದೆ, ಸರಿನಾ? ಆತ ಏನು ಬಂದಿರ್ತಾನಲ್ವಾ 1911ರಲ್ಲಿ ರಾಜ, ಈ ಒಂದು ಬ್ರಿಟನ್ನ ರಾಜ, ಆತನ ಮುಂದೆ ಈ ಒಂದು ಜನಗಣಮನವನ್ನು ಹಾಡಲಾಗ್ತದೆ. ಬಟ್ ಜನಗಣಮನ ಹಾಗಾದರೆ ನಾವು ರೆಸ್ಪೆಕ್ಟ್ ಕೊಡಬಾರ್ದು ಸರ್, ಅದಕ್ಕೆ ಕೊಡಲೇಬೇಕು. ಬಟ್ ನಮ್ಮ ಭಾರತದ ರಾಷ್ಟ್ರಗೀತೆ ಏನಿದೆ ಅಲ್ವಾ, ಇದನ್ನು ಹಿಂದೆ ಒಂದು ಕಥೆ ಇದೆ, ಒಂದು ಸಿಂಪಲಾಗಿ ಹೇಳ್ತೀನಿ ನಿಮಗೆ, ಸರಿನಾ? ಸೊ ಮತ್ತೆ ಅದು ಗಾಸಿಪ್ ಆಗಬಾರ್ದು. ಏನು ಅಂದರೆ ಈ
ಜನಗಣಮನವನ್ನು ನಮ್ಮ ಭಾರತದ ಈ ರವೀಂದ್ರನಾಥ್ ಟ್ಯಾಗೋರ್ ಬರೆದಿರ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು, ಸರಿನಾ, ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿರ್ತಾರೆ ಇದನ್ನು. ಬಟ್ ಇದನ್ನು ಎದಕ್ಕೆ ಉದ್ದೇಶಿಸಿ ಬರೆದಿರ್ತಾರೆ ಅಂದರೆ ನಮ್ಮ ಭಾರತ ದೇಶದ ಒಂದು ರೆಸ್ಪೆಕ್ಟ್ ಸಲುವಾಗಿ ಬರೆದಿರ್ತಾರೆ ಇವರು, ಸರಿನಾ. ನಮ್ಮ ಭಾರತ ದೇಶಕ್ಕೆ ನಮ್ಮ ದೇಶದ ಜನರು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರಲ್ವ, ಆ ಒಂದು ರೆಸ್ಪೆಕ್ಟ್ ಕೊಡೋಂತಹ ಮಾತುಗಳನ್ನು ಆ ಒಂದು ಜನಗಣಮನ ಗೀತೆಯಲ್ಲಿ ಬರೆದಿರ್ತಾರೆ ಇವರು, ಸರಿನಾ. ಬಟ್ ಆತ ಏನು ಮಾಡ್ತಾರೆ, ಸೆಕೆಂಡ್ ಲಾರ್ಡ್ ಹರ್ಡಿಂಜು ಇವೆಲ್ಲವೂ ಕೂಡ ನಿಮಗೆ ರೆಸ್ಪೆಕ್ಟ್ ಕೊಡೋ ಸಲುವಾಗಿ ಇದ್ರು ಬರೆದಿದ್ದಾರೆ ಭಾರತೀಯರು ಅಂತ ಅವ್ರ ಮುಂದೆ ಹಾಡಾಡಿಸ್ತಾನೆ ಅವನು, ಯಾರು, ಸೆಕೆಂಡ್ ಲಾರ್ಡ್ ಹರ್ಡಿಂಜ್, ಸರಿನಾ. ಸೊ ಅದಕ್ಕೆ ಕೆಲವೊಂದು ಊಹಾಪೋಹಗಳು ಇರ್ತವೆ. ಬಟ್ ಏನು ಅಂದರೆ ನಮ್ಮ ಭಾರತ ರಾಷ್ಟ್ರಗೀತೆ, ನಮ್ಮ ಭಾರತ ಧ್ವಜ ಆಲ್ವೇಸ್ ಇದ್ರೆ ರೆಸ್ಪೆಕ್ಟೇಬಲ್. ಬಟ್ ಅವು ಯಾವಾಗಲೂ ಕೂಡ ನಮ್ಮ ಭಾರತದ ಜನರ ಭಾವನೆಗಳನ್ನು ನಮ್ಮ ಭಾರತ ಮಾತಿಗೆ ವ್ಯಕ್ತಪಡಿಸುವ ಮಾತುಗಳೇ ಆಗಿದ್ದಾವೆ, ಸರಿನಾ. ನಿಮ್ಗೆ ಯಾರಿಗಾದರೂ ಬಂಗಾಳಿ ಬರ್ತಾ ಇದ್ರೆ ಅವು ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗ್ತವೆ, ಸರಿನಾ. ಬಂಗಾಳಿ ಕೂಡ ಕಲೀರಿ, ಚೆನ್ನಾಗಿದೆ ಭಾಷೆ ಅದು ಕೂಡ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಭಾರತ ಮತ್ತು ಉಕ್ರೇನ್ ನಡುವೆ ಕೃಷಿ ಮತ್ತು ಆಹಾರ ಉದ್ಯಮ ಕ್ಷೇತ್ರದಲ್ಲಿ ಸಹಕಾರ ಒಪ್ಪಂದಕ್ಕೆ 2024 ಯಾವ ತಿಂಗಳಿನಲ್ಲಿ ಸಹಿ ಹಾಕಲಾಯಿತು ಅಂತ ಕೇಳ್ತಾನೆ. ಯಾವಾಗ ಹಾಕಿದ್ದಾರೆ ಅಂತ ನೋಡಿದ್ರೆ ಆಗಸ್ಟ್ ತಿಂಗಳಲ್ಲಿ ಹಾಕಿದ್ದಾರೆ, ಸರಿನಾ. ಸೊ ಯಾಕೆ ಸರ್ ಇದನ್ನು ಆಗಸ್ಟ್ ಅಂತ ನೀವು ಎಕ್ಸಾಕ್ಟಾಗಿ ಹೇಳ್ತೀರಾ? ಯಾಕೆಂದರೆ ನಮ್ಮ ಭಾರತ ದೇಶದ ಪ್ರಧಾನಿ ಆಗಸ್ಟಲ್ಲೇ ತಾನೇ ಯುಕ್ರೇನ್ ಹೋಗಿರೋದು ಅಲ್ವಾ. ಸೊ ಇವಾಗ ಯಾವುದೋ ಒಂದು ದೇಶ ಕೊಡ್ತಾನೆ, ಇವಾಗ ರೀ ಏನಂತ ಕೊಡ್ತಾನೆ, ಭಾರತ ಮತ್ತು ಯಾವುದು ನಮೀಬಿಯಾ ದೇಶಗಳ ನಡುವೆ ಕೃಷಿ ಮತ್ತು ಆಹಾರ ಉದ್ಯಮ ಕ್ಷೇತ್ರದಲ್ಲಿ ಸಹಕಾರ ಒಪ್ಪಂದಕ್ಕೆ 2025 ಯಾವ ತಿಂಗಳಿನಲ್ಲಿ ಸಹಿ ಹಾಕಲಾಯಿತು ಅಂತ ಕೇಳ್ತಾನೆ. ಮ್ಯಾಲ ಮಾರಿ ಮಾಡಿಸಿ ಸುಮ್ಮ ಕೊಡೋದ, ಏನಿಲ್ಲ, ಜುಲೈ ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ಜುಲೈ ತಿಂಗಳಲ್ಲಿ ಅಲ್ವಾ ನಮ್ಮ ಭಾರತದ ಪ್ರಧಾನಿ ನಮೀಬಿಯಾಕ್ಕೆ ಹೋಗಿರೋದು, ಅಲ್ಲಿ 27ನೇ ಅವಾರ್ಡನ್ನು ತೊಗೊಂಡು ಬಂದಿರೋದು. ಸೊ ನಮೀಬಿಯಾ ಅಂತ ಹೇಳಬೇಕಾಗುತ್ತೆ, ಏನಿಲ್ಲ. ಸೊ ಅವರು ಪ್ರವಾಸ ಎಷ್ಟು ಮಾಡಿದ್ದಾರೆ ಈ ಒಂದು ತಿಂಗಳಲ್ಲಿ ಅಂತ ನೋಡಿದ್ರೆ 5 ದೇಶಗಳಿಗೆ ಪ್ರವಾಸವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಯಾರು, ನಮ್ಮ ಭಾರತ ದೇಶದ ಪ್ರಧಾನಿ. ಕೇಳ್ಬೋದು ನಿಮಗೆ. ಸೊ ಈ 27 ಅವಾರ್ಡ್ಗಳು ನಿಮಗೆ ಇಂಪಾರ್ಟೆಂಟ್ ಆಗ್ತವೆ. 27 ಅವಾರ್ಡ್ಗಳಲ್ಲಿ ನಿಮಗೆ ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಂದು ರಷ್ಯಾದ ಅವಾರ್ಡು, ಅಂದರೆ ರಿಮೈನಿಂಗ್ 2025 ಏನು ಕೊಟ್ಟಿದ್ದಾರಲ್ವಾ ಈ ನಮ್ಮ ಭಾರತ ದೇಶದ ಪ್ರಧಾನಿಗೆ, ಅವೆಲ್ಲ ಅವಾರ್ಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬ್ರೆಜಿಲಿಯಾ ಅವ್ರು ಕೊಟ್ಟಿದ್ದಾರೆ, ಟ್ರಿನಿಡಾಡ್ ಆ್ಯಂಡ್ ಟೊಬ್ಯಾಗೋ ಅವ್ರು ಕೊಟ್ಟಿದ್ದಾರೆ, ಮತ್ತು ಈ ಯಾರು ಗಾನಾ ಅವ್ರು ಕೊಟ್ಟಿದ್ದಾರೆ, ಮತ್ತು ಸೈಪ್ರಸ್ ಅವ್ರು ಕೊಟ್ಟಿದ್ದಾರೆ, ಹಾಗೆ ನಮೀಬಿಯಾ ಅವರು ಕೂಡ ನಿಮ್ಗೆ ಕೊಟ್ಟಿದ್ದಾರೆ, ಸರಿನಾ. ಹಾಗೆ ಬ್ರೆಜಿಲ್ ಅವರು ಕೂಡ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, 2024 ಮೇನಿಂದ ಜೂನ್ನಲ್ಲಿ ತನ್ನ ಕ್ಯಾಂಪಸ್ಸನ್ನು ಆಯೋಜಿಸಲಾದ ಕಾರ್ಯಾಗಾರದಲ್ಲಿ IIT ಧಾರವಾಡ ತಂಡವು ವಿಶ್ವದ ಮೊದಲ ನೆರವು ಡ್ರೋನನ್ನು ಅನಾವರಣಗೊಳಿಸಿತು. ಯಾವುದರ ಅನಾವರಣಗೊಳಿಸಿತು? ನಮ್ಮ IIT ಧಾರವಾಡ ಬೆಂಕಿ ರಕ್ಷಣೆಯ ವಿರುದ್ಧ ಒಂದು ಡ್ರೋನನ್ನು ಅನಾವರಣಗೊಳಿಸಿದೆ, ಸರಿನಾ. ಯಾವುದು, ನಮ್ಮ IIT ಧಾರವಾಡ. ಅವಾಗ ಇರ್ತದೆ, ಇದು ಯಾವಾಗಲೂ ಇರೋದಿಲ್ಲ. IIT ಮದ್ರಾಸು, IIT ಮುಂಬೈ, IIT ಖರಗ್ಪುರ ಮತ್ತು IIT ಕಾನ್ಪುರ ಇದ್ದಂಗೆ ಇದು ಯಾವಾಗಲೂ ಕೂಡ ನ್ಯೂಸಲ್ಲಿ ಇರಲ್ಲ. ಅವಾಗ ಏನೇನೋ ಮಾಡಿರ್ತದೆ, ಅದನ್ನು ನೀವು ನೆನ್ಪಿಟ್ಕೋಬೇಕು. ಸೊ ಅದಕ್ಕೆ ಕೇಳಿರ್ತಾನೆ ನೀವೆಲ್ಲರೂ ಕೂಡ, ಸರಿನಾ, ನಮ್ಮ IIT ಧಾರವಾಡದ ಬಗ್ಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2024 ಅಕ್ಟೋಬರ್ 8ರಂದು ನಡೆದ ವಾಯುಪಡೆ ದಿನಾಚರಣೆಯಂದು ಏರ್ ಶೋ ಯಾವ ನಗರದಲ್ಲಿ ನಡೆಸಲಾಯಿತು? ಚೆನ್ನೈಯಲ್ಲಿ ನಡೆಸಲಾಗಿದೆ, ಸರಿನಾ. ಚೆನ್ನೈಯಲ್ಲೇ ನಡೆಸಲಾಗಿದೆ ಇದನ್ನು. ಸೊ ಇದು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಮುಂದಿನ ವರ್ಷ ಈ ಯಾವುದು ಅಕ್ಟೋಬರ್ 8ನೇ ತಾರೀಕಿನಂದು ಬರೋತನ ಇದು ಇಂಪಾರ್ಟೆಂಟ್ ಇರುತ್ತೆ. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ದ್ರಾವಣದಲ್ಲಿ ಪ್ರತಿಯೊಂದು ಬಾಷ್ಪಶೀಲ ಘಟಕಗಳ ಭಾಗಶಃ ಆವಿ ಒತ್ತಡ ಅದರ ಮೂಲಾಂಶಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಎಂದು ಯಾವ ನಿಯಮ ಹೇಳುತ್ತದೆ ಅಂತ ಕೇಳಿದಾನೆ. ಈ ಹೇಳೋದು ನಿಯಮ ಯಾವುದು ಅಂದರೆ ರೌಲ್ಟ್ ನಿಯಮ ಅಂತ ಕಂಡುಬರುತ್ತೆ, ಸರಿನಾ. ಅದಾನಂತರ ಇಲ್ಲಿ ಇಂಪಾರ್ಟೆಂಟ್ ಇರೋದು ಯಾವುದು ಅಂದರೆ ಇದು ಬಾಯ್ಲ್ಸ್ ನಿಯಮ, ಅದಾನಂತರ ಹೆನ್ರಿ ನಿಯಮ ಮತ್ತು ಡಾಲ್ಟನ್ ನಿಯಮ. 3 ಇಂಪಾರ್ಟೆಂಟ್ ಇದೆ, 4 ಇಂಪಾರ್ಟೆಂಟ್ ಇದ್ದಾವೆ, ಸರಿನಾ. ಇದನ್ನು ಒಂದು ಸರಿ ನೋಡ್ಕೊಂಡು ಹೋಗಿ. ಹಾಗೆ ಎಲ್ಲ ಸೈನ್ಸ್ ಏನು ಥಿಯರೀಸ್ಗಳಿದಾವಲ್ವಾ, ಸೈನ್ಸ್ ಥಿಯರಿ ಎಲ್ಲವೂ ಕೂಡ ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ನೋಡ್ಕೊಂಡು ಹೋಗಿ, ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಈ ನಿಯಮ ಇದೆ, ಇದು ನಿಯಮ ಅಲ್ಲ ಅಂತ, ಸರಿನಾ. ಅದಾನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2024 ಫೆಬ್ರವರಿಯಲ್ಲಿ ಲೋಕಸಭೆಯಲ್ಲಿ ಮಂಡಿಸಲಾದ ಜಮ್ಮು ಕಾಶ್ಮೀರದ ಸ್ಥಳೀಯ ಸಂಸ್ಥೆಗಳ ಕಾನೂನು ತಿದ್ದುಪಡಿ ಮಸೂದೆ 2024ರಲ್ಲಿ ಯಾವ ಕಾನೂನನ್ನು ತಿದ್ದುಪಡಿ ಮಾಡಲಾಗಿಲ್ಲ ಅಂತ ಕೇಳಿದ್ದಾರೆ. ಯಾವುದಾದ್ರ ಬಗ್ಗೆ ಮಾಡಿದ್ದಾರೆ ಅಂತ ನೋಡಿದರೆ 2000ರಲ್ಲಿ ನಡೆದಿರತಕ್ಕಂಥ ಜಮ್ಮು ಕಾಶ್ಮೀರ ಪೌರಾಡಳಿತ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ದಾರೆ. ಹಾಗೆ 1989ರಲ್ಲಿ ಕಾಯ್ದೆ ಮಾಡಿರತಕ್ಕಂಥ ಪಂಚಾಯತ್ ರಾಜ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ದಾರೆ. ಹಾಗೆ 2000ರಲ್ಲಿ ಇರತಕ್ಕಂತಹ ಪೌರಾಡಳಿತ ಸಂಸ್ಥೆ ಕಾಯ್ದೆಯ ಮೇಲೆ ತಿದ್ದುಪಡಿಯನ್ನು ಕೂಡ ಮಾಡಿದ್ದಾರೆ. ಯಾವುದರಲ್ಲಿ ಮಾಡಲಾಗಿಲ್ಲ ಅಂತ ನೋಡೋದಾದರೆ 1995ರ ಜಮ್ಮು ಮತ್ತು ಕಾಶ್ಮೀರ ಭೂ ಸ್ವಾಧೀನ ಕಾಯ್ದೆಯನ್ನು ತಿದ್ದುಪಡಿ ಮಾಡಲಾಗಿಲ್ಲ, ಸರಿ, ನೆನಪಿಟ್ಕೊಳ್ಳಿ, ಕೇಳಬಹುದು ಇದನ್ನು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದರೆ, ಋಣಾತ್ಮಕವಾಗಿ ಆವೇಶಗೊಂಡ ಗಾಜಿನ ಸರಳು ನೇತಾಡುವ ವಸ್ತುವನ್ನು ಆಕರ್ಷಿಸುತ್ತದೆ. ಆ ನೇತಾಡುವ ವಸ್ತುವಿನ ಸ್ವಭಾವವು ಯಾವ ರೀತಿಯಲ್ಲಿರುತ್ತದೆ ಅಂತ ನೋಡೋದಾದರೆ, ಅದು ಪಾಸಿಟಿವ್ ಆಗಿ ಆವೇಶಗೊಂಡಿರ್ಬೋದು, ಪಾಸಿಟಿವ್ ಚಾರ್ಜ್ ಆಗಿರ್ಬೋದು, ಇಲ್ಲ ಅಂದರೆ ಅದು ನ್ಯೂಟ್ರಲ್ ಆಗಿರ್ಬೋದು, ಧನಾತ್ಮಕವಾಗಿ ಆವೇಶಗೊಂಡಿರ್ಬೋದು ಅಥವಾ ತಟಸ್ಥವಾಗಿರಬಹುದು, ಸರಿನಾ. ಇದು ಕೂಡ ಸಿಂಪಲ್ ಇದು. ಆ್ಯಂಡ್ ದೆನ್ ಮತ್ತೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದರೆ, 2024 ಅಕ್ಟೋಬರ್ನಲ್ಲಿ ಸ್ತನ ಕ್ಯಾನ್ಸರ್ನ್ನು ಆರಂಭದಲ್ಲೇ ಪತ್ತೆ ಹಚ್ಚುವ ಗುರಿಯನ್ನು ಹೊಂದಿರುವ ಕಾಂಪ್ಯಾಕ್ಟ್ ಸಾಧನವನ್ನು ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ? ಯಾವುದು ಅಂದರೆ IIT ಇಂದೋರ್ ಅವರು ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ, ಸರಿನಾ. ಯಾವುದು, ಈ ಸ್ತನ ಕ್ಯಾನ್ಸರ್ ಏನಾಗುತ್ತಲ್ವ, ಬ್ರೆಸ್ಟ್ ಕ್ಯಾನ್ಸರ್ ಅಂತ ನಾವೇನು ಹೇಳ್ತೀವಿ, ಅದನ್ನು ಆರಂಭದಲ್ಲೇ ಪತ್ತೆ ಹಚ್ಚುವ ಒಂದು ಕಾಂಪ್ಯಾಕ್ಟ್ ಒಂದು ಇನ್ಸ್ಟ್ರೂಮೆಂಟ್ನ ತಯಾರು ಮಾಡ್ತಾರೆ. ಯಾರು ಅಂದರೆ ಈ IIT ಇಂದೋರ್ ಅವರು. IIT ಇಂದೋರ್ ಎಲ್ಲಿ ಕಂಡುಬರುತ್ತೆ ಅಂತ ನೋಡಿದ್ರೆ ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ. ಫಸ್ಟ್ ಬೆಗ್ಗರ್ ಫ್ರೀ ಸಿಟಿ ಯಾವುದು ಅಂದರೆ ಇಂದೋರ್, ಮೀನ್ಸ್ ಭಿಕ್ಷುಕರ ಮುಕ್ತ ಒಂದು ಸಿಟಿ ಯಾವುದು ಅಂತ ನೋಡಿದ್ರೆ ಇಂದೋರದಲ್ಲಿ ನಿಮಗೆ ಯಾರು ಭಿಕ್ಷುಕರು ಕಂಡುಬರೋದಿಲ್ಲ, ಸರಿನಾ. ಸೊ 1 ರೂಪಾಯಿ ಕೊಡ್ರಿ, 2 ರೂಪಾಯಿ ಕೊಡ್ರಿ ಅಂತ ನಿಮಗೆ ಯಾರು ಕೂಡ ಕೇಳೋದಿಲ್ಲ. ಬಟ್ ಆದರೂ ಕೂಡ ಭಿಕ್ಷುಕರು ಕಂಡು ಬರ್ತಾರೆ. ಯಾರು, ಗೌರ್ಮೆಂಟ್ ಭಿಕ್ಷುಕರು,
ಈ ಸರ್ಟಿಫಿಕೇಟ್ಗೆ ಇಷ್ಟು ರೂಪಾಯಿ ಕೊಡು ಅಂತ, ಸರಿನಾ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಭಾರತದಲ್ಲಿ ಯಾವ ಪರ್ವತ ಶ್ರೇಣಿಯು ಅಮೃತ ಶಿಲೆಯ ಮೂಲವಾಗಿದೆ? ಯಾವುದು ಅಮೃತ ಶಿಲೆಯ ಮೂಲವಾಗಿದೆ? ಅಮೃತ ಶಿಲೆಯ ಮೂಲವಾಗಿರೋದು ಯಾವುದು ಅಂದರೆ ಈ ಒಂದು ಅರಾವಳಿ ಶಿಖರ, ಸರಿನಾ. ಸೊ ಈ ಕ್ವಶನ್ ಏನು ಅಂದರೆ ನಿಮಗೆ ಈ CGL ಪ್ರಿಲಿಮ್ಸಲ್ಲಿ ಹಾಗೆ UPSC ಪ್ರಿಲಿಮ್ಸಲ್ಲೂ ಕೂಡ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಯಾವುದು? ಈ ಅರಾವಳಿ ಶ್ರೇಣಿ ಯಾವುದರ ಒಂದು ಮೂಲವಾಗಿದೆ ಅಂತ ಕೇಳಿದ ಅಲ್ಲಿ. ಬಟ್ ಇಲ್ಲಿ ಏನು ಕೇಳಿದಾನೆ ಅಂದರೆ ಈ ಅಮೃತ ಶಿಲೆ ಯಾವುದರ ಮೂಲವಾಗಿದೆ ಅಂತ ಕೇಳಿದಾನೆ. ಸೊ ಇಲ್ಲಿ ಅಮೃತ ಶಿಲೆ ಅಂತಲೇ ಕೊಟ್ಟಿದ್ದಾನೆ, ಬಟ್ ಇಲ್ಲಿ ಅರಾವಳಿ ಶ್ರೇಣಿಯ ಬಗ್ಗೆನೇ ಅಲ್ಲಿ ಕೇಳಿದ, ಸರಿನಾ. ಸೊ ಅಲ್ಲಿ ಏನಾಗಿದೆ, ಇದು ಅಮೃತ ಶ್ರೇಣಿ ಎದರಲ್ಲಿ ಹೊಂದಿದೆ ಅಂತ ನೋಡಿದ್ರೆ ಈ ಒಂದು ಅರಾವಳಿ ಶ್ರೇಣಿಯಲ್ಲಿ ಹೊಂದಿದೆ. ಹಾಗಾದರೆ ಇದು ಓಲ್ಡ್ ಫೋಲ್ಡೆಡ್ ಮೌಂಟೇನ್ಸ್ ಅಂತ ನಾವು ಕರಿತೀವಿ ಯಾವುದನ್ನು? ಅರಾವಳಿ ಶ್ರೇಣಿಯನ್ನು. ಹಾಗೆ ಯಂಗ್ ಫೋಲ್ಡೆಡ್ ಮೌಂಟೇನ್ಸ್ ಅಂತ ನಾವು ಯಾವುದನ್ನು ಕರಿತೀವಿ? ಈ ಒಂದು ಹಿಮಾಲಯವನ್ನು ನಾವು ಯಂಗ್ ಫೋಲ್ಡೆಡ್ ಮೌಂಟೇನ್ಸ್ ಅಂತ ಕರಿತೀವಿ, ಸರಿನಾ. ಅಂದರೆ ಯುವ ಮಡಿಕೆಯ ಪರ್ವತಗಳು ಅಂತ ಕರಿತೀವಿ ಯಾವುದನ್ನು? ಈ ಒಂದು ಹಿಮಾಲಯವನ್ನು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2024ರಲ್ಲಿ ಮೇನಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಪ್ರಾರಂಭಿಸಿದ ಪ್ರವಾಹ ಪೋರ್ಟಲ್ ಏನನ್ನು ಸೂಚಿಸುತ್ತದೆ? ಪ್ರವಾಹ ಪೋರ್ಟಲ್ ಏನನ್ನು ಸೂಚಿಸ್ತದೆ ಅಂತ ನೋಡಿದ್ರೆ ಪ್ಲಾಟ್ಫಾರ್ಮ್ ಫಾರ್ ರೆಗ್ಯುಲೇಟರಿ ಅಪ್ಲಿಕೇಶನ್ ವ್ಯಾಲಿಡೇಷನ್ ಆ್ಯಂಡ್ ಆಥರೈಸೇಷನ್ ಅನ್ನೋದನ್ನು ಸೂಚಿಸ್ತದೆ. ಯಾವುದು? ಈ ಒಂದು RBI ಶುರು ಮಾಡಿರ್ತಕ್ಕಂಥ ಪ್ರವಾಹ ಅನ್ನೋ ಪೋರ್ಟಲ್. ಪ್ರವಾಹ ಫುಲ್ ಫಾರ್ಮ್ ಕೇಳಿದಾನೆ ಅಷ್ಟೇ, ಸರಿನಾ. ಇವರು ಈ ಇಡಿ, ಸರಿನಾ, ಈ ಒಂದು ರಿಸರ್ವ್ ಬ್ಯಾಂಕಿನ ನೂತನ ED ಯಾರು ಅಂತ ನೋಡೋದಾದ್ರೆ ಈ ಕೇಶವ್ ರಾಮಚಂದ್ರನ್ ಅಂತ ನೂತನವಾಗಿ ಆಯ್ಕೆ ಆಗಿದ್ದಾರೆ. ಸೊ ಇವ್ರ ಮೇಲೆ ಪ್ರಶ್ನೆ ಕೇಳೋ ಚಾನ್ಸಸ್ ಸಾಕಷ್ಟು ಇರುತ್ತೆ, ಇವ್ರ ಬಗ್ಗೆ ನೋಡ್ಕೊಂಡು ಹೋಗಿ. ಹಾಗೆ RBI ಗವರ್ನರ್ ಹೆಸರು ಸಂಜಯ್ ಮಲ್ಹೋತ್ರಾ, ಅವ್ರ ಹೆಸರು ನೋಡ್ಕೊಂಡು ಹೋಗಿ. ಎಷ್ಟನೇ ಗವರ್ನರ್? 26ನೇ ಗವರ್ನರ್ ಆಗಿದ್ದಾರೆ, ಅವ್ರ ಹೆಸರು ನೋಡ್ಕೊಂಡು ಹೋಗಿ. ಅದಾನಂತರ ರೆಪೋ ರೇಟು, ರಿವರ್ಸ್ ರೆಪೋ ರೇಟ್ ಅದ್ರ ಬಗ್ಗೆ ಕೇಳ್ತಾನೆ, ಅದನ್ನು ನೋಡ್ಕೊಂಡು ಹೋಗಿ, ಸರಿನಾ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2024 ಅಕ್ಟೋಬರ್ 9ರಂದು ನಡೆದ RBI ಹಣಕಾಸು ನೀತಿಯ MPC ಸಭೆಯಲ್ಲಿ 6.5 ರೆಪೋ ದರವನ್ನು ಉಳಿಸಿಕೊಂಡು ಬರುವ ನಿರ್ಧಾರವನ್ನು ಎಷ್ಟು ಸದಸ್ಯರು ಬೆಂಬಲಿಸಿದರು ಅಂತ ನೋಡಿದ್ರೆ 6ರಲ್ಲಿ 5 ಜನ, ಟೋಟಲಿ 6 ಜನ ಸದಸ್ಯರಿರ್ತಾರೆ. 6ರಲ್ಲಿ 5 ಜನ ಏನು ಮಾಡಿದ್ದಾರೆ? ಅದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ. ಎಷ್ಟು? 6.5 ರೆಪೋ ರೇಟ್ ಇರಲಿ ಅಂತ. ಬಟ್ ಪ್ರಸ್ತುತ ಎಷ್ಟು ರೆಪೋ ರೇಟ್ ಇದೆ ಅಂತ ನೋಡಿದ್ರೆ 5.50 ರೆಪೋ ರೇಟ್ ಇದೆ. 5.5 ಅಂತ ಹೇಳ್ಬೋದು, ಅಥವಾ 5.5 ಅಂತ ಹೇಳ್ಬೋದು, 0ಗೆ ಮುಂದೆ ಬೆಲೆ ಇರಲ್ಲ, ಸರಿನಾ. ಸೊ 5.5 ಏನಿದೆ ಅಲ್ವಾ, ಅದು ಪ್ರಸ್ತುತ ರೆಪೋ ರೇಟ್ ಹೊಂದಿದೆ, ಸರಿನಾ. ಗೊತ್ತಿರೋ ಕೇಳಬಹುದು ನಿಮಗೆ. ಅದಾದ ನಂತರ ಬ್ಯಾಂಕ್ ರೇಟ್ ಎಷ್ಟು ಹೊಂದಿದೆ ಹೇಳಿದನ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಗ್ರಾಮೀಣ ಕೃಷಿಯೇತರ ಉದ್ಯೋಗವು ಈ ಕೆಳಗಿನವುಗಳಲ್ಲಿ ಯಾವ ಉದ್ಯೋಗವನ್ನು ಒಳಗೊಂಡಿದೆ ಅಂತ ಕೇಳಿದಾನೆ. ನೇಯ್ಗೆ, ಕರಕುಶಲ, ಹೈನುಗಾರಿಕೆ ರೀತಿಯ ಕೈಗಾರಿಕೆಗಳನ್ನು ಒಳಗೊಂಡಿದೆ, ಸರಿನಾ. ಯಾವುದು? ಗ್ರಾಮೀಣ ಕೃಷಿಯೇತರ ಉದ್ಯೋಗ. ಕೃಷಿ ಉದ್ಯೋಗ ಅಂತ ಕೇಳಿದ್ರೆ ನಿಮಗೆ ಬೆಳೆ ಕೃಷಿ ಆಗ್ತಿತ್ತು, ಮೀನುಗಾರಿಕೆ ಆಗ್ತಿತ್ತು. ಕೃಷಿಯೇತರ ಕೇಳಿದಾನೆ, ಮೀನ್ಸ್ ಕೃಷಿ ಬಿಟ್ಟು ಬೇರೆ ಏನೇನು ಮಾಡ್ತಾರೆ ಗ್ರಾಮೀಣದಲ್ಲಿ ಅಂತ. ನೇಯ್ಗೆ ಮಾಡ್ತಾರೆ, ಹೌದು, ರೇಷ್ಮೆ ಸೀರೆ ನೇಯ್ತಾರೆ ನಮ್ಮ ಇಳಕಲ್ದಲ್ಲಿ, ಸರಿನಾ. ಅದಾದ ನಂತರ ಕರಕುಶಲ ವಸ್ತುಗಳನ್ನು ಮಾಡ್ತಾರೆ, ಹೌದು, ಈ ಇದರಲ್ಲಿ ಮಾಡ್ತಾರೆ, ಎಲ್ಲಿ? ಕೊಪ್ಪಳದಲ್ಲಿ. ಅದಾದ ನಂತರ ನೆಕ್ಸ್ಟ್ ಹೈನುಗಾರಿಕೆ ರೀತಿಯ ಕೈಗಾರಿಕೆಗಳು, ಹೈನುಗಾರಿಕೆ ಎಲ್ಲ ಊರಲ್ಲೂ ಇದ್ದೇ ಇರುತ್ತೆ ಕಾಮನ್ ಆಗಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಈ ಕೆಳಗಿನವರಲ್ಲಿ ಯಾರು ರಾಜ್ಯದ ಮಂತ್ರಿಮಂಡಲದ ಭಾಗವಾಗಿಲ್ಲ ಅಂತ. ಯಾರು ಮಂತ್ರಿಮಂಡಲದ ಭಾಗವಾಗಿಲ್ಲ? ರಾಜ್ಯದ ಮಂತ್ರಿಮಂಡಲದ ಭಾಗವಾಗಿಲ್ಲ. ಯಾರ್ಯಾರಾಗಿರ್ತಾರೆ? ಸಂಪುಟ ಸಚಿವರಾಗಿರ್ತಾರೆ, ಓಕೆ. ರಾಜ್ಯ ಮಂತ್ರಿಗಳಾಗಿರ್ತಾರೆ, ಓಕೆ. ಮುಖ್ಯಮಂತ್ರಿಗಳು ಆಗಿರ್ತಾರೆ, ಓಕೆ. ಮಂತ್ರಿಮಂಡಲದ ಭಾಗ ಇರೋದವ್ರು ಇವ್ರು ಯಾರು? ಇವ್ರಿಗೇನು ಸಂಬಂಧ? ರಾಜ್ಯಪಾಲರಿಗೆ, ರಾಷ್ಟ್ರಪತಿಗಳಿಗೆ. ಇವರು ಅಲ್ಲ, ಸರಿನಾ. ರಾಜ್ಯ ಮಂತ್ರಿಮಂಡಲದ ಭಾಗವಾಗಿರಲ್ಲ ಯಾರು? ಈ ರಾಜ್ಯಪಾಲರು ಆಗಿರಲ್ಲ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 1857ರ ದಂಗೆಯಲ್ಲಿ ಛೋಟಾ ನಾಗ್ಪುರದ ಸಿಂಗ್ಭೂಮ್ನಲ್ಲಿ ಯಾವ ಬುಡಕಟ್ಟು ರೈತನು ಕೋಲ್ ಬುಡಕಟ್ಟು ಜನಾಂಗವನ್ನು ಮುನ್ನಡೆಸಿದರು ಅಂತ ಕೇಳಿದರೆ ಕೋಲ್ ಬುಡಕಟ್ಟು ಜನಾಂಗವನ್ನು ಮುನ್ನಡೆಸಿದವರು ಯಾರು? ಲೀಡರ್ ಯಾರು? ಗೋನೋ ಎಂಬ ಒಬ್ಬರು ಸೋಲ್ಜರ್, ಸರಿನಾ. ನೆನ್ಪಿಟ್ಕೊಳ್ಳಿ, ಗೋನೋ ಅನ್ನೋರವರು. ಅದಾದ ನಂತರ ಬಿರ್ಸಾ ಮುಂಡಾ ಅವರು 1899ರಲ್ಲಿ ಇವರು ದಂಗೆಯನ್ನು ಮುನ್ನಡೆಸಿರ್ತಾರೆ. ಹಾಗೆ ಬುದ್ಧ ಭಗತ್ ಮತ್ತು ಜಾತ್ರಾ ಭಗತ್ ಅಂತ ಬರ್ತಾರೆ. ಅದಾದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2024ರ 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಗೆ ಪಾತ್ರರಾದವರು ಯಾರು? ರಿಷಬ್ ಶೆಟ್ಟಿ. ಯಾವ ಫಿಲ್ಮಿಗೆ? ಕಾಂತಾರ ಫಿಲ್ಮ್ಗೆ, ಸರಿನಾ. ಗೊತ್ತಿರಲಿ ಕೇಳ್ಬೋದು ನಿಮಗೆ. ಎಷ್ಟನೇ ಒಂದು ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ ಅಂತ ನೋಡಿದ್ರೆ 70ನೇ ಎಡಿಷನ್ನಲ್ಲಿ, ಸರಿನಾ. ಯಾರಿಗೆ? ರಿಷಬ್ ಶೆಟ್ಟಿ ಅವ್ರಿಗೆ ನೀಡಲಾಗಿದೆ. ಹಾಗಾದರೆ ನಟಿ ಯಾರಿಗೆ ನೀಡಲಾಗಿದೆ? ಯಾವ ನಟಿಗೆ ನೀಡಲಾಗಿದೆ ಅದನ್ನು ಹೇಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ನೈಸರ್ಗಿಕ ವಿಕಿರಣಶೀಲತೆಯ ಬಗೆಗಿನ ತಮ್ಮ ಅದ್ಭುತ ಸಂಶೋಧನೆಗಾಗಿ ಈ ಕೆಳಗಿನ ಯಾವ ಭೌತಶಾಸ್ತ್ರಜ್ಞ ಹೆಸರುವಾಸಿಯಾಗಿದ್ದಾರೆ? ವಿಕಿರಣಶೀಲತೆ, ರೇಡಿಯೋ ಆಕ್ಟಿವಿಟಿ ಯಾರು? ಮೇರಿ ಕ್ಯೂರಿ ಅವರು. ಇವರಿಗೆ ಒಂದು ಅವಾರ್ಡ್ ಕೂಡ ಬಂದಿದೆ. ಯಾವಾಗ? ಈ ಒಂದು 1903ರಲ್ಲಿ ಇವರಿಗೆ ಅವಾರ್ಡ್ ಕೂಡ ಬಂದಿದೆ. ಯಾವುದು? ನೊಬೆಲ್ ಅವಾರ್ಡ್ ಕೂಡ ಬಂದಿದೆ ಅವರಿಗೆ ಫಿಸಿಕ್ಸಲ್ಲಿ, ಸರಿನಾ. ಹಾಗೆ ಕೆಮಿಸ್ಟ್ರಿಯಲ್ಲಿ ಇವರಿಗೆ ಮತ್ತೊಂದು ಅವಾರ್ಡ್ ಬರುತ್ತೆ. ಯಾವಾಗ ಅಂದರೆ 1911ರಲ್ಲಿ ಇವರಿಗೆ ಕೆಮಿಸ್ಟ್ರಿಯಲ್ಲಿ ಮತ್ತೊಂದು ಅವಾರ್ಡ್ ಕೂಡ ಬಂದಿದೆ ಇವರಿಗೆ, ಸರಿನಾ. ಒಂದು ಫಿಸಿಕ್ಸಲ್ಲಿ ಮತ್ತು ಕೆಮಿಸ್ಟ್ರಿಯಲ್ಲಿ ನೊಬೆಲ್ ಅವಾರ್ಡ್ಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರು ಅಂದರೆ ಈ ಮೇಡಮ್ ಕ್ಯೂರಿ ಅವರು, ಸರಿನಾ. ಸೊ 2 ಸರಿ ಇವರಿಗೆ ನೊಬೆಲ್ ಅವಾರ್ಡ್ ಸಿಕ್ಕಿದೆ. ಯಾರು? ಪ್ರತಿಯೊಬ್ಬರು ಕೂಡ ಒಂದು ಸಿಗದೆ ದೊಡ್ಡ ಮಾತಾಗಿದೆ ಅದು, ಸರಿನಾ. ಬಟ್ ಇವ್ರಿಗೆ 2 ಸರಿ ತೊಗೊಂಡಿದ್ದಾರೆ ಇವರು. ಬಟ್ ಇವರು ಅದೇ ಒಂದು ವಿಕಿರಣಶೀಲತೆಯನ್ನು ಹಿಡಿಬೇಕು ಅಂತಲೇ ಇವರು ಕ್ಯಾನ್ಸರ್ ಬಂದೇ ಡೆತ್ ಆಗ್ತಾರೆ ಇವರು, ಮೇರಿ ಕ್ಯೂರಿ ಅವರು, ಸರಿನಾ. ಸೊ ಅವರಿಗೆ ಸಾವು ಬರ್ತದೆ ಅಂತ ಗೊತ್ತಿದ್ರು ಕೂಡ ಆ ಒಂದು ಪ್ರಯೋಗ ಮಾಡಿ ಆ ಪ್ರಯೋಗದಲ್ಲಿ
ವಿನ್ ಆಗಿ ಆಮೇಲೆ ಇವರು ದೇಹನ ಬಿಡ್ತಾರೆ. ಯಾರು? ಮೇರಿ ಕ್ಯೂರಿ ಅವರನ್ನು ನೆನ್ಪಿಟ್ಕೊಳ್ಳಿ. ಹಾಗೆ ಈ ಕ್ಯೂರಿ ಫ್ಯಾಮಿಲಿ ಏನಿದೆ ಅಲ್ವಾ, ಮೀನ್ಸ್ ಮೇರಿ ಕ್ಯೂರಿ ಅವರ ಗಂಡ ಪೀರಿ ಕ್ಯೂರಿ, ಹಾಗೆ ಇವರು ಮೇರಿ ಕ್ಯೂರಿ, ಹಾಗೆ ಇವರ ಮಗಳು ಮತ್ತು ಇವರ ಅಳಿಯ ಎಲ್ಲರೂ ಕೂಡ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಒಂದು ಹೇಳಬೇಕು ಅಂದರೆ ನೊಬೆಲ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಇವ್ರನ್ನ, ಸರಿನಾ? ಯಾರನ್ನ? ಕ್ಯೂರಿ ಫ್ಯಾಮಿಲಿಯನ್ನು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ಇದನ್ನು ಕೂಡ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ 1971ರಲ್ಲಿ ಸಣ್ಣ ರೈತರ ಅಭಿವೃದ್ಧಿ ಸಂಸ್ಥೆ ಸ್ಮಾಲ್ ಫಾರ್ಮರ್ಸ್ ಡೆವಲಪ್ಮೆಂಟ್ ಏಜೆನ್ಸಿ SFDA ಮತ್ತು ಅತಿ ಸಣ್ಣ ರೈತರು ಮತ್ತು ಕೃಷಿ ಕಾರ್ಮಿಕರ ಸಂಸ್ಥೆಯನ್ನು ಯಾವುದರ ಶಿಫಾರಸಿನ ಮೇರೆಗೆ ಪರಿಚಯಿಸಲಾಯಿತು ಅಂತ ಕೇಳಿದ್ದಾನೆ, ಸರಿನಾ? ಯಾವುದರ ಒಂದು ಶಿಫಾರಸಿನ ಮೇಲೆಗೆ ಪರಿಚಯ ಮಾಡ್ತಾರೆ ಅಂತ ನೋಡಿದ್ರೆ ಅಖಿಲ ಭಾರತ ಸಾಲ ಪರಿಶೀಲನಾ ಸಮಿತಿಯ ಒಂದು ಶಿಫಾರಸಿನ ಮೇರೆಗೆ ಇದನ್ನು ಸ್ಥಾಪನೆ ಮಾಡ್ತಾರೆ. ಯಾವಾಗ? 1971ರಲ್ಲಿ. ಯಾವುದನ್ನು? ಒಂದು SFDAನ ಮತ್ತು ಇನ್ನೊಂದು MFAL ಅನ್ನು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಇದು ಯಾರ ಒಂದು ಅವಧಿಯಲ್ಲಿ ಅಂತ ನೋಡಿದ್ರೆ ಇಂದಿರಾ ಗಾಂಧಿ ಅವರ ಅವಧಿಯಲ್ಲಿ, ಸರಿನಾ? ಹಾಗೆ ಇದನ್ನು ನಾವು ಎಷ್ಟನೇ ಒಂದು ಪಂಚವಾರ್ಷಿಕ ಯೋಜನೆ ಅವಧಿ ಅಂತ ಹೇಳ್ತೀವಿ ಅಂತ ನೋಡಿದ್ರೆ ಇದನ್ನು ನಾವು 5ನೇ ಪಂಚವಾರ್ಷಿಕ ಯೋಜನೆ ಅವಧಿ ಅಂತ ಹೇಳ್ತೀವಿ, ಸರಿನಾ? 5ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಇದನ್ನೆಲ್ಲ ತಂದಿರ್ತಾರೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 4ನೇ ಪಂಚವಾರ್ಷಿಕ ಯೋಜನೆ, ಅದನ್ನು ಸ್ವಲ್ಪ ರೆಕ್ಟಿಫೈ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಸರ್ವೋಚ್ಚ ನ್ಯಾಯಾಲಯವು ಶಾಮಕ ಅರ್ಜಿಗಳ ಪರಿಕಲ್ಪನೆಯನ್ನು ಯಾವ ಪ್ರಕರಣದಲ್ಲಿ ಪರಿಚಯಿಸಲಾಯಿತು? ಈ ಕ್ಯೂರೇಟಿವ್ ಅರ್ಜಿ ಅಂತ ನಾವು ಕರಿತೀವಲ್ವಾ, ಯಾವ ಒಂದು ಪ್ರಕರಣದಲ್ಲಿ ಪರಿಚಯ ಮಾಡ್ತಾರೆ ಈ ಒಂದು ಸುಪ್ರೀಂ ಕೋರ್ಟ್ ಅಂತ ನೋಡಿದ್ರೆ ಈ ಒಂದು ರೂಪಕ್ ಅಶೋಕ್ ಹುರ್ರಾ ವಿರುದ್ಧ ಅಶೋಕ್ ಹುರ್ರಾ ಮತ್ತು ಇತರರು, ಸರಿನಾ? ಈ ರೂಪಕ್ ಅಶೋಕ್ ಹುರ್ರಾ ಇವ್ರದ್ದು ಒಂದು ಏನು ಕೇಸ್ ಇರುತ್ತಲ್ವ, ಆ ಒಂದು ಕೇಸ್ನಲ್ಲಿ ಆ ಒಂದು ಪ್ರಕರಣದಲ್ಲಿ ಇದನ್ನು ಪರಿಕಲ್ಪನೆಯನ್ನು ಅವರು ತರ್ತಾರೆ. ಯಾರು? ಸುಪ್ರೀಂ ಕೋರ್ಟ್ ಅವರು. ಯಾವುದನ್ನು? ಈ ಕ್ಯೂರೇಟಿವ್ ಅರ್ಜಿಯನ್ನು, ಸರಿನಾ? ಯಾವುದು? ಈ ಒಂದು ರೂಪಕ್ ಅಶೋಕ್ ಹುರ್ರಾ ಅವರ ಒಂದು ಪ್ರಕರಣದಲ್ಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ವಿಧಾನಸಭೆಗೆ ಆಯ್ಕೆಯಾಗಲು ಬಯಸುವ ವ್ಯಕ್ತಿಗೆ ಕನಿಷ್ಠ ಎಷ್ಟು ವಯಸ್ಸಾಗಿರಬೇಕು? 25 ಆಗಿರಬೇಕು. MLA ಆಗಬೇಕಂದ್ರೆ 25 ಬೇಕು. MP ಆಗಬೇಕು ಅಂದರೆ ನಿಮಗೆ 25 ಬೇಕು. ಅದಾದ ನಂತರ ನೀವು ಏನಾದರೂ ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕಂದ್ರೆ 21 ಬೇಕು. ನೀವು ಓಟ್ ಹಾಕಬೇಕಂದ್ರೆ 18 ಬೇಕು, ಸರಿನಾ? ಮತ್ತು ಈ ರಾಷ್ಟ್ರಪತಿ ಆಗಬೇಕು ಅಂದರೆ 35 ಬೇಕು. ರಾಜ್ಯಪಾಲ ಆಗಬೇಕು ಅಂದರೆ ನಿಮಗೆ 35 ಬೇಕು. ಹಾಗೆ ವಿಧಾನ ಪರಿಷತ್ನಲ್ಲಿ ನೀವೇನಾದರೂ ಮೆಂಬರ್ ಆಗಬೇಕು ಅಂದರೆ 30 ಬೇಕು. ಅದಾದ ನಂತರ ರಾಜ್ಯಸಭೆಗೆ ನೀವೇನಾದರೂ ಆಯ್ಕೆ ಆಗಬೇಕು, ರಾಜ್ಯಸಭೆಯ ಮೆಂಬರ್ ಆಗಬೇಕು ಅಂದರೆ ನಿಮಗೆ ಅಗೇನ್ 30 ಬೇಕು. ಸರಿ, ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಹಾಗೆ ಮತ್ತೆ ಯಾವುದಕ್ಕೆ ಏಜ್ ಬೇಕು? ಮತ್ತೆ ಯಾವುದಕ್ಕೂ ಏಜ್ ಬೇಕಿಲ್ಲ ಅನಿಸುತ್ತೆ. ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದೆ ಅಲ್ವಾ, ಅದಕ್ಕೆ ಏಜ್ ಎಷ್ಟು ಬೇಕು ಅಂದರೆ 65 ಏಜ್ ಬೇಕು ನೋಡಿ ಅದಕ್ಕೆ. ಯಾಕೆಂದರೆ ನಿವೃತ್ತ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿನೇ ಅದಕ್ಕೆ ಆಯ್ಕೆ ಆಗಬೇಕು. ಸೊ ದ್ಯಾಟ್ಸ್ ವೈ ನಿವೃತ್ತ ಯಾವಾಗ ಆಗ್ತಾರೆ ಅವರು? 65 ಏಜಿಗೆ ಆಗ್ತಾರೆ. ಸೊ 65 ವಯಸ್ಸಿಗೆ ಅವ್ರು ಏನು ಮಾಡಬೇಕಾಗತ್ತೆ? ಈ ಒಂದು NHRC ಒಂದು ಮುಖ್ಯಸ್ಥರ ಆಗೋಕ್ಕೆ ಅವರಿಗೆ ಅರ್ಹತೆಯನ್ನು ಪಡ್ಕೊಳ್ತಾರೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ವೈದಿಕ ಕಾಲದ ಆರ್ಥಿಕತೆಯು ಮುಖ್ಯವಾಗಿ ಯಾವುದರ ಒಂದು ಸಂಯೋಜನೆಯಾಗಿತ್ತು ಅಂತ ಕೇಳಿದ್ದಾನೆ. ವೈದಿಕ ಕಾಲದಲ್ಲಿ ಯಾವುದಾಗಿತ್ತು? ಹತ್ತಿ ವ್ಯಾಪಾರ ಇತ್ತಾ? ಶಸ್ತ್ರಾಸ್ತ್ರ ವ್ಯಾಪಾರ ಇವಾಗ ಶುರುವಾಗಿದೆ ಅದು. ಸೊ ಕೃಷಿ ಮತ್ತು ಪಶುಸಂಗೋಪನೆ ಏನಿದೆ ಅಲ್ವ ಅದರ ಸಂಯೋಜನೆ ಆಗಿತ್ತು ಆರ್ಥಿಕತೆಯ ಒಂದು ಮುಖ್ಯವಾಗಿ ಭಾಗ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಸುವರ್ಣ ಚತುಷ್ಕತ GQ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅಂತ ನಾವು ಹೇಳ್ತೀವಲ್ಲ, ಅದರ ಒಂದು ಹೆದ್ದಾರಿ ಜಾಲದ ಅಂದಾಜು ಒಟ್ಟು ಉದ್ದ ಎಷ್ಟು ಅಂತ ಕೇಳಿದಾನೆ. ಈ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಇದರದ್ದು ಅಂದಾಜು ಒಟ್ಟು ಉದ್ದ ಎಷ್ಟಿದೆ ಅಂತ ನೋಡಿದ್ರೆ 7846 ಕಿಲೋಮೀಟರ್ ಉದ್ದವಾಗಿದೆ, ಸರಿನಾ? 5, 8, 4, 6 5, 4, 6, 8. ಸೊ ಈಗ ನೆನ್ಪಿಟ್ಕೊಳ್ಳಿ, ಸರಿನಾ? 5, 8, 4, 6 5, 8, 4, 6 ಅನ್ನೋ ಕಿಲೋಮೀಟರ್ ಏನಿದೆ ಅಲ್ವಾ, ಸೊ ಅದು ನಮ್ಮ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಟೋಟಲಿ ಉದ್ದವಾಗಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಭಾರತದಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ ಗ್ರಾಮೀಣ ಸಾಲವು ಏಕೆ ಮಹತ್ವದಾಗಿದೆ? ಏಕೆ? ಯಾವುದು ಇರುತ್ತಲ್ಲ ಅದಕ್ಕೆ ಆನ್ಸರ್ ರೈಟ್ ಹಾಕ್ಬಿಡ್ಬೇಕಷ್ಟೇ. ಯಾವುದು? ಇದು ರೈತರು ಮತ್ತು ಸಣ್ಣ ಉದ್ಯಮಗಳಿಗೆ ಉತ್ಪಾದನೆ ಮತ್ತು ಅಭಿವೃದ್ಧಿ ನಿಧಿ ಸಂಗ್ರಹಣೆಗೆ ಸಹಾಯ ಮಾಡುತ್ತದೆ, ಸರಿನಾ? ಸೊ ಇದೇನಿಲ್ಲ, ಇದು ಜಸ್ಟ್ ನೀವು ನೋಡಿ ಹೇಳ್ಬೋದು. ಮತ್ತು ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಮಾನವ ಅಭಿವೃದ್ಧಿ ಪರಿಕಲ್ಪನೆಯನ್ನು ಯಾವ ಪರಿಕಲ್ಪನೆಗಳು ಬೆಂಬಲಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಯಾವ್ಯಾವ ಬೆಂಬಲಿಸ್ತವೆ ಅಂದರೆ 4 ಬೆಂಬಲಿಸ್ತವೆ ಅಂತ. ಒಂದು ಸಮಾನತೆ, ಸುಸ್ಥಿರತೆ, ಉತ್ಪಾದಕತೆ ಮತ್ತು ಸಬಲೀಕರಣ, ಸರಿನಾ? ಇವೆಲ್ಲವೂ ಕೂಡ ಮಾನವ ಅಭಿವೃದ್ಧಿಯನ್ನು ಬೆಂಬಲಿಸ್ತವೆ, ಸರಿನಾ? ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಮುಗಿತಾನೆ ಇಲ್ಲಲ್ಲ ಇನ್ನು ಎಷ್ಟಿದೆ, ಯಾವುದಿದೆ ಪ್ರಶ್ನೆ ಅಂತ ಅಂದರೆ ಶಿವನ ಮಹಾರಾತ್ರಿ ಅಥವಾ ಮಹಾಶಿವರಾತ್ರಿ ಎಂದು ಕರೆಯಲ್ಪಡುವ ಮಹಾಶಿವರಾತ್ರಿಯನ್ನು ಯಾವ ತಿಂಗಳಿನಲ್ಲಿ ಆಚರಿಸಲಾಗುತ್ತದೆ? ಯಾವ ತಿಂಗಳಲ್ಲಿ ಆಚರಣೆ ಮಾಡಲಾಗ್ತದೆ? ಫಾಲ್ಗುಣದಲ್ಲಿ ಅಲ್ವಾ? ಚೈತ್ರ, ವೈಶಾಖ, ಆಷಾಢ, ಜ್ಯೇಷ್ಠ, ಶ್ರಾವಣ, ಕಾರ್ತಿಕ, ಭಾದ್ರಪದ ಅಲ್ವಾ? ಕರೆಕ್ಟ್ ಅಲ್ವಾ ಹೇಳ್ತಾ ಇರೋದು? ಸೊ ಅದಾದ್ರೆ ಲಾಸ್ಟಿಗೆ ಯಾವ್ದು ಬರುತ್ತೆ? ಮಾಘ ಫಾಲ್ಗುಣ ಮೀನ್ಸ್ 12ನೇ ತಿಂಗಳು. ನಮ್ಮ ಹಿಂದೂ ಮಾಸದ 12ನೇ ತಿಂಗಳಲ್ಲಿ ಈ ಒಂದು ಫಾಲ್ಗುಣದಲ್ಲಿ ಇದನ್ನು ಮಹಾಶಿವರಾತ್ರಿಯನ್ನು ಆಚರಣೆ ಮಾಡ್ತೀವಿ, ಸರಿನಾ? ಅಥವಾ ನಾವು ಹೇಳೋದಾದರೆ ಯಾವಾಗ ಅಂತ ಹೇಳ್ಬೋದು ಅಂದರೆ ಫೆಬ್ರವರಿ ತಿಂಗಳಲ್ಲಿ ಅಂತ ಹೇಳ್ಬೋದು, ಫೆಬ್ರವರಿಯಲ್ಲಿ ಅಥವಾ ಮಾರ್ಚ್ ಫಸ್ಟ್ ವೀಕಲ್ಲಿ ಅಂತ ಹೇಳ್ಬೋದು. ಮೀನ್ಸ್ ಇವಾಗ ಚೈತ್ರ ಯಾವಾಗ ಸ್ಟಾರ್ಟ್ ಆಗುತ್ತೆ? ಯುಗಾದಿ ದಿನದಂದು, ಯುಗಾದಿಯಂದು ಚೈತ್ರ ಸ್ಟಾರ್ಟ್ ಆಗುತ್ತೆ, ಮೀನ್ಸ್ ಮಾರ್ಚಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಮಾರ್ಚ್ ಹಿಂದಿನ ತಿಂಗಳಲ್ಲಿ ನಮಗೆ ಮಹಾಶಿವರಾತ್ರಿ ನಡೀತದೆ ಅಂತ ಗೊತ್ತಿರುತ್ತೆ. ಸೊ ಅವಾಗ ಯಾವುದಿರುತ್ತೆ? ಫಾಲ್ಗುಣ ಅಲ್ವಾ? ಸೊ ಚೈತ್ರ, ವೈಶಾಖ ಮೀನ್ಸ್ ಇದು ಯಾವಾಗ ಆಗುತ್ತೆ? ಮಾರ್ಚ್
ಏಪ್ರಿಲ್, ಇದು ಏಪ್ರಿಲಲ್ಲಿ ಆಗುತ್ತೆ. ಅದಾದ ನಂತರ ಮಾಘ ಮೀನ್ಸ್ ಇದು ಜನವರಿ ಮತ್ತು ಜನವರಿಯ ಒಂದು 15 ದಿನ, ಅದಾದ ನಂತರ ಫೆಬ್ರವರಿ 15 ದಿನದಲ್ಲಿ ನಡೀತದೆ. ಚೈತ್ರ ಅಂತಂದರೆ ಇದು ಮಾರ್ಚ್ 15 ದಿನ ಮತ್ತು ಈ ಏಪ್ರಿಲ್ 15 ದಿನಗಳ ಕಾಲ ಈ ಒಂದು ತಿಂಗಳು ಇರ್ತದೆ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಈ ಕೆಳಗಿನವರಲ್ಲಿ ಯಾರು ಭಾರತವನ್ನು ಬ್ರಿಟಿಷರ ಕೈಹಿಡಿತದಿಂದ ಸ್ವತಂತ್ರಗೊಳಿಸಲು ಆಜಾದ್ ಹಿಂದ್ ಫೌಜನ್ನು ಪ್ರಾರಂಭಿಸಿದರು? ಯಾರು ಅಂದರೆ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು. ಸರಿನಾ? ಇದು ಎಲ್ಲಿ ಪ್ರಾರಂಭ ಮಾಡ್ತಾರೆ ಅಂತ ನೋಡಿದ್ರೆ ಸಿಂಗಾಪುರದಲ್ಲಿ ಪ್ರಾರಂಭ ಮಾಡ್ತಾರೆ. ಯಾವುದನ್ನು? ಈ ಒಂದು ಆಜಾದ್ ಹಿಂದ್ ಫೌಜನ್ನು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಯಾವ ಸಂಸ್ಥೆಯು ಷೇರು ಮಾರುಕಟ್ಟೆಯನ್ನು ನಿಯಂತ್ರಿಸುತ್ತದೆ? ಯಾವುದು? ಸೆಬಿ ಅಷ್ಟೇ. ಈ ಸೆಬಿಯ ನೂತನ ಮುಖ್ಯಸ್ಥರು ಯಾರು? ತುಹಿನ್ ಕಾಂತ್ ಪಾಂಡೆನವರು ಇದ್ದಾರೆ. ಯಾವುದು? ತುಹಿನ್ ಕಾಂತ್ ಪಾಂಡೆನವರು. ನೆನ್ಪಿಟ್ಕೊಳ್ಳಿ, ತುಹಿನ್ ಕಾಂತ್ ಪಾಂಡೆ. ಸರಿನಾ? TKP. ಸೊ ತುಹಿನ್ ಕಾಂತ್ ಪಾಂಡೆ ಅನ್ನೋರು ಏನಾಗಿದ್ದಾರೆ? ಪ್ರಸ್ತುತ ಸೆಬಿಯ ಮುಖ್ಯಸ್ಥರಾಗಿದ್ದಾರೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಹಾಗೆ ಹಳೆಯ ಮುಖ್ಯಸ್ಥರು ಯಾರು ಇದ್ದರು ಅಂತ ನೋಡಿದ್ರೆ ಮಾಧವಿಪುರಿ ಬುಚ್ ಅವರು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಈ ಕೆಳಗಿನವುಗಳಲ್ಲಿ ಯಾವ ಬೆಳೆಯನ್ನು ಪ್ರಮುಖವಾಗಿ ಭಾರತದ ಕಪ್ಪು ಮಣ್ಣು? ಯಾವುದು? ಹತ್ತಿ. ಮುಗಿತು. ಅದಾನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಭಾರತದಲ್ಲಿ ಆರ್ಥಿಕ ಬೆಳವಣಿಗೆ ಮತ್ತು ನಾವೀನ್ಯತೆಯನ್ನು ಹೆಚ್ಚಿಸಲು ತಂತ್ರಜ್ಞಾನ ಸಾಮರ್ಥ್ಯವನ್ನು ಒತ್ತಿ ಹೇಳುವ ಅಂತಾರಾಷ್ಟ್ರೀಯ 6G ವಿಚಾರ ಸಂಕಿರಣವನ್ನು 2024 ಅಕ್ಟೋಬರ್ 16ರಂದು ಯಾರು ಉದ್ಘಾಟಿಸಿದರು ಅಂತ ಕೇಳಿದ್ದಾರೆ. ಸೊ ಇದು ಎಷ್ಟು ಇಂಪಾರ್ಟೆಂಟ್ ಇಲ್ಲ. ಯಾರು ಅಂತಂದರೆ ಜ್ಯೋತಿರಾದಿತ್ಯ ಸಿಂಧಿಯಾ. ಬಟ್ ಇದು ಇಂಪಾರ್ಟೆಂಟ್ ಬರೋದಿಲ್ಲ ನಿಮಗೆ, ಕೇಳಲ್ಲ ಇದು ಪ್ರಶ್ನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2024ರಲ್ಲಿ ಯಾವ ಕಂಪನಿಯು 5% ಪ್ರೀಮಿಯಂನೊಂದಿಗೆ ಷೇರು ವಿನಿಮಯ ಮಾರುಕಟ್ಟೆ ಪಾದಾರ್ಪಣೆ ಮಾಡುವುದರ ಮೂಲಕ ಭಾರತದ ಮೊದಲ ಪಟ್ಟಿ ಮಾಡಲಾದ ಬಹುರಾಷ್ಟ್ರೀಯ ಆರೋಗ್ಯ ವಿಮೆದಾರರಾಯಿತು ಅಂತ ಕೇಳಿದ್ದಾನೆ. ಯಾವುದಂದ್ರೆ ನಿವಾ ಬೂಫಾ ಕಂಪನಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದರೆ, 1577ರಲ್ಲಿ ಅಮೃತ್ಸರದಲ್ಲಿ ಶ್ರೀ ದರ್ಬಾರ್ ಸಾಹಿಬ್ ಅಥವಾ ಸ್ವರ್ಣ ಮಂದಿರಗೆ ಅಡಿಪಾಯ ಹಾಕಿದ 4ನೇ ಸಿಖ್ ಗುರು ಯಾರು? 4ನೇ ಸಿಖ್ ಗುರು ಯಾರು ಅಂತ ಕೇಳಿದ್ರೆ ಮುಗಿದೋಗಿರೋದು. ಯಾರು ಅಂದರೆ ಶ್ರೀ ರಾಮದಾಸ್ ಅವರು ಆಗಿರ್ತಾರೆ. 5ನೇ ಸಿಖ್ ಗುರು ಯಾರು ಅಂತ ನೋಡಿದರೆ ಗುರು ಅರ್ಜುನ್ ದೇವ್ ಅವರು ಆಗಿರ್ತಾರೆ. ಸರಿನಾ? ಗೊತ್ತಿರೋ ಕೇಳ್ಬೋದು ನಿಮಗೆ. 10ನೇ ಸಿಖ್ ಗುರು ಯಾರು ಅಂತಂದರೆ ಗುರು ಗೋವಿಂದ್ ಸಿಂಗ್ ಅವರು ಆಗಿರ್ತಾರೆ. ಸರಿನಾ? 9ನೇ ಸಿಖ್ ಗುರು ಯಾರು ಅಂತ ನೋಡಿದ್ರೆ ಗುರು ತೇಜ್ ಬಹದ್ದೂರ್ ಅಂತ ಕಂಡುಬರ್ತಾರೆ. ಸರಿನಾ? ಸೊ ಇವರು ಇಂಪಾರ್ಟೆಂಟ್ ಆಗ್ತಾರೆ, ಇವ್ರ ಬಗ್ಗೆ ನಿಮಗೆ ಜಾಸ್ತಿ ಕೇಳ್ತಾನೆ. ಅದಾನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಚಾಟಿಲೇಯರ್ನ ತತ್ವದ ಪ್ರಕಾರ ಸಮತೋಲನದಲ್ಲಿರುವ ವ್ಯವಸ್ಥೆಯ ಸಾಂದ್ರತೆಯು ಒತ್ತಡ ಅಥವಾ ತಾಪಮಾನದಲ್ಲಿ ಬದಲಾವಣೆಗೆ ಒಳಗಾದಾಗ ಏನಾಗುತ್ತದೆ ಅಂತ ಕೇಳಿದ್ದಾನೆ. ಸೊ ಏನಾಗ್ತದೆ ಅಂತ ನೋಡಿದರೆ, ಸಮತೋಲನವನ್ನು ಪುನಃ ಸ್ಥಾಪಿಸಲು ವ್ಯವಸ್ಥೆಯ ಬದಲಾವಣೆಯನ್ನು ವಿರೋಧಿಸುವ ದಿಕ್ಕಿನಲ್ಲಿ ಬದಲಾಗುತ್ತದೆ ಅಷ್ಟೇ. ಮತ್ತು ನೆಕ್ಸ್ಟ್ ಓಕೆ, ಕಂಪ್ಲೀಟ್ ಆಯಿತು. ಯಾವಾಗ ಕಂಪ್ಲೀಟ್ ಆಗ್ತದೆ ಅಂತ ಅಂದ್ಕೊಂಡಿದ್ದೆ. ಸರಿನಾ? ಸೊ ಇದಾಗಿತ್ತು ಇಲ್ಲಿವರೆಗೆ RRB NTPC ಮತ್ತು RRB D ಗ್ರೂಪ್ ಮತ್ತು ಬೇರೆ ಸೆಂಟ್ರಲ್ ಗೌರ್ಮೆಂಟ್ನ ಎಕ್ಸಾಮ್ಗಳಿಗೆ ಕೇಳಬಹುದಂತಹ ಪ್ರಮುಖ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳ ಒಂದು ಡಿಸ್ಕಷನ್. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ದು ಏನಾದರೂ ಟೆಲಿಗ್ರಾಮ್ ಗ್ರೂಪ್ ಇದ್ದರೆ, ವಾಟ್ಸಪ್ ಗ್ರೂಪ್ ಇದ್ದರೆ ನಿಮ್ಮ ಗ್ರೂಪಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.